ನಾಥ ಪರಂಪರೆಯ ಮೂಲಕ ಸನಾತನ ಧರ್ಮವನ್ನು ಪುನರ್ಜೀವನಗೊಳಿಸಿದಂತಹ ಶತಮಾನ ಕಂಡ ಸಂತ ಭೈರವೈಕ್ಯ ಪರಮಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಸಂಭ್ರಮ, ಹಾಗೆ ಮಂಗಳೂರಿನ ಶಾಖಾ ಮಠದ ರಜತ ಮಹೋತ್ಸವ, BGS PUC ಕಾಲೇಜಿನ ಕಟ್ಟಡದ ಉದ್ಘಾಟನೆ ಸರಣಿ ಕಾರ್ಯಕ್ರಮಗಳ ಪ್ರಯುಕ್ತ 2 ದಿವಸಗಳ ಕಾಲ ನಡೆಯಲಿಕ್ಕಿರುವಂತಹ ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಪ್ರಥಮಕ್ಕೆ ಪೂರ್ವಭಾವಿಯಾಗಿ BGS ಸಂಸ್ಥೆಯಿಂದ ಕೊಡಮಾಡಲ್ಪಟ್ಟಂತಹ ಕರಾವಳಿ ರತ್ನ ಪ್ರಶಸ್ತಿ ಪುರಸ್ಕೃತ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ತುಳುನಾಡ ಗಾನಗಂಧರ್ವ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗದವರಿಂದ ಸಭಾ ಕಾರ್ಯಕ್ರಮ ಮೆರವಣಿಗೆಯ ಸಹಿತ ಪ್ರಾರಂಭ ಆಗುವುದಕ್ಕೆ ಪೂರ್ವಭಾವಿಯಾಗಿ ಸೇರಿದ ಎಲ್ಲರನ್ನು ರಂಜಿಸುವ ಸಲುವಾಗಿ ಮಾತ್ರವಲ್ಲದೆ ಇಂತಹ ದಿವ್ಯವಾದಂಥ ಕಾರ್ಯಕ್ರಮದಲ್ಲಿ ಒಂದು ಸನ್ನಿಧಾನ ನಿರ್ಮಾಣವಾಗಲಿ ಎಂಬ ಸದುದ್ದೇಶದಿಂದ ಭಕ್ತಿಗೀತೆಗಳನ್ನು ಭಾವಗೀತೆಗಳನ್ನು ಸೇರಿಸಿಕೊಂಡು ಮೂಡಿ ಬರಲಿಕ್ಕಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳನ್ನು, ಕಲಾಭಿಮಾನಿಗಳನ್ನು, ಶ್ರೀಮಠಕ್ಕೆ ನಡ್ಕೊಳ್ಳುವಂತಹ ಭಕ್ತರನ್ನು ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಒಂದೇ ಒಂದು ಚಪ್ಪಾಳೆ ಇಲ್ಲ, 2 ಕೈ ಸೇರಿಸಿ ನಮಸ್ಕಾರ ಹಾಕಿದ್ದೇನೆ. ಬುದ್ಧಿವಂತರಿದ್ದೀರಿ ನೀವು. ಬಿಸಿಲು ಬೀಳದ ಜಾಗ ತಪ್ಪಿಸಿ ಬುದ್ಧಿವಂತಿಕೆಯನ್ನು ತೋರಿಸಿಕೊಡುವುದು ಪ್ರಕೃತಿಯೇ. ಹೇಗೆ ಆರಾಮದಲ್ಲಿ ನೆರಳಲ್ಲಿ ಕೂತ್ಕೊಂಡಿರಿ, ಸ್ವಲ್ಪ ಹೊತ್ತಾಗೂ ಅಲ್ಲಿಗೂ ಬಿಸಿಲು ಬರ್ತದೆ, ಮತ್ತೆಲ್ಲ ನೆರಳು ಬರುವಂಥದ್ದು. ಒಂದು ಕಾರ್ಯಕ್ರಮ ವರ್ಣರಂಜಿತವಾಗಿ ನಡಿಬೇಕಿದ್ದರೆ ಅದ್ದೂರಿಯ ಜೊತೆ ಸಮಾನ ಮನಸ್ಕರು ಮತ್ತು ಸಮಾನ ಹೃದಯಗಳು ಸೇರಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಕಾರ್ಯಕ್ರಮ ಕಳೆಕೊಟ್ಟೋದು ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆಯ ತನಕ ಮಾತ್ರವಲ್ಲದೆ ಪೂರ್ತಿ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಯಾಚಿಸುತ್ತಾ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಜಗದೀಶ್ ಆಚಾರ್ಯ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. गजाननं भूतगणादिसेवितं कपित्तजम्बूफलसार भक्षितम् उमासुतं शोकविनाशकारणम् नमामि विघ्नेश्वरा पादपङ्कजो नमामि विघ्नेश्वरा पादपङ्कजं नमामि विघ्नेश्वरपादपङ्कजम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे आ
ಕಾಮಧೇನವೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ
ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಓಂ ಗಂ ಗಣಪತಯೇ ನಮಃ. ಶಾರದೆ ದಯ ತೋರಿದಲ್ಲ. ದೇವರಿರುವ ಜಾಗಕ್ಕೆ ದೇವಾಲಯ, ವಿದ್ಯೆ ಕಲಿಯುವ ಜಾಗಕ್ಕೆ ವಿದ್ಯಾಲಯ, ಎರಡೂ ಕೂಡ ಪಾವಿತ್ರ್ಯತೆಯನ್ನು ಸೂಚಿಸುವ ಸಲುವಾಗಿ ದೇವಾಲಯ ಮತ್ತು ವಿದ್ಯಾಲಯ ಅಂತ ಕರೆಯುವಂಥದ್ದು. ಎರಡಕ್ಕೂ ವ್ಯತ್ಯಾಸ ಇಲ್ಲ. ನಾವೆಲ್ಲ ವಿದ್ಯಾಲಯಕ್ಕೆ ಪ್ರವೇಶ ಆಗುವಾಗ ಇದ್ದವ ಇರಲಿ ಇಲ್ಲದವ ಇರಲಿ ಯಾರಾದರೂ ಚಪ್ಪಲಿ ಹಾಕಿ ಕ್ಲಾಸ್ ರೂಮಿನೊಳಗೆ ಪ್ರವೇಶಕ್ಕೆ ಅನುಮತಿ ಇಲ್ಲ. ಯಾಕಂದರೆ ಅದಕ್ಕೆ ವಿದ್ಯಾಲಯ ಅಂತ ನಾವು ತಿಳ್ಕೊಂಡಿದ್ದೆವು, ನಮ್ಮ ಹಿರಿಯರು ತಿಳ್ಕೊಂಡಿದ್ರು, ನಾವು ತಿಳ್ಕೊಳ್ತಾ ಇದ್ದೆವು. ಶಾರದಾ ಮಾತೆಯನ್ನು ಆರಾಧಿಸುವಂಥ ಒಂದು ಸ್ಥಳ ವಿದ್ಯಾಲಯ. ಈಗಲೂ ಸಮಾನತೆಯ ದೃಷ್ಟಿಯಲ್ಲಿ ಇದ್ದವ ಇಲ್ಲದವ ಎರಡು ಯೂನಿಫಾರ್ಮ್ನ ವತಿಯಿಂದ ಶೂ ಹಾಕಿದರೆ ಮಾತ್ರ ಪ್ರವೇಶ. ಇದು ಆ ಕಾಲಕ್ಕೂ ಈ ಕಾಲಕ್ಕೂ ಇರುವಂಥ ವ್ಯತ್ಯಾಸ. ನೋಡಿರೆ ಈ ಶಾರದೆಯು ಕುಳಿತಿರುವ ಚಂದ, ಬೇಡಿದುದ ಕೊಡುವಳು ಅತಿ ಸಂತೋಷ ಮುಖದಿಂದ, ಎಡಗಾಲ ಮೇಲೆ ಬಲೆಗಾಲ ನೆಗೆದಿಟ್ಟು ಕಡಗ ಕುಪ್ಪಸ ಕಂಕಣಾದಿಗಳ ತೊಟ್ಟು, ಯಾವಾಗ ತನ್ನ ನೇರಳು ಬರುವಳೆಂದು ಕಾದಿಹಳು ನವಿಲುತ್ತಾ ದೈನ್ಯದಲ್ಲಿ ನಿಂದು. ನವಿಲು ಶಾರದಾ ಮಾತೆ ಬರ್ತಾಳೆ ಅಂತ ನಿರೀಕ್ಷೆಯಲ್ಲಿ ಕೂತುಕೊಳ್ತಾಳಂತ. ಅಂತಹ ಆಲಯದಲ್ಲಿ ಪ್ರವೇಶಿಸುವಾಗ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಬಿಂಬಿಸುವುದಕ್ಕಾಗಿ, ಬರೀ ವಿದ್ಯೆ ಕಲಿಯುವುದಕ್ಕಾಗಿ ಮಾತ್ರ ಅಲ್ಲ, ಕಬ್ಬಿಣಕ್ಕೆ ಆಗಲೂ ತುಕ್ಕು ಹಿಡಿತಿತ್ತು, ಈಗಲೂ ತುಕ್ಕು ಹಿಡಿತದೆ, ಕಲಿಯುವ ರೀತಿಯಲ್ಲಿ ಮಾತ್ರ ವ್ಯತ್ಯಾಸ. ಅಂತಹ ಶಾರದಾ ಮಾತೆಯನ್ನು ಆರಾಧಿಸುವ ಸ್ಥಳದಲ್ಲಿ ನಮಗೆಲ್ಲ ಸಂಸಾರದಲ್ಲಿ ಸಂಸ್ಕಾರ ಬರಲಿ ಎಂಬ ಸದುದ್ದೇಶದಿಂದ ಶಾರದೆಯನ್ನು ಆರಾಧಿಸುವಂತಹ ಗೀತೆ ಮಲೆಮಾರುತ ಚಿತ್ರದಿಂದ ಆಯ್ದಂಥ ಡಾಕ್ಟರ್ KJ ಯೇಸುದಾಸ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಭ್ರೀಂ ಭ್ರೀಂ ಜಾಪತುಷ್ಟೇ ಹೇಮರುಚಿ ಮುಕುಟೇ ವಲ್ಲಕಿ ವ್ಯಗ್ರಹಸ್ತೆ ಮಾತರ್ ನಮಸ್ತೆ ದಹ ದಹ ಜಡತಾ ದೇಹಿ ಬುದ್ಧಿಂ ಪ್ರಶಾಂತ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೆ ಮುಕ್ತಿ ಮಾರ್ಗೇ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದಾ ಶಾರದೆ ಶುಭ್ರಹಾರೇ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ,
ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸದಾದ ತಂದೆಯನು ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಅಂಧಕಾರದಲ್ಲಿ ನುಂಗು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಕಳುವಿ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆವೆನು ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುಕ್ತಾದೆ ಶಾರದೆ 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 ಶ್ರೀಗಳ ಪಟ್ಟಾಭಿಷೇಕ ಕಾಲದಲ್ಲಿ ಸಾಮಾಜಿಕವಾದ ಜೀವನಕ್ಕೆ ತೀರ ಅಗತ್ಯವಾದಂಥ 3 ವಿಚಾರಗಳು ಮನಗಂಡದ್ದು: ಅನ್ನ, ಅಕ್ಷರ ಹಾಗೂ ಆರೋಗ್ಯ. ಅದಕ್ಕಾಗಿ ಈ 3 ಇಲ್ಲದೇ ಇದ್ದಂಥ ಸಮಾಜದ ಜೀವನದ ಕಲ್ಪನೆಯನ್ನು ಊಹಿಸಿಕೊಳ್ಳಿಕ್ಕಾಗದೆ ದೇವಾಲಯಗಳಿಗಿಂತ ಜಾಸ್ತಿಯಾಗಿ ವಿದ್ಯಾಲಯಗಳನ್ನು ಕಟ್ಟಿಸಿದವರು ಶ್ರೀಗಳು. ಸುಮಾರು 450ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಇವತ್ತು ಆದಿಚುಂಚನಗಿರಿ ಮಠದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟೋ ಮಕ್ಕಳನ್ನು ಸಾಕ್ಷರತಾ ಆಂದೋಲನದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕುವೆಂಪು ಅವರ ವಿಶ್ವಮಾನವ ಹೃದಯ, ಬಸವಣ್ಣನವರ ಸಮಬಾಳು, ತೆರೇಸಾ ಅವರ ಮಾತೃಹೃದಯವನ್ನು ಹೊಂದಿಸಿಕೊಂಡು ಇಂದು ಶ್ರೇಷ್ಠವಾದಂಥ ಸಮಾಜಕ್ಕೆ ಬುನಾದಿ
ಸೀಮಿತ ಅವಧಿಯ ಒಳಗೆ ನಮ್ಮ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಯಾಕಂದರೆ ಆಮೇಲೆ ಇಲ್ಲಿ ಸಭಾ ಕಾರ್ಯಕ್ರಮ ಮೆರವಣಿಗೆ ಬರುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ನಡೆಯುವ ಹಾಗಿಲ್ಲ. ಈ ನಿಟ್ಟಿನಲ್ಲಿ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಕರ್ಪೂರ ಉರಿಯುವುದು ಆರದೆ ಹೊನ್ನಿನ ಬೆಳಕಾಗಿ, ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಹಿಡಿಯಾಗಿ. ಕರ್ಪೂರ ಉರಿಯುವುದು ಆರದೆ ಹೊನ್ನಿನ ಬೆಳಕಾಗಿ, ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಹಿಡಿಯಾಗಿ. ಹುಟ್ಟಿದೆ ನನ್ನ ಮನಸ್ಸಲ್ಲಿ ನಿನ್ನ ತೇಜೋ ರೂಪ, ನನ್ನ ಭಕ್ತಿಯ ಹಾಡು. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ, ಮನಸ್ಸಿನೊಳಗಿನ ಮಣಿಕಂಠಾನಿ ಸಂತಸಗೊಂಡಾಗ. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ, ಮನಸ್ಸಿನೊಳಗಿನ ಮಣಿಕಂಠಾನಿ ಸಂತಸಗೊಂಡಾಗ. ನಾನಲ್ಲ ಕವಿ ಶ್ರೀ ಮೃದು ಮಂದ ಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಅಸತೋ ಮಾ ಸದ್ಗಮಯ. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ, ಮನಸ್ಸಿನೊಳಗಿನ ಮಣಿಕಂಠಾನಿ ಸಂತಸಗೊಂಡಾಗ. ತನ್ನಸ್ತಿತ್ವವ ಪಡೆಯುವುದು ತತ್ವವನೇ ಸೇರಿ, ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ. ತತ್ವವು ತನ್ನಸ್ತಿತ್ವವ ಪಡೆಯುವುದು ತತ್ವವನೇ ಸೇರಿ,
ಮಾ ಜ್ಯೋತಿರ್ಗಮಯ ಮಕರ ಸಂಕ್ರಮ ದೀಪಾವಳಿ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನೆ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನೆ ಸಂತಸಗೊಂಡಾಗ ಉರಿಯುವುದು ಆರದೆ ಹೊನ್ನಿನ ಬೆಳಕಾಗಿ ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಹಿಡಿಯಾಗಿ ಕರ್ಪೂರ ಉರಿಯುವುದು ಆರದೆ ಹೊನ್ನಿನ ಬೆಳಕಾಗಿ ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಹಿಡಿಯಾಗಿ ಹುಟ್ಟಿದೆ ನನ್ನ ಮನಸ್ಸಲ್ಲಿ ನಿನ್ನ ಅಮೃತಂಗಮಯ ಮಕರ ಸಂಕ್ರಮ ದೀಪಾವಳಿ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನೆ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠಾನೆ ಸಂತಸಗೊಂಡಾಗ ನಾನಲ್ಲ ಕವಿಯು ಶ್ರೀ ಮೃದುಮಂದ ಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಅಸತೋ ಮಾ ಸದ್ಗಮಯ ಮಕರ ಸಂಕ್ರಮ ದೀಪಾವಳಿ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ ಇಲ್ಲಿ ಎದುರು ಸಭಾಂಗಣದಲ್ಲಿ ಇರುವುದಕ್ಕಿಂತ 4-5 ಪಟ್ಟು ಹೆಚ್ಚು ಜನ ಆಚೆ ಇದ್ದಾರೆ. ಎಲ್ಲ ಯೂನಿಫಾರ್ಮ್ ಹಾಕಿ ಎಲ್ಲ ಡ್ಯಾನ್ಸ್ ಡ್ರೆಸ್ನಲ್ಲಿ ಹಾಕಿ ಕೂತಿದ್ದಾರೆ. ಅವರು ಎಲ್ಲ ಬಂದು ಇಲ್ಲಿ ಒಮ್ಮೆ ಕುಳಿತರೆ ಆಸನ ಎಲ್ಲ ಭರ್ತಿ ಆಗ್ತಿತ್ತು. ಅಲ್ಲಿ ಎಂತ ಮಾಡ್ತಾರೆ ಅಂತ ನನಗೆ ಸಹ ಗೊತ್ತಿಲ್ಲ. ಅವರ ಕಾರ್ಯಕ್ರಮ ಎಷ್ಟೊತ್ತಿಗೆ ಅಂತ ಸಹ ಗೊತ್ತಿಲ್ಲ. ಮೋಸ್ಟ್ಲಿ ಸಭಾ ಕಾರ್ಯಕ್ರಮ ನಂತರ ಅಥವಾ ಮೊದಲು ಅಂತ. ನನ್ನದೊಂದು ರಿಕ್ವೆಸ್ಟ್ ಸ್ಟೇಜಿಂದ, ವೇದಿಕೆಯಿಂದ, ಅಲ್ಲಿ ಸುಮ್ಮನೆ ಮಾತಾಡ್ತಾ ಇದ್ದೀರಿ ಅಂತಾದರೆ ತುಂಬ ಜನ ಮಕ್ಕಳಲ್ಲಿ ಇರುವವರು ಮಾತಾಡ್ತಾ ಇದ್ದಿದ್ದಂದ್ರೆ ದಯವಿಟ್ಟು ಟೀಚರ್ಸ್ ಅವರನ್ನು ಕರ್ಕೊಂಡು ಬಂದು ಎದುರುಗಡೆ ಕುಳಿಸ್ಕೊಂಡ್ರೆ ಒಳ್ಳೆಯದಿತ್ತು. ಅಂದರೆ ಅಟ್ಲೀಸ್ಟ್ ಸಭಾಂಗಣ ಆದರೂ ತುಂಬ್ತಿತ್ತು. ಆಮೇಲೆ ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಶ್ವರನನ್ನು ಆರಾಧಿಸುವಂತಹ ಅತ್ಯದ್ಭುತವಾದಂಥ ಗೀತೆ, ವೇದದ ಸಾಲುಗಳನ್ನು ನಾದರೂಪದಲ್ಲಿ ಅಳವಡಿಸಿಕೊಂಡು ಆದಿಯೂ ಅಂತ್ಯವೂ ಇಲ್ಲದಂತಹ ಈಶ್ವರನನ್ನು ಸ್ತುತಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
प्रणवरुद्राय महारुद्राय कालरुद्राय कल्पान्तरुद्राय वीररुद्राय रुद्ररुद्राय घोररुद्राय अघोररुद्राय मार्ताण्डरुद्राय अण्डरुद्राय ब्रह्माण्डरुद्राय रुद्राय प्रचण्डरुद्राय दण्डरुद्राय शूलरुद्राय वीररुद्राय भवरुद्राय भीमरुद्राय अकलरुद्राय विकलरुद्राय सुकलरुद्राय महाकलरुद्राय रसाकलरुद्राय तलाकलरुद्राय पाताल रुद्राय नमो नमः। ओम शिवोऽहं रुद्रनामं भजेऽहम्। ओम शिवोऽहं रुद्रनामं भजेऽहम्। वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्कारः शम्भो शम्भो शङ्करा। ॐ शिवोऽहं रुद्रनामं भजेऽहम्। हर 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 महादेव। हर 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 महादेव। ओम नमः सोमाय च रुद्राय च नमः ताम्राय च रुणाय च नमः शृंगाय च पशुपतये च नमः उग्राय च भीमाय च नमो अग्रे वदाय च दूरे वदाय च नमो अन्त्रे च हनियसे च नमो ऋक्षेभ्यो हरिकेशेभ्यो नमस्कराय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवतराय च। अंड ब्रह्मांड कोटि अखिल परिपालना पूरणा जगत्कारणा सत्यदेव देव प्रिया वेद वेदार्थ सारा यज्ञ यज्ञोमया निश्चल दुष्ट विग्रह सप्तलोक संरक्षणा सोम सूर्याग्निलोचना शूलपाणि भुजंग भूषणा परशुहस्त नमः। ओम शिवोऽहं रुद्रनामं भजेऽहं शिवोऽहं रुद्रनामं भजेऽहं। ओम नमः शिवाय।
ಸ್ವರೂಪ ಮಾತ್ರ ಈಶ್ವರ ಪಂಚಾಧಿ ನಿಷ್ಕಲಂಗೋಹಮಿಜಪೂರ್ಣ ಸೋದಹಂ ಹಂ ಗದ್ಯಗತ್ಮಾಗಂ ನಿತ್ಯ ಬ್ರಹ್ಮೋಗಂ ಪ್ರಗಾಸೋಗಮಂ ಸಚ್ಚಿತ್ ಪ್ರಮಾಣವೋ ಮೂಲ ಪ್ರಮೇಯವೋ ಅಯಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಗಣ 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 ಸಪ್ತಕಂಠ ಸಪ್ತ ವಿಹರತಿ ರಮಣ ಮಣ ಮಣ ಮಡು 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 ಶಿವನ ಮರುಳನಾದ ವಿಹರತಿ ಶಿವೋಹಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ ಶಿವೋಹಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ ವೀರಭದ್ರಾಯ ಅಗ್ನಿನೇತ್ರಾಯ ಘೋರಸಂಹಾರ ಸಕಲಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಶಂಭೋ ಶಂಭೋ ಶಂಕರ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ ಶಂಭೋ ಶಂಕರ 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 ಶಂಭೋ 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 ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಂಭೋ 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 ನಮಃ ಶಿವಾಯ ಸಂಗೀತ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಈ ನಿಟ್ಟಿನಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಾಡಿದಂಥ ಹಾಡುಗಳು ವಿಶೇಷವಾದ ಮೆರಗನ್ನು ಪಡ್ಕೊಳ್ಳೋದು ಹಿನ್ನೆಲೆಯ ಸಂಗೀತದಿಂದ. ಈ ನಿಟ್ಟಿನಲ್ಲಿ ಒಂದು ಬಾರಿಯ ಚಪ್ಪಾಳೆ ಸ್ಫೂರ್ತಿ ನಮ್ಮ ಹಿನ್ನೆಲೆ ಸಂಗೀತಕ್ಕಾಗಿ ದೊರಕಲಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತೆಲುಗು ಸಾಹಿತ್ಯದಲ್ಲಿ ಈಶ್ವರನ ಸ್ತುತಿಯೊಂದಿಗೆ ವೇದಿಕೆಯಲ್ಲಿ ಉಜ್ವಲಾಚಾರ್ ಮಂಕುಡೆ. ಬೆಂಗಳೂರು ಜನವರಿ 1 ಹಾಗೂ 2ರಂದು ಒಂದು ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದೆ. ಅನೇಕ ವರ್ಷಗಳ ಇತಿಹಾಸವಿರುವಂತಹ ಜೊತೆಗೆ ಸಹಸ್ರಾರು ಲಕ್ಷಾಂತರ ಮಂದಿಯ ಬಾಳಿನಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಒದಗಿಸಿದಂತಹ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಂಗಳೂರು ಶಾಖಾ ಮಠ ಏನಿದೆ ಅದರ ಆವರಣದಲ್ಲಿ ಸಂಭ್ರಮ ಕಳೆಗಟ್ಟಿದೆ ಅನ್ನುವಂಥದ್ದು. ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಂಗಳೂರು ಶಾಖಾ ಮಠದ ರಜತ ಸಂಭ್ರಮ, ಹಾಗೇನೆ ಭೈರವೈಕ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಸುವರ್ಣ ಸಂಪನ್ನ ಮಹೋತ್ಸವ ಒಟ್ಟೊಟ್ಟಿಗೆ ನಡೀತಾ ಇದೆ. ಸೊ ಅದಕ್ಕೋಸ್ಕರ ವಿಶೇಷವಾದ ತಯಾರಿಗಳನ್ನು ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಬಹುಶಃ ಜನವರಿ 1ರಂದು ಸಂಜೆ ಕಾವೂರಿನ ಒಂದು KIOCL ಕಾಲೋನಿಯಿಂದ ಕಾವೂರು BGS
ಮಠ ಇರ್ಬೋದು ಅಥವಾ ಕಾಲೇಜು ಕಟ್ಟಡ ಉದ್ಘಾಟನೆ ನಡೆಯೋದಕ್ಕಿದೆ. ಅದರ ಆವರಣದವರೆಗೆ ಒಂದು ಅದ್ದೂರಿಯಾದ ಮೆರವಣಿಗೆ ಕೂಡ ನಡೆಯೋದಕ್ಕಿದೆ. ಸೊ ಒಟ್ಟು ಈ ಒಂದು ರಜತ ಮಹೋತ್ಸವದ ಆಚರಣೆಗೆ ಹೇಗೆ ಸಿದ್ಧತೆಗಳು ನಡೆದಿದೆ, ವ್ಯವಸ್ಥೆ ಹೇಗಾಗಿದೆ, ಜನರ ಆಗಮನದ ನಿರೀಕ್ಷೆಗಳು ಏನು, ಹೇಗೆ ಎಲ್ಲವನ್ನು ಕೂಡ ಮಾತನಾಡಬೇಕು. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಜತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು, ಜೊತೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ಸಂಜೀವ ಮಠಂದೂರು ಅವರಿದ್ದಾರೆ. ಅವರನ್ನ ಮಾತನಾಡಿಸಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಅದ್ದೂರಿಯಾಗಿ ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ನೋಡ್ತಾ ಇದ್ದೇವೆ. ಹೇಗಿದೆ ಸಿದ್ಧತೆಗಳು, ವ್ಯವಸ್ಥೆಗಳೆಲ್ಲ? ಎಲ್ಲ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯವನ್ನು ಸಲ್ಲಿಸ್ತಾ, ಇವತ್ತು ವಿಶೇಷವಾಗಿ ಜಗತ್ತಿಗೆ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಸಾಧನೆಯನ್ನು ಮಾಡಿ ತೋರಿಸಿದಂಥ ಆದಿಚುಂಚನಗಿರಿ ಮಠದ, ನಮ್ಮ ಮಂಗಳೂರು ಶಾಖಾ ಮಠದ 25ನೇ ವರ್ಷದ ಆ ಒಂದು ಶಿಕ್ಷಣ ಸಂಸ್ಥೆಗಳ ಬೆಳ್ಳಿ ಹಬ್ಬ, ಮಠದ ಒಂದು ಆ ಇತಿಹಾಸವನ್ನು ನೆನಪು ಮಾಡುವಂಥ ಕೆಲಸ, ಆದಿಚುಂಚನಗಿರಿಯ ಭೈರವೈಕ್ಯ ಬಾಲಗಂಗಾಧರ ಸ್ವಾಮೀಜಿಯವರ 50ನೇ ವರ್ಧಂತೋತ್ಸವ, ಹೀಗೆ ಒಟ್ಟು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಮಂಗಳೂರಿನ ಜನತೆಗೆ ಆದಿಚುಂಚನಗಿರಿಯ ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಭೈರವೈಕ್ಯ ಬಾಲಗಂಗಾಧರ ಸ್ವಾಮೀಜಿಯವರನ್ನು ಮತ್ತೊಮ್ಮೆ ಪರಿಚಯಿಸುವಂಥ ಕಾರ್ಯಕ್ರಮವೇ ಇವತ್ತು ಕಾವೂರಿನಲ್ಲಿ ನಡೆಯುತ್ತಿರುವಂಥ ಆದಿಚುಂಚನಗಿರಿ ಶಾಖಾ ಮಠದ ಆ ಒಂದು 25ನೇ ವರ್ಷದ ಮತ್ತು 50 ವರ್ಷದ ಮಹಾಸ್ವಾಮಿಗಳ ಕಾರ್ಯಕ್ರಮಗಳು. ಇವತ್ತು ವಿಶೇಷವಾಗಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಇವತ್ತು ಉಚಿತ ಶಿಕ್ಷಣ ಮತ್ತು ವಿಶೇಷವಾಗಿ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಕೊಡುವಂಥ ಸಂಸ್ಥೆಗಳು ಇವತ್ತು 25 ವರ್ಷದಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡಿದೆ ಅಂತೇಳಿ ತೋರಿಸಿಕೊಡುವ ಜೊತೆಯಲ್ಲಿ ಅದರ ಸ್ವಾಮೀಜಿಯವರ 50ನೇ ವರ್ಷದ ವರ್ಧಂತೋತ್ಸವವನ್ನು ಕೂಡ ಧಾರ್ಮಿಕವಾಗಿ ಆಚರಣೆ ಮಾಡುವಂಥ ಕಾರ್ಯಕ್ರಮ 1 ಮತ್ತು 2ನೇ ತಾರೀಕು ನಡೀತಾ ಇದೆ. ಇವತ್ತು ಮಂಗಳೂರಿನ ಎಲ್ಲ ಜನರ ಸಹಕಾರದಿಂದ ಕಾವೂರಿನಲ್ಲಿರುವಂಥ ನಮ್ಮ ಕುದುರೆಮುಖ ವಸತಿ ಕಾಲನಿಯಿಂದ ಒಂದು ಭವ್ಯವಾದಂಥ ಮೆರವಣಿಗೆ ಆ ಕಾವೂರಿನ ನಮ್ಮ ಶಿಕ್ಷಣ ಸಂಸ್ಥೆಗೆ ಹೊರಟು ಅಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಾಳೆ ದಿವಸ 15 ಕೋಟಿಯ ಆ ವೆಚ್ಚದಲ್ಲಿ ನಿರ್ಮಾಣವಾದಂಥ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜಿನ ಲೋಕಾರ್ಪಣೆಯನ್ನು ನಮ್ಮ ಮಹಾಸ್ವಾಮಿಗಳಂತ ನಿರ್ಮಲಾನಂದ ಸ್ವಾಮೀಜಿಯವರು, ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಡಿ.ವಿ. ಸದಾನಂದ ಗೌಡರು, ಕರ್ನಾಟಕದ ಎಲ್ಲ ನಮ್ಮ ಈ ಭಾಗದ ಶಾಸಕರು, ನಮ್ಮ ಸಂಸದರು, ನಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಟ್ಟಡದ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಬರೆದಂಥ ಕರಾವಳಿಯ ಒಕ್ಕಲಿಗರು ಎಂಬಂಥ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹೀಗೆ ಒಂದಷ್ಟು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ನಡೆಯುವಂಥ ಈ ಕಾರ್ಯಕ್ರಮ ಒಂದಷ್ಟು ಈ ಭಾಗದ ಜನರನ್ನು ಧಾರ್ಮಿಕತೆಯ ಒಟ್ಟಿಗೆ ಆದಿಚುಂಚನಗಿರಿ ಶಾಖಾ ಮಠದ ಆ ಒಂದು ಇತಿಹಾಸವನ್ನು ನೆನಪು ಮಾಡುವಂಥ ಜೊತೆಯಲ್ಲಿ, ಮಠದ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ತೊಡಗಿಸಿಕೊಳ್ಳುವಂಥ ಒಂದು ಕಾಯಕವನ್ನು ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಮಾಡಿದ್ದಾರೆ. ಈ ಒಂದು ಕಾರ್ಯ ಇವತ್ತು 1ನೇ ತಾರೀಕು ಮತ್ತು 2ನೇ ತಾರೀಕು ನಡೆಯಲಿಕ್ಕಿದೆ. 2 ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ನಾನು ಮಂಗಳೂರಿನ ಮಹಾಜನತೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಂಧುಗಳಲ್ಲಿ ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಸರ್ವ ಜನರ ಆ ಒಂದು ಸಹಕಾರವನ್ನು ಬಯಸ್ತಾ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ.
ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಜಗದೀಶ್ ಆಚಾರ್ಯ ಅವರು. ಬಯಸಿದೆ ನಿನ್ನರು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ. ಬಯಸಿದೆ ನಿನ್ನರು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ. ನೆರಳಿಳಿದ ಹಾದಿಯಲಿ ಜೀವದ ಬಂಡಿಯು ಸಾಗಿದೆ. ಮರ ಮರದ ಹರೆಯಿಂದ ಬಣ್ಣದ ಹೂ ತೂಗಿದೆ. ನೆರಳಿಳಿದ ಹಾದಿಯಲಿ ಬಂಡಿಯು ಕುಲುಕದೆ ಸಾಗಲಿ. ಮರ ಮರದ ಹರೆಯಿಂದ ಬಣ್ಣದ ಹೂ ತೂಗಲಿ. ಆ ಹೂವ ಮಕರಂದ ನಿನ್ನ ತುಟಿಯ ಸೇರಿ ನೀ ಕೊಟ್ಟ ಚುಂಬನದೇ ಸಿಹಿಜೇನ ಸರಿಯಿರಲು. ಬಯಸಿದೆ ನಿನ್ನರು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ. ഇരുളിರುವ ದಾರಿಯಲಿ ಬಂಡಿಯು ಕುಲುಕದೆ ಸಾಗಲಿ. ಬಾಂಧಳದ ಸೂರಿಂದ ದಾರಿಯ ದೀಪ ತೂಗಲಿ. ഇരുಳಿರುವ ದಾರಿಯಲಿ ಬಂಡಿಯು ಕುಲುಕದೆ ಸಾಗಲಿ. ಬಾಂಧಳದ ಸೂರಿಂದ ದಾರಿಯ ದೀಪ ತೂಗಲಿ. ಓಡಿರಲಿ ನಿನ್ನ ಕಣ್ಣರಳು ನಮ್ಮೊಡನೆ ಈ ಹೊತ್ತು ಜಗವೆಲ್ಲ ಸಾಗಿರಲು. ಬಯಸಿದೆ ನಿನ್ನರು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು
ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಬದುರಿಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು
ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ 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 ಮನ
ಓ ಮಾಹಿರೇ ಓ ಮಾಹಿರೇ ಓ ಓ ಮಾಹಿರೇ ಓ ಮಾಹಿರೇ ಓ ಮಾಹಿರೇ ಶ್ರಾವಣ 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 ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಹಸಿರು ನೋಡ ತಂಗಿ ಹೊರಟಾವಲ್ಲ ಜಂಗಿ ಬೆಟ್ಟ ತೊಟ್ಟಾವ ತುದಿಯ ಅಂಗಿ ಹಸಿರು ನೋಡ ತಂಗಿ ಹೊರಟಾವಲ್ಲ ಜಂಗಿ ಜಾತ್ರೆಗೇನೋ ಮೆರಗದ ಇಲ್ಲೇ ತಾನೋ ಜಾತ್ರೆಗೇನೋ ಮೆರಗದ ಇಲ್ಲೇ ತಾನೋ ಶ್ರಾವಣ ನಾಡಿಗೆ ನಾಡಿಗೆ ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬನ ನೋಡು ಇದು ಹ್ಯಾಂಗ ಮದುವೆ ಮಗನ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ನಿಂತಾವ ಹರ್ಷಗೊಂಡು ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲ
ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಜಗದೀಶ್ ಆಚಾರ್ಯ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಕೊರಗಜ್ಜನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಅಪ್ಪುಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ ಅಜ್ಜ 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 ಸ್ವಾಮಿ ತನೆಯಜ್ಜ ಮಾಯಾರೂಪುಡು ಈ ತುಳುನಾಡ ಮಣ್ಣೆಡೆ ಹತ್ತಿದ ಕುಡರೆ ಉದಿಪಾಯರೆ ಮಾಯಾರೂಪುಡು ಈ ತುಳುನಾಡ ಮಣ್ಣೆಡೆ ಹತ್ತಿದ ಕುಡರೆ ಉದಿಪಾಯರೆ ಅಜ್ಜ ಅಜ್ಜ ಕೊರಗಜ್ಜ ಕೊರಗಜ್ಜ ಅಪ್ಪುಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ ಅಪ್ಪುಲಿ ಸಿಂಗಾರ ಶಕ್ತಿ ರಜ್ಜ ಕಷ್ಟಪಂತಿ ದುಂಬುಡು ನೆರಳಾದ ಬತ್ತರಿ ಕಾರ್ಮಿಕದ ಶಕ್ತಿ ರಜ್ಜ ಕಷ್ಟಪಂತಿ ದುಂಬುಡು ನೆರಳಾದ ಬತ್ತರಿ ಉಡಲು ದಿಂಜಿದೆ ಸುಗಿಪುವೆ ಕೈ ಮುಗಿದೆ
ಎನ್ನ ಕೊರಗಜ್ಜ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೋರ್ತ ಬೀಡ ಚಪ್ಪುಲೀರಗ ಪ್ರೀತಿದ ಕಾಣಿಕೆ കൈ പത്തുമായരേ ഈരേ ഉടലുകൾ ഉൾപ്പായരേ ഭക്തരിന് കൈ പത്ത് നടപ്പായരേ ഈരേ ഉടലുകൾ ഉൾപ്പായരേ കണ്ണുതമണ്ണേ ಅಧರ್ಮಗೊಪ್ಪುನಗ ಧರ್ಮದ ಮಣ್ಣೆಡೆ ಅಧರ್ಮಗೊಪ್ಪುನಗ ಮಾಯಕಾರಿ ಅಜ್ಜ ಸತ್ಯದಗೆ ಕೊರಿಯರಿ ಅಜ್ಜ ಪಣ್ಣಿಲಿಟ್ಟಿಂದ ಓ ಪಂಡು ಕಾಪುನ ಪಂಡಿಲಿಟ್ಟಿಂದ ಓ ಪಂಡೆ ಕಾಪುನ ಅಜ್ಜ ಇನ್ನ ತನಿಯಜ್ಜ ಅಜ್ಜ ಇನ್ನ ಕೊರಗಜ್ಜ ಆ ಮಾಯಾರೂಪುಡು ಈ ತುಳುನಾಡ ಮಣ್ಣಿಡು ಇದ ತುಳರೇ ಉದಿಪಾ ಮಾಯಾರೂಪುಡು ಈ ತುಳುನಾಡ ಮಣ್ಣಿಡು ಇದ ತುಳರೇ ಉದಿಪಾಯರೇ ಅಜ್ಜ ಅಜ್ಜ ಸ್ವಾಮಿ ಇನ್ನ ಕೊರಗಜ್ಜ ಕೊರಗಜ್ಜ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೋತ ಬೀಡ ಚಕ್ಕುಲೀರೆಗ ಪ್ರೀತಿಗ ಕಾಣಿಕೆ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೋತ ಬೀಡ ಚಕ್ಕುಲೀರೆಗ ಪ್ರೀತಿಗ ಕಾಣಿಕೆ ಅಮೋತ ಬೀಡ ಚಕ್ಕುಲೀರೆಗ ಪ್ರೀತಿಗ ಕಾಣಿಕೆ ಅಮೋತ ಬೀಡ ಚಕ್ಕುಲೀರೆಗೆ ಪ್ರೀತಿದ ಕಾಣಿಕೆ ಅಜ್ಜ 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 ಸ್ವಾಮಿ ಎನ್ನ ಕೊರಗಜ್ಜ
ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಲ್ಲ ಕೇಳಲೇಕೆ ನಮ್ಮೂರು ಮಂಚದಲ್ಲಿ ನಿಮ್ಮೂರು ಕನಸಿದನು ವಿಸ್ತರಿಸಿ ಹೇಳಬೇಕೆ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಇನ್ನರ ಸುಮ್ಮನಿರ್ರಿ ಎಂದಳಾಕೆ ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೋಗು ಬಾಳೆಗಳು ತೋಳ ಬೀಸಿ ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ವರಿಸಿ ಬಳುಕುತ್ತಿರೆ ಕಂಪಸೂಸಿ ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೋಗು ಬಾಳೆಗಳು ತೋಳ ಬೀಸಿ ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ವರಿಸಿ ಬಳುಕುತ್ತಿರೆ ಕಂಪಸೂಸಿ ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ ನವಿಲೋರಿಗಿಂತಲೂ ಹೊನ್ನೂರು ಸುಖವೆಂದು ಇಲ್ಲಿಸಿತು ಪ್ರೇಮ ಕೂಗಿ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಇನ್ನರ ಸುಮ್ಮನಿರ್ರಿ ಎಂದಳಾಕೆ
ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕನುಗರವು ಸೀಳಿದ ತೋಳನ್ನಾಡೈ ಸ್ವಾಮಿ ಸುತ್ತವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ನಖದಿಂದ ಹಿರಣ್ಯ ಕನುಗರವ ಸೀಳಿದ ತೋಳನ್ನಾಡೈ ಸ್ವಾಮಿ ಸುತ್ತವನಿತ್ತು ಪ್ರಹ್ಲಾದನ ಕಾಯ್ದ ತೋಳನ್ನಾಡೈ ಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ ವಿಕಳಿತ ಗೆಡಿಸಿದ ಗೋಪಿಯರೆಲ್ಲರ ತೋಳನ್ನಾಡೈ ಸ್ವಾಮಿ ಸುಖತೀರ್ಥರ ಪತಿ ಪುರಂದರ ವಿಠಲ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಕೃಷ್ಣ 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 ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು
ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪದುವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋಡುವ ಸಖಿ ಭಗವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೋಡುವ ಕೃಷ್ಣ ಕೊಳಲ ನೋಡುವ ಚೋರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಚಾರನೆಂದು ಸಣ್ಣ ಮಾತನಾಡಿದಾಯಿತು ಸೂರ್ಯನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ನೀರುತ್ತಿರುವ ಮೋಹಜಾಲ ಸಡಲದಾಯಿತು ನೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಕೊಡುವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೂದುವ ಬಾರೆ ಸಖಿ ಭಗವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋಡುವ ಆ, ಆ, ಆ. ಯಾವನೀತನೆಂದು ಚಿಂತೆ ಮಾಡಿದಾಯಿತು ಕೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವ ರೀತಿಯಿಂದ ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಇವತ್ತಿಗೆ 25 ವರ್ಷ. ಅದರ ಪ್ರಯುಕ್ತ ಈ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಪೂರ್ವ ಸ್ವಾಮೀಜಿಯವರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದರ ಪ್ರಯುಕ್ತ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಸಮಯದಲ್ಲಿ ನಾವು ನಮ್ಮ ಪೂರ್ವ ಸ್ವಾಮೀಜಿಯವರು ಹಾಕಿಕೊಟ್ಟಂಥ ಒಂದು ಜಾಗ ಮಂಗಳೂರಿನಲ್ಲಿದೆ. ಆ ಜಾಗದಲ್ಲಿ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಕಾಲೇಜು ಕಟ್ಟಡವನ್ನು ಆರಂಭಿಸ್ತಾ ಇದ್ದೇವೆ. ಅದರ ಉದ್ಘಾಟನೆ ಕೂಡ ನಾಳೆ ದಿವಸ ನಮ್ಮ ಈಗಿನ ಮಹಾಸ್ವಾಮೀಜಿಯವರು ನೆರವೇರಿಸ್ತಾರೆ. ಅದರ ಜೊತೆಯಲ್ಲಿ ಒಂದು ಆಡಿಟೋರಿಯಂ BGS ಆಡಿಟೋರಿಯಮ್ಮು ಒಂದು ಕಟ್ತಾ ಇದ್ದೇವೆ. ಅದು ಕೂಡ ನಾಳೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳು, ಕಲ್ಚರಲ್ ಕಾರ್ಯಕ್ರಮ ಎಲ್ಲ ಆಯೋಜಿಸಿದ್ದೇವೆ. ಇವತ್ತು ಮತ್ತು ನಾಳೆ ಅಂದರೆ 1ನೇ ತಾರೀಕು ಮತ್ತು 2ನೇ ತಾರೀಕಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಅದರ ಅಂಗವಾಗಿ ಈಗ ಈ ಬೃಹತ್ತಾದಂಥ ಒಂದು ಮೆರವಣಿಗೆ ನಡೀತಾ ಇದೆ. ಅದರಲ್ಲಿ ನಮ್ಮ ದೊಡ್ಡ ಸ್ವಾಮೀಜಿಯವರು ಅದರಲ್ಲಿ ಆಸೀನರಾಗಿದ್ದಾರೆ, ಬರ್ತಾ ಇದ್ದಾರೆ ವೇದಿಕೆಗೆ. ಅದರ ಜೊತೆಗೆ ಬಹುಶಃ ತಾವು ಮ್ಯಾನೇಜರ್ ಹುದ್ದೆಯನ್ನು ನಿಭಾಯಿಸ್ತಾ ಇರೋದ್ರಿಂದ ಕೇಳ್ತಾ ಇರುವಂಥದ್ದು. ಸೊ BGS ಮೂಲಕ ನಡೀತಾ ಇರುವಂಥ ವಿವಿಧ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ವಿವರಿಸೋದು. ನಾವು ಬಹಳಷ್ಟು ಪ್ರಾಮುಖ್ಯತೆ ನಮ್ಮ ದೊಡ್ಡ ಸ್ವಾಮೀಜಿಯವರು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬರೀ ಪೂಜೆ ಪುರಸ್ಕಾರಕ್ಕೆ ಮಾತ್ರ ಅವರನ್ನು ಸೀಮಿತಗೊಳಿಸಲಿಲ್ಲ. ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ದೊಡ್ಡ ಬೃಹತ್ತಾದಂಥ ಯೋಜನೆಯನ್ನು ಹಾಕಿದರು. ಅದರ ಅಂಗವಾಗಿ ಇಲ್ಲಿ ಕೂಡ ಒಂದು ಸ್ಕೂಲನ್ನು ಸಣ್ಣ
ಬರೀ 54 ಮಕ್ಕಳಿಂದ ಆರಂಭಿಸಿದಂಥ ಸ್ಕೂಲು ಇವತ್ತು 1,500ಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ಬೃಹತ್ತಾದಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ನಮ್ಮ ಭಾಳ ಉದ್ದೇಶ ಏನು ಅಂತಂದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು. ಆಮೇಲೆ ವಿಶೇಷವಾಗಿ ರೈತಾಪಿ ಮಕ್ಕಳಿಗೆ ಆದ್ಯತೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಪರಂಪರೆಯನ್ನು ಮಂಗಳೂರಿನಲ್ಲೂ ಕೂಡ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದು ಶುಲ್ಕದ ಬಗ್ಗೆ ನಾವು ಯಾವತ್ತೂ ಪರ್ಟಿಕ್ಯುಲರ್ ಆಗಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ಮಾತ್ರ ನಮ್ಮ ಬಹಳ ಮುಖ್ಯವಾದ್ದು. ಅದನ್ನು ನಮ್ಮ ಸ್ವಾಮೀಜಿಯವರು, ನಮ್ಮ ಮಹಾಸ್ವಾಮೀಜಿಯವರು ಇದನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಅದರಿಂದಾಗಿ ಆ ಪರಂಪರೆ ನಡ್ಕೊಂಡು ಬಂದಿದೆ. ಧನ್ಯವಾದ. ಸ್ವಾಮೀಜಿ ಬಂದಿದ್ದಾರೆ, ನಿತಿನ್ ಶೆಟ್ಟಿ ಒಂದು ಮಾತಾಡ್ಬೋದು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಸಂಪನ್ನ ಮಹೋತ್ಸವ ಹಾಗೂ ನಮ್ಮ ಮಂಗಳೂರು ಶಾಖಾ ರಜತ ಮಹೋತ್ಸವ PU ಕಾಲೇಜಿನ ಉದ್ಘಾಟನೆ ಈ ಎಲ್ಲ ಹೊಂದಿಕೊಂಡು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಭವ್ಯವಾದಂಥ ಮೆರವಣಿಗೆ ಬರುತ್ತಿರುವ ಹೊತ್ತು ಇಷ್ಟು ಹೊತ್ತು ನೀವು ಎದುರುಭಾಗ ಕುಳಿತವರಿಗೆ ಒಂದು ಸಂತೋಷಗೊಳಿಸಬೇಕ ಉದ್ದೇಶದಿಂದ ಇಲ್ಲಿಂದ ಮಠದಿಂದ ನಮಗೆ ಅಪ್ಪಣೆಯಾಗಿದೆ ಕಾರ್ಯಕ್ರಮ ಕೊಡಬೇಕು ಅಂತ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀಗಾಗಲೇ ಮೆರವಣಿಗೆಯಲ್ಲಿ ಭಜನೆಯಲ್ಲಿ ಕೂಡಿಕೊಂಡವರು ನಮ್ಮ ವೇದಿಕೆ ಎದುರುಭಾಗದಲ್ಲಿ ಬಂದು ಸ್ವಲ್ಪ ಹೊತ್ತು 2 ಹಾಡುಗಳ ತನಕ ಅವರು ಕುಣಿತ ಭಜನೆ ನಡೀಲಿಕ್ಕಿದೆ. ಅಲ್ಲಿಯ ತನಕ ನಮ್ಮ ಕಾರ್ಯಕ್ರಮ ಮುಂದುವರೆದು ಆನಂತರ ಇಲ್ಲಿ ಮಹಾಸಭೆ ನಡೀಲಿಕ್ಕಿದೆ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಉಜ್ವಲ ಆಚಾರ್ ಮಂಕುಡೆ. ಎಲ್ಲಿ ಕಾಣೆನೋ ಶಿವನು ಲಭೆ ಎನ್ನಿಸಿದೆ ವಧ 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 ಎಲ್ಲಿ ಕಾಣೆನೋ ಶಿವನು ಲಭೆ ಎನ್ನಿಸಿದೆ ಕಲ್ಲಿನೊಳಗ ಪುಟ್ಟಿ ಕಲ್ಲಿನೊಳಗ ಪುಟ್ಟಿ ಉದರ ಒಳಗ ಇಳಿದೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಾರು ಬರ್ರಿ ಎಲ್ಲವನ್ ಪಾದಕ್ಕೆ ಬಿಡುವುದೋ ಅನ್ನೋಣ ಉದೋ 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 ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲೊಬ್ಬನಂತಕ್ಕೆ ಎಲ್ಲಿ ಕಾಣೆನಾ ಎಲ್ಲಿ ಕಾಣೆನಾ ಎಲ್ಲೊಬ್ಬನಂತಕ್ಕೆ ಎಲ್ಲಿ ಕಾಣೆನಾ ಎಲ್ಲಿ ಕಾಣೆನ ಶಿವನಲ್ಲ ಎನ್ನಿಸಿದೆ ಎಲ್ಲಿ ಕಾಣೆನೋ ಎಲ್ಲಿ ಕಾಣೆನೋ ಶಿವನಲ್ಲ ಎನ್ನಿಸಿದೆ ಕಲ್ಲಿನೊಳಗ ಪುಟ್ಟಿ ಉದರ ಒಳಗ
ಬೀರಿ ಪ್ರಿಯನೇ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುರ ನಿನ್ನ ಭಕ್ತರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುರ ನಿನ್ನ ಭಕ್ತರ ಇರುಮುಡಿ ಒಂದೇ ಅಂದವು ತಂದೆ ನಿಯಮಗಳ ಮಾಡಿ ಇರುಮುಡಿ ಒಂದೇ ಅಂದವು ತಂದೆ ನಿಯಮಗಳ ಮಾಡಿ ಕರುಣಾಮಯನೆ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಕರುಣಾಮಯನೆ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಹರಿಹರ ನಂದನ ಭಕ್ತರ ಚೇತನ ಹರಿಹರ ನಂದನ ಭಕ್ತರ ಚೇತನ ಸೇರಿಸಿ ಶ್ರೀಮಲೆಗೆ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುರ ನಿನ್ನ ಭಕ್ತರ ಯಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಯಾತ್ರ ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಯಾತ್ರ
ಮೆರವಣಿಗೆಯಲ್ಲಿ ಬಂದ ಕುಣಿತ ಭಜನೆಯವರು ವೇದಿಕೆ ಎದುರು ಭಾಗದಲ್ಲಿ ಕುಣಿಯುವುದಿದ್ರೆ ಒಂದು ಉತ್ತಮವಾದಂಥ ಅವಕಾಶ, ನಮಗೂ ಒಂದು ಸಂತೋಷ, ನಿಮಗೂ ಸಂತೋಷ. ದಾಸ ಸಾಹಿತ್ಯ ಇರುವುದೇ ಅದಕ್ಕಾಗಿ, ಕುಣಿಯುವುದಕ್ಕಾಗಿಯೂ ಹಾಡುವುದಕ್ಕಾಗಿಯೂ. ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕುತ್ತಾ ದೇವರ ನಾಮಗಳನ್ನು ಸ್ತುತಿ ಮಾಡುವ ನಿಜವಾದ ದಾಸ. ಈ ನಿಟ್ಟಿನಲ್ಲಿ ನಾವು ನೀವು ಜೊತೆಯಾಗಿ ಹಾಡುವಂಥ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆನಾ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನೋ ರಮಾಧವನ ಹೋಲಿಸಲರಿಯದೇ ಪಾಮರರು ಬದಲುವರು. ಭವದೊಳಗೆ ಶ್ರೀಹರಿ 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 ಹರಿ ಕುಣಿದಾನಮ್ಮ ಹರಿ ಕುಣಿದ, ಹರಿ ಕುಣಿದಾನಮ್ಮ ಹರಿ ಕುಣಿದ. ಹರಿ ಕುಣಿದಾನಮ್ಮ ಹರಿ ಕುಣಿದ, ಹರಿ ಕುಣಿದಾನಮ್ಮ ಹರಿ ಕುಣಿದ. ಮಕ್ಕಳ ಕುಂದಳ ಪರ ಸಕಲರ ಪಾಲಿತ ಹರಿ
ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಒಂದು ಗಳಿಗೆ ಹರಿಯ ಸಂಕೀರ್ತನೆ ಒಟ್ಟು ಸೇರಿ ಎಲ್ಲ ಮಾಡುವ ಹರಿ ಕುಣಿದ ನಮ್ಮ ಹರಿ ಕುಣಿದ ಕೂತವರು ಎರಡೂ ಕೈಗಳನ್ನು ಮೇಲೆತ್ತುಕೊಂಡು ಹಾಡುವ ಹರಿನಾಮ ಸಂಕೀರ್ತನೆ ಮಾಡ್ಲಿಕ್ಕೆ ಸಿಕ್ಕುವಂತ ಭಾಗ್ಯವನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ 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 ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಮಕ್ಕಳು ಕುಣಿತ ಭಜನೆಯಲ್ಲಿ ಅಲ್ಲಿಂದ ಅಷ್ಟು ದೂರದಿಂದ ಇಷ್ಟು ದೂರ ಬಂದಿದ್ದಾರೆ ಒಂದು ಬಾರಿ ಜೋರಾದ ಕೈ ಚಪ್ಪಾಳೆ ಈ ಭಜನಾ ತಂಡಗಳಿಗೆ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ
सर्वार्थ साधिके शरण्ये त्र्यंबके गौरी नारायणी नमोस्तुते मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः त्र्यंबकं यजामहे सुगन्धिं पुष्टिवर्धनम् उर्वारुकं योगन्धना मृत्योर्मुक्षीयमामृतात् नीलाञ्जनसमाभासं रविपुत्रं यमाग्रजम् छायमार्ताण्डसम्भूतं तं नमामि शनैश्चरौ सर्वतीर्थात्मिके सर्वमन्त्रात्मिके सर्वतत्त्वात्मिके सर्वमुद्रात्मिके सर्वपीठात्मिके सर्वशक्तात्मिके सर्ववर्णात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वगे जगन्मातृके पाहि मां देवि तुभ्यं नमो देवि तुभ्यं नमो देवि तुभ्यं नमो नमः कल्याणाद्भुतगात्राय कामितार्थप्रदायिनी श्रीमद्वेङ्कटनाथाय श्रीनिवासाय ते नमः रामाय रामभद्राय रामचन्द्राय वेधसे रघुनाथाय नाथाय सीताय पतये नमः मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनन्तं वासुकिं शेषं पद्मनाभं च कम्बलो शङ्खपालं धृतराष्ट्रं तक्षकं कालियं पदगेतानि नवनामानि नागानं च महात्मनं सायङ्काले पठे नित्यप्रातःकाले विशेषतः तस्मै विषमय नास्ति सर्वत्र विजयी भवे ॐ शान्तिः ॐ शान्तिः ॐ शान्तिः बोलो भारत माता की वंदे ಹರಿ ಓಂ ಇಷ್ಟರವರೆಗೆ ಸುಂದರವಾದ ಭಕ್ತಿಗೀತೆಯನ್ನು ನಡೆಸಿಕೊಟ್ಟಂತಹ ಜಗದೀಶ್ ಆಚಾರ್ಯ ಮತ್ತು ತಂಡದವರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನೃತ್ಯ ಭಜನೆಯ ಮುಖಾಂತರ ಬಂದಂತಹ ಎಲ್ಲ ಮಕ್ಕಳು ಅಲ್ಲಿ ಉಪಹಾರಕ್ಕೆ ಹೋಗಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮ ನಡೀತದೆ. ಸಜ್ಜನ ಬಂಧುಗಳು, ಭಕ್ತಾಭಿಮಾನಿಗಳು ತಾವು ಕುಳಿತಲ್ಲೇ ಆಸೀನ
ಸ್ವಾಮೀಜಿಗಳನ್ನು ಒಂದು ಕೊಡೋದಾ ಇನ್ನೇನು ವಿಶೇಷವಾಗಿ ವಾಸ್ತು ಕಲಾಪ ಹೋಮಗಳೆಲ್ಲ ಸಂಪನ್ನಗೊಂಡಿದ್ದು ಜಗದ್ಗುರುಗಳ ಅನುಗ್ರಹದಿಂದ ಪೂರ್ಣಾಹುತಿ ಸಂಪನ್ನವಾಗಿದೆ. ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಚಕ್ರಸ್ವರೂಪಿಣಿಯಾದಂತಹ ಶ್ರೀಚಕ್ರ ನಿವಾಸಿಯ ಅಮ್ಮನವರ ಮಂಡಲಾರಾಧನಾ ಸನ್ನಿಧಾನದಲ್ಲಿ ದೀಪಾರಾಧನೆ ಹಾಗೂ ವಿಶೇಷವಾಗಿರ್ತಕ್ಕಂಥ ದೀಪ ಪ್ರಜ್ವಲನೆಯನ್ನ ಜಗದ್ಗುರುಗಳು ನೆರವೇರಿಸಿ ವೇದಿಕೆಯಲ್ಲಿ ಜಗದ್ಗುರು ಸಮರ್ಪಣೆ ಮಾಡಲಿದ್ದಾರೆ. ಜಗಜ್ಜನನಿಯ ಪರಿಪೂರ್ಣವಾದಂತಹ ಅನುಗ್ರಹ ಲೋಕಮಂಗಳವಾಗಿ ಸ್ವಾಮೀಜಿ ಬಂದಾಗ ತೆಗೆಯವರಂತೆ ಈಗ ಬೇಡ ರೆಡಿ ಇರಲಿ ಮೇಲೆ ಅಲ್ಲಿ ಕಾಣಿಸಲ್ಲ ಅಲ್ಲಿ ಸಿಗಲ್ಲ ಅಲ್ಲಿ ವೇದಿಕೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ದಿವ್ಯ ಕಲಶಗಳು ವಿರಾಜಮಾನವಾಗಿ ವೈಭವೋಪೇತವಾಗಿ ದೀಕ್ಷಿತರ ಅಲಂಕಾರ ಸೇವೆಯನ್ನು ಸಂಪನ್ನಗೊಳಿಸಿದ್ದಾರೆ. ಭಗವತಿಯ ಪರಿಪೂರ್ಣವಾದಂತಹ ದರ್ಶನ ಈಗ ಉಂಟಾಗಲಿದೆ. ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಲಶ ವೇದಿಕೆಯಲ್ಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾದೇವಿಯ ಸ್ವರೂಪಿಣಿಯಾದಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯವರು ವಿಶೇಷವಾಗಿ ಲೋಕವನ್ನು ಅನುಗ್ರಹ ಮಾಡುವಂತಹ ವಿಶೇಷ ಲೋಕಕ್ಕೆ ಅನುಗ್ರಹ ಮಾಡುವಂತಹ ವಿಶೇಷವಾದಂತಹ ದರ್ಶನವನ್ನು ತಾಯಿ ಕೊಡಲಿದ್ದಾಳೆ. ಗುರುಗಳ ಅನುಗ್ರಹದಿಂದ ಆರೋಗ್ಯ ಪ್ರಾರ್ಥನೆ ಇತ್ಯಾದಿಗಳೆಲ್ಲ ನೆರವೇರುತ್ತೆ. ಎಲ್ಲ ಭಕ್ತಾದಿಗಳು ಕೂಡ ತಾಯಿಗೆ ಸಮರ್ಪಣೆ ಮಾಡುವಂತಹ ನವಚಂಡಿಕಾ ಹೋಮದ ವಿಶೇಷವಾದಂತಹ ತಾಯಿಯ ಕೃಪೆ ವಿಶೇಷವಾದಂತಹ ಭಗವಂತನ ಕೃಪೆ ಗುರುಗಳ ಕೃಪೆ ಉಂಟಾಗಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ತಾಯಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗುವಂತಹ ಯೋಗ ಭಾಗ್ಯ ಪ್ರಾಪ್ತಿಯಾಗಲಿದೆ. ತದನಂತರ ಜಗದ್ಗುರುಗಳು ವೇದಿಕೆಯನ್ನು ಅಲಂಕರಿಸಿ ಇಡೀ ಲೋಕಕ್ಕೆ ಜ್ಞಾನವನ್ನ ಧರ್ಮವನ್ನ ಬೋಧನೆ ಮಾಡುವಂತಹ ಯೋಗ ಭಾಗ್ಯವೂ ಕೂಡ ಪ್ರಾಪ್ತವಾಗಲಿದೆ. ಈ ಎಲ್ಲ ಜ್ಞಾನವನ್ನ ಸಜ್ಞಾನವನ್ನ ಸಚ್ಚಿಂತನೆಯನ್ನ ಎಲ್ಲ ಭಕ್ತಾದಿಗಳು ಕೂಡ ಸದುಪಯೋಗ ಮಾಡಿಕೊಂಡು ತಮ್ಮ ಜೀವನವನ್ನ ಸಾರ್ಥಕ್ಯಗೊಳಿಸಿಕೊಳ್ಳಬೇಕಾಗಿ ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಮಾಡ್ತಾ ಈಗ ಕೆಲವೇ ನಿಮಿಷಗಳಲ್ಲಿ ಅಮ್ಮನವರ ಆರಾಧನಾ ಕೈಂಕರ್ಯವೂ ಕೂಡ ನೆರವೇರುತ್ತೆ. ಮಂಗಳವಾಗುವಂತಹ ಲೋಕಕ್ಷೇಮವಾಗುವಂತಹ ನಾವೆಲ್ಲ ಸುಖವಾಗಿರುವಂತಹ ಯೋಗ ಭಾಗ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಶಾಖಾ ಮಠದ ಗುರುಗಳು ಸಂಕಲ್ಪಿಸಿ ಪ್ರಧಾನ ಜಗದ್ಗುರುಗಳನ್ನು ಕರೆಸಿ ಎಲ್ಲ ಶಾಖಾ ಮಠದ ಗುರುಗಳ ಸಮ್ಮುಖದಲ್ಲಿ ತಾಯಿಯ ವಿಶೇಷವಾದಂತಹ ಶಾಖೆಯಲ್ಲಿ ಇಂತಹ ಒಂದು ವಿಶೇಷವಾದಂತಹ 2025 ಜನವರಿ 1-2 ಮಹೋತ್ಸವ ಭವಿಷ್ಯ ಮಂಗಳೂರು ಮಹಾಕ್ಷೇತ್ರದಲ್ಲಿ ಸಮುದ್ರ ತೀರದಲ್ಲಿ ತಾಯಿ ಇದರಿಂದ ಇಡೀ ಲೋಕಕ್ಕೆ ಭಾರತಕ್ಕೆ ಕರ್ನಾಟಕಕ್ಕೆ ಕ್ಷೇಮ ಮಂಗಳ ಫಲ ಆರೋಗ್ಯ ಫಲ ಎಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಎನ್ನುವಂತಹ ಉದ್ದೇಶದಿಂದ ತಾಯಿಯ ಸೇವೆಯನ್ನು ವಿಶೇಷವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂತ ಒಂದು ತಾಯಿಯ ದರ್ಶನ ತಾಯಿಯ ಪರಿಪೂರ್ಣ ಅನುಗ್ರಹ ತಾಯಿಯ ಕೃಪೆ ಲೋಕಕ್ಕೆ ಮಂಗಳ ಹಾಗಾಗಿ ಲೋಕ ಮಂಗಳವಾಗುವಂತಹ ಲೋಕಕ್ಷೇಮವಾಗುವಂತಹ ದೇವತಾ ಕೈಂಕರ್ಯದಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಕೆಲವೇ ಕ್ಷಣಗಳಲ್ಲಿ ಅಮ್ಮನವರ ದರ್ಶನ ಅಮ್ಮನವರ ಅನುಗ್ರಹ ಪ್ರಾಪ್ತವಾಗಲಿದೆ. ಜಗದ್ಗುರುಗಳ ಅನುಗ್ರಹ ಪ್ರಾಪ್ತವಾಗಲಿದೆ. ಎಲ್ಲ
ಭಕ್ತಾದಿಗಳು ಕೂಡ ಈ ಮಹಾ ಸೇವೆಯನ್ನ ತಮ್ಮ ವಿಶೇಷವಾದಂತಹ ಯೋಗ ಭಾಗ್ಯದಿಂದ ಪಡೆದುಕೊಂಡು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಮಠದ ಭಕ್ತಾದಿಗಳಲ್ಲಿ ಸಲಹೆ ವಿಜ್ಞಾಪನೆ. पॉवर बैंक खाली, कैमरा खाली. ಬೇಗ ಇತ್ತಿಗೆ ಪಡೆ ಬುಕ್ ಪರ ಚಾರ್ಜ್ ಐಟ್ ಲಕ್ಷ ಚಾರ್ಜ್ ನನಂಜು ಪೂರ್ಣ ಅವೇಂದು ಐಟ್ ಲಕ್ಷ ಚಾರ್ಜ್ ನನಂಜು ಪೂರ್ಣ ಅವೇಂದು ಟ್ರೈ ಪಡ್ಲ ಟ್ರೈ ಪಡ್ಲ
ಧಾರ್ಮಿಕರ ಮುಖಾಂತರವಾಗಿ ದೇವತಾರಾಧನೆಗಳೆಲ್ಲ ನೆರವೇರುತ್ತೆ. ಗುರುಗಳು ದಿವ್ಯ ವೇದಿಕೆಯನ್ನು ಅಲಂಕರಿಸಿ ಲೋಕಕ್ಕೆ ಧರ್ಮಜ್ಞಾನವನ್ನು ಉದ್ದೇಶ ಮಾಡಿ ಎಲ್ಲರೂ ಕೂಡ ಸನಾತನ ಎಲ್ಲ ಭಕ್ತಾದಿಗಳು ಮಹಾಸಭೆಯಲ್ಲಿ ಪಾಲ್ಗೊಂಡು ನಾಳೆ ನಡೆಯುವಂತಹ ಜಗತ್ತಿನ ಹೋಮದಲ್ಲಿ ಪಾಲ್ಗೊಂಡು
ಜೈ ಶ್ರೀ ಗುರುದೇವ್. ಪ್ರಣಾಮಗಳನ್ನ ಆಶೀರ್ವಾದವನ್ನ ಬೇಡುತ್ತಾ ಶ್ರೀ ಆದಿ ನಾಥ ಪರಂಪರೆಯ ಆದಿಚುಂಚನಗಿರಿ ಪೀಠದ 72ನೇ ಪೀಠಾಧಿಪತಿಗಳಾದ ಅವರನ್ನು ಹಾಗೂ ಎಲ್ಲ ಆದಿಚುಂಚನಗಿರಿಯ ಯತಿಶ್ರೇಷ್ಠರನ್ನು ಮಂಗಳೂರು ಇವರನ್ನು ಡಾಕ್ಟರ್ ವೈ ಭರತ್ ಶೆಟ್ಟಿ ಶಾಸಕರು ಮಂಗಳೂರು ಮಹಾನಗರ ಪಾಲಿಕೆ ಇವರನ್ನ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಇವರನ್ನ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀ ಪ್ರಕಾಶ್ PS ಇವರನ್ನ ಎಲ್ಲರನ್ನ ಪ್ರೀತಿಪೂರ್ವಕ ಸ್ವಾಮೀಜಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ಶಾಲೆಯ ಪೂಜ್ಯ ಡಾಕ್ಟರ್ ಶ್ರೀ ಧರ್ಮತಾಲನಾಥ ಸ್ವಾಮೀಜಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಈ ಶಿವಲಿಂಗನಾಥ ಸ್ವಾಮೀಜಿಯವರಿಗೆ ಭಕ್ತಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ದಕ್ಷಿಣ ಕನ್ನಡದ ಮಾಜಿ ಸಂಸದ ಹಾಗೂ ಭಾರತೀಯ ಜನತಾ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಕುಮಾರ್ ಕಟೀಲ್ ಅವರು ಜನಸೇವೆಯೇ ಎಂಬ ಮಾತಿನಂತೆ ತಮ್ಮ ಜೀವನವನ್ನು ಸಾರ್ವಜನಿಕ ಸೇವೆಗಾಗಿ ಸಮರ್ಪಿಸಿದ್ದಾರೆ. ಇವರ ಉಪಸ್ಥಿತಿಯು ನಮ್ಮ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ನೀಡಿದ್ದು ಅವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿಯವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವ ಶ್ರೀ ಮನೋಜ್ ಕುಮಾರ್ ಕೋಡಿಕಲ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿಯವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ.
ಸನ್ಮಾನ್ಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಶಾಸಕರು ಮಂಗಳೂರು ಉತ್ತರ ವಿಧಾನಸಭೆ ಕ್ಷೇತ್ರ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರು ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ರಜತ ಮಹೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ PS ಪ್ರಕಾಶ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿ ಅವರಿಂದ ಅನುಗ್ರಹವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಿರುವ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಆಡಳಿತ ಅಧಿಕಾರಿಗಳಾದ ಶ್ರೀ ಶಿವರಾಮು AT ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಶ್ರೀಯುತರು ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಮಠದ ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀ ರಾಮೇಗೌಡ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಅನುಗ್ರಹವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಜಯಪ್ರಕಾಶ್ ಗೌಡ ಪ್ರವಚನಕಾರರಿಗೆ ಹೃತ್ಪೂರ್ವಕ ಹೃದಯ ಸ್ವಾಗತಿಸುತ್ತೇನೆ. ಶ್ರೀಯುತರು ಮಹಾಸ್ವಾಮೀಜಿ ಅವರಿಂದ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ತಮ್ಮ ಶ್ರಮವನ್ನು ಮೀಸಲಾಗಿಸಿಕೊಂಡಂತಹ ರಜತ ಮಹೋತ್ಸವ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರಿಗೂ, ಪೋಷಕ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯ ವೃಂದ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು, BGS ಸಂಸ್ಥೆಯ ಗೌರವಾನ್ವಿತ ವ್ಯವಸ್ಥಾಪಕರು, ಪ್ರಾಂಶುಪಾಲರು, ಪೋಷಕರು, ನೆಚ್ಚಿನ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಾರ್ದಿಕ ಸ್ವಾಗತ ಸಲ್ಲಿಸುತ್ತೇನೆ. ಮಗದೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲ ಬಂಧು ಮಿತ್ರರಿಗೂ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದಗಳು. ಸಭೆಯಲ್ಲಿ ಸರ್ವರನ್ನು ಸ್ವಾಗತಿಸಿದಂಥ ಶ್ರೀಮತಿ ರೇಷ್ಮಾ ಸಿ ನಾಯರ್ ಇವರಿಗೂ ಸ್ವಾಗತ. ಇಂದಿನ ಸಾಂಸ್ಕೃತಿಕ ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕೆಂದು ಮಹಾಸ್ವಾಮೀಜಿಗಳಲ್ಲಿ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಯತಿಶ್ರೇಷ್ಠರಲ್ಲಿ ಹಾಗೂ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ.
ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಿನೆಂಬುದ ಬೇಡಿರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಎಲ್ಲರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಕ್ಷಿಣ ಕನ್ನಡ ಕ್ಷೇತ್ರದ ಮಾಜಿ ಲೋಕಸಭಾ ಸದಸ್ಯರು ಬಿಜೆಪಿಯ ಮಾಜಿ ಅಧ್ಯಕ್ಷರು ಆಗಿರುವ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳುತ್ತೇನೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮಂಗಳೂರು ಶಾಖಾ ಮಠದ ರಜತ ಮಹೋತ್ಸವ ಅಂಗವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಗೌರವ ಉಪಸ್ಥಿತಿಯಲ್ಲಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಬಸವ ಶಿವಮೂರ್ತಿ ಸ್ವಾಮೀಜಿಯವರ ಪಾದಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಠಾಧಿಪತಿಗಳ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರ್ತಕ್ಕಂಥ ಪೂಜ್ಯ ಮನೋಜ್ ಕುಮಾರ್ ಅವರೇ, ರಜತ ಮಹೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರು ನಮಗೆಲ್ಲರಿಗೂ ಆದರಣೀಯರಾಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರ್ಯವರಾಗಿರ್ತಕ್ಕಂಥ ಸನ್ಮಾನ್ಯ PS ಪ್ರಕಾಶ್ ಅವರೇ, ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ಪುತ್ತೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರವರೇ, ಸಂಸ್ಥಾನದ ಎಲ್ಲ ಅಧಿಕಾರಿ ವರ್ಗದವರೇ,
ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಆದಿಚುಂಚನಗಿರಿ ಮಹಾಸಂಸ್ಥಾನ ನಮ್ಮ ರಾಜ್ಯದಲ್ಲೇ ಒಂದು ಶಿಕ್ಷಣದ ಅವಕಾಶ ವಂಚಿತರಿಗೆ ಶಿಕ್ಷಣದ ಅವಕಾಶಗಳನ್ನು ಮಾಡಿಕೊಟ್ಟವರು ಪರಮ ಪೂಜ್ಯ ಹಿರಿಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಯಾವ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗಿರ್ತಕ್ಕಂಥ ಸಮುದಾಯ ಇದೆಯಾ, ಸಮಾಜಗಳಿದೆಯೋ ಅಂಥವರು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಪೀಠ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದರ ಮುಖಾಂತರ ಆ ಶಿಕ್ಷಣಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳ ಕಲ್ಪನೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯದಲ್ಲಿ ಅನ್ನದಾಸೋಹದ ಮುಖಾಂತರವಾಗಿ ಬರತಕ್ಕಂಥ ಎಲ್ಲರಿಗೂ ಅನ್ನದಾಸೋಹಗಳನ್ನು ಕೊಡೋದ್ರ ಮುಖಾಂತರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಡತಕ್ಕಂಥ ಪರಿಕಲ್ಪನೆಗಳನ್ನು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕಂಡರು. ಇಡೀ ಹಿಂದೂ ಸಮಾಜ ಸಶಕ್ತ ಸಮಾಜ ಆಗಬೇಕು. ಆ ಹಿಂದೂ ಸಮಾಜಕ್ಕೆ ಒಂದು ಆದರ್ಶವಾಗಿರ್ತಕ್ಕಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣಗಳು ಸಿಗಬೇಕು. ಅದು ಕೇವಲ ಕೇಂದ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಉಳಿಬಾರ್ದು. ಧರ್ಮ ಆಧಾರಿತ ಸಂಸ್ಕಾರ, ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ, ಅದರ ಮುಖಾಂತರ ವ್ಯಕ್ತಿ ನಿರ್ಮಾಣದ ಪರಿಕಲ್ಪನೆ, ಅದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು, ಹಿಂದೂ ಸಮಾಜದ ಪ್ರತಿಯೊಂದು ವ್ಯಕ್ತಿಗೂ ಸಿಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೊಸ ಕಲ್ಪನೆ ಜಿಲ್ಲೆಗಳಲ್ಲಿ ಮಠದ ಸ್ಥಾಪನೆಗಳಾಯಿತು. ಆ ಮಠದ ಸ್ಥಾಪನೆ ಜಿಲ್ಲೆಗಳ ಮುಖಾಂತರವಾಗಿ ಸ್ವಾಮೀಜಿಯವರು ಒಂದು ಹೊಸ ಪರಿಕಲ್ಪನೆಗಳನ್ನು ಇಟ್ಟರು. ಕೇವಲ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದ್ರೆ ಸಾಲದು, ಅಲ್ಲೊಬ್ಬ ಪೀಠಾಧಿಪತಿ ಇರಬೇಕು. ಪೀಠಾಧಿಪತಿಯ ಮುಖಾಂತರವಾಗಿರ್ತಕ್ಕಂಥ ಸಂಸ್ಕಾರ ಮತ್ತು ಧರ್ಮ ಬೋಧನೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರಗಳನ್ನು ಕೊಡಬೇಕು. ಸಮಾಜದ ಸಂಘಟನೆ ಆಗಬೇಕು. ಸಮಾಜದ ಸಂಘಟನೆ ಮುಖಾಂತರ ಇಡೀ ಹಿಂದೂ ಸಮಾಜ ಸಶಕ್ತ ಆಗಬೇಕು ಅನ್ನತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆ ಕಂಡಿರ್ತಕ್ಕಂಥ ಒಬ್ಬ ಜಗದ್ಗುರು ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅನ್ನತಕ್ಕಂಥದ್ದು ನಮ್ಮೆಲ್ಲರೂ ಹೆಮ್ಮೆ. ಅವರ ಪರಿಕಲ್ಪನೆ ಆಧಾರದಲ್ಲಿ ಸಂಸ್ಥೆಗಳು ಬೆಳೀತಾ ನನಗೆ ಆಶ್ಚರ್ಯ ಆಗಿದೆ. 25 ವರ್ಷಗಳು ಕಾವೂರಿನಲ್ಲಿ ಈ ಮಠ ಪ್ರಾರಂಭ ಆಯಿತು. ಮಠ ಪ್ರಾರಂಭ ಆದಾಗ ಪೂಜ್ಯ ಸ್ವಾಮಿಗಳ ಸಂಪರ್ಕಕ್ಕೆ ನಾನು ಬಂದೆ. ಆಗ ನಾನು ಸಂಘದ ತಾಲೂಕು ಕಾರ್ಯವಾಗಿದ್ದೆ. ನಾನು MP ಆಗಿರಲಿಲ್ಲ, ರಾಜಕಾರಣಿ ಆಗಿರಲಿಲ್ಲ. ಸ್ವಾಮೀಜಿಗಳ ಜೊತೆ ಆವತ್ತಿನ ಸಂಬಂಧವನ್ನು ನೋಡಿದೆ. ಆವತ್ತು ನಮ್ಮೆಲ್ಲ ಹಿಂದೂ ಕಾರ್ಯಕ್ರಮಗಳಿಗೆ ಹಿಂದೂ ಸಮಾಜದ ಒಳ್ಳೊಳ್ಳೆಯ ಕಾರ್ಯಗಳಿಗೆ ನಾವು ಸ್ವಾಮೀಜಿಗಳ ಹತ್ರ ಬಂದು ಮಾರ್ಗದರ್ಶನ ತಗೋತಿದ್ವಿ. ಆಗ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಇಲ್ಲಿ ಬಂದಿದ್ದಷ್ಟೇ. ಇಡೀ ಜಿಲ್ಲೆಯಲ್ಲಿ ಅವರ ಓಡಾಟಗಳು, ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗದೆ ಎಲ್ಲ ಸಮಾಜಗಳ ಸಂಪರ್ಕಕ್ಕೆ ಹೋದರು. ಎಲ್ಲ ಸಮಾಜಗಳನ್ನು ಸಂಘಟಿತ ಮಾಡಿದರು. ಹಿಂದೂ ಸಮಾಜಕ್ಕೆ ಒಂದು ಚೈತನ್ಯದ ಭಾಷಣಗಳನ್ನು ಮಾಡಿದರು. ತನ್ನ ಮಾತುಗಾರಿಕೆಯ ಮುಖಾಂತರ ಇಡೀ ಸಮಾಜವನ್ನು ಆಕರ್ಷಣೆ ಮಾಡಿದರು. ನನಗೆ ಅವರ ಮಾತುಗಾರಿಕೆಗಿಂತ ಹೆಚ್ಚು ಅವರ ಸಂಗೀತದ ಆಕರ್ಷಣೆಗಳಾದವು. ಸಂಗೀತದಲ್ಲೂ ಅದ್ಭುತವಾಗಿರ್ತಕ್ಕಂಥ ಚಾಕಚಕ್ಯತೆಯನ್ನು ಮಾಡಿದರು. ಒಬ್ಬ ಸಂಗೀತ ಮುಖಾಂತರವಾಗಿ ಸಮಾಜದಲ್ಲಿರ್ತಕ್ಕಂಥ ಭಜನೆ ಮುಖಾಂತರವಾಗಿ ಸಮಾಜವನ್ನು ಸಂಘಟಿತ ಮಾಡತಕ್ಕಂಥ ಶಕ್ತಿ ಸ್ವಾಮೀಜಿಗಳದ್ದು. ಅದರ ಜೊತೆಗೆ ಈ ಕಾವೂರಿನಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳ ಕೊರತೆ ಇಲ್ಲ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಶಿಕ್ಷಣದ ಕಾಶಿ ಯಾವುದು ಕೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅತಿ ಹೆಚ್ಚು ಶಾಲೆಗಳಿರ್ತಕ್ಕಂಥ, ಅತಿ ಹೆಚ್ಚು ಕಾಲೇಜುಗಳಿರ್ತಕ್ಕಂಥ, ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಿರ್ತಕ್ಕಂಥ, ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಇರ್ತಕ್ಕಂಥ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ಈ ಜಿಲ್ಲೆಯಲ್ಲಿ ಕೊರತೆ ಇದ್ದದ್ದು ಯಾವುದು ಕೇಳಿದ್ರೆ ಮೌಲ್ಯಾಧಾರಿತ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣ. ಅದನ್ನು BGSನಲ್ಲಿ ಡಾಕ್ಟರ್ ಧರ್ಮಪಾಲನಾಥ್ ನೇತೃತ್ವದಲ್ಲಿ ಕೊಡುವಂಥದ್ದು ಪ್ರಾರಂಭ ಆಯಿತು. ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ, ಹಿಂದೂ ಸಮಾಜದ ಕಲ್ಪನೆಯ ಒಂದು ಸಂಸ್ಥೆ ಇಲ್ಲಿ ಬೆಳೆಯಿತು. ಹೈಸ್ಕೂಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಇಲ್ಲಿಯ ಬಾಲಗಂಗಾಧರನಾಥರ ಪರಿಕಲ್ಪನೆ, ಡಾಕ್ಟರ್ ನಿರ್ಮಲಾನಂದರ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗದರ್ಶನ, ಡಾಕ್ಟರ್ ಧರ್ಮಪಾಲನಾಥರ ಶ್ರಮ ಇವತ್ತು ಇಲ್ಲಿ ಕಾಣುವುದಕ್ಕೆ ಯಾವುದು ಸಾಕ್ಷಿ ಹೇಳಿದರೆ ಈ ಬಂಡೆಯ ಪುರವನ್ನು ಇವತ್ತು ಶಿಕ್ಷಣ ಪುರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಇದು ಬಂಡೆಯ ಒಂದು ನಗರ. ಪೂರ್ತಿಯಾಗಿ ಬಂಡೆ ಸೀಮಿತ ಆಗಿರ್ತಕ್ಕಂಥ ಕ್ಷೇತ್ರ ಇವತ್ತು ಶಿಕ್ಷಣದ ಒಂದು ಅದ್ಭುತವಾಗಿರ್ತಕ್ಕಂಥ ಮಂದಿರ ಎದ್ದು ನಿಂತಿದೆ. ಯಾಕಿದ್ರೆ ಉಲ್ಲೇಖ ಮಾಡಿದೆ ಕೇಳಿದ್ರೆ 25 ವರ್ಷಗಳ ಕಾಲದಲ್ಲಿ ಈ ಜಿಲ್ಲೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಾಗಿ ಅದಕ್ಕಿಂತ ಇಡೀ ಸಮಾಜವನ್ನು ಸಂಘಟನೆ ಮಾಡತಕ್ಕಂಥ ಮಠವಾಗಿ ಆ ಮಠದ ಪೀಠಾಧಿಪತಿಗಳು ಇಡೀ ಸಮಾಜವನ್ನು ಸೇರಿಸುವ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕ್ಷೇತ್ರ ಆಗಿದ್ದರೆ ಇವತ್ತು BGS. ಇದಕ್ಕೆ ಪ್ರೇರಣೆ ಯಾರು ಹೇಳಿದರೆ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅಂತಹ ಸಂಸ್ಥೆ ಇವತ್ತು 25 ವರ್ಷಗಳನ್ನು ಪೂರೈಸಿದೆ. 10,000 ಸಾವಿರಾರು ವಿದ್ಯಾರ್ಥಿಗಳನ್ನು ಕೊಟ್ಟಿದೆ.
ನಮ್ಮ ಧರ್ಮದ ಎಲ್ಲ ಕಾರ್ಯಗಳಿಗೆ ಚೇತನವಾಗಿ ನಿಂತಿದೆ ಈ ಸಂಸ್ಥೆ. ಇವತ್ತು ಈ ಶಾಲೆಯಲ್ಲಿ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಜಗತ್ತಿನ 10 ಕ್ಷೇತ್ರಗಳಲ್ಲಿ ಹೋಗಿ ಸಾಧಕರಾಗಿ ಬೆಳೆದಿದ್ದಾರೆ. ಸಾಧಕರ ನಿರ್ಮಾಣ ಈ ಸಂಸ್ಥೆಯ ಕೊಡುಗೆ ಆಗಿದೆ. ಬಾಲಗಂಗಾಧರನಾಥರು ಇವತ್ತು ಮಾಡಿರ್ತಕ್ಕಂಥ ಪರಿಕಲ್ಪನೆ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಬೇರೆಲ್ಲ ಕಡೆ ಆಗಿದೆ. ನನಗೆ ವಿಶ್ವಾಸ ಇದೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಕಾವೂರಿನಲ್ಲಿ ಒಂದು ಯೂನಿವರ್ಸಿಟಿಯಾಗಿ ಬೆಳೀತದೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಎಲ್ಲರ ಭಕ್ತರ ಸಹಕಾರದಿಂದ ಅನ್ನತಕ್ಕಂಥ ನಂಬಿಕೆ ನನಗಿದೆ. ಯಾಕೆಂದರೆ ಇವತ್ತು ಈ ಜಿಲ್ಲೆಯ ಶಿಕ್ಷಣದ ಕೊರತೆಯಲ್ಲ, ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣದ ಕೊರತೆಯನ್ನು ನೀಗಿಸಿದೆ. ಇದರ ಮುಖಾಂತರ ಸಂಸ್ಕಾರಯುತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ಆಗಿದೆ. ಇದೇ ಪರಿಕಲ್ಪನೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರದ್ದು ಅಂತ ಹೇಳ್ತಾ ಇವತ್ತು ಎಲ್ಲರ ಸಹಕಾರದಲ್ಲಿ ರಜತ ಮಹೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. 2 ದಿನಗಳ ಕಾಲ ಯಶಸ್ವಿಯಾಗಿ ನಡೀಲಿ. ಇದರ ಮುಖಾಂತರ ಈ ಜಿಲ್ಲೆ, ರಾಜ್ಯ, ದೇಶಕ್ಕೆ ಒಂದು ಸಂದೇಶ ಇಲ್ಲಿಂದ ಹೋಗಲಿ. ಅದರ ಮುಖಾಂತರ ಒಂದು ಸಶಕ್ತ ಸಮಾಜ ನಿರ್ಮಾಣ ಆಗಲಿ ಅಂತ ಹಾರೈಸ್ತಾ ಇವತ್ತು ನಾನು ಮಾಜಿಯಾಗಿದ್ದೇನೆ. ಮಾಜಿ ಆದವರನ್ನು ಕರೆಯೋದು ಕಡಿಮೆ, ಆದರೆ ಇವತ್ತು ಪೂಜ್ಯ ಸ್ವಾಮೀಜಿಗಳು ಆಶೀರ್ವಾದದಿಂದ ನನ್ನ ಕರೆದಿದ್ದಾರೆ. ನಾನು ಪೂಜ್ಯ ಸ್ವಾಮೀಜಿಯವರ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆವತ್ತಿಂದ ಇವತ್ತಿನವರೆಗೆ ನನಗೆ ಮಾರ್ಗದರ್ಶನ ನೀಡ್ತಾ ಬಂದವರು. ನಿರ್ಮಲಾನಂದ ಸ್ವಾಮೀಜಿಯವರು ಅದ್ಭುತವಾಗಿರ್ತಕ್ಕಂಥ ಚಿಂತಕ, ಶ್ರೇಷ್ಠರಾಗಿರ್ತಕ್ಕಂಥ ಒಬ್ಬ ಸಾಧಕ ಸ್ವಾಮೀಜಿಯವರು. ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಬಲ್ಲಂಥ ಸ್ವಾಮೀಜಿಯವರು. ಅವರ ಮಧ್ಯೆ ಉಪಸ್ಥಿತರಿರ್ತಕ್ಕಂಥ ಈ ಭಾಗ್ಯವನ್ನು ಕರುಣಿಸಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ಸ್ವಾಮೀಜಿಯವರು ಅವತ್ತು ಆದೇಶ ಕೊಟ್ಟರು, ರಾಮಯ್ಯ ಗೌಡರ ವಿಗ್ರಹದ ಸ್ಥಾಪನೆ ಆಗ್ಬೋದು. ಸ್ವಾಮೀಜಿಯವರ ಆಶೀರ್ವಾದವನ್ನು ನಾನು ಶಿರಸಾವಹಿಸಿ ಪಾಲಿಸಿದ್ದೇನೆ. ಆ ಕಾರ್ಯ ಆಗಿದೆ ಅಂತ ಹೇಳಿ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟದ್ದಕ್ಕೂ ನಾನು ಋಣಿಯಾಗಿದ್ದೇನೆ. ನಿಮ್ಮ ಯಾವತ್ತೂ ಪಾದ ಸೇವೆಯಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಉದ್ಘಾಟನೆಯ ಮಾತುಗಳನ್ನಾಡಿದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಪ್ರೀತಿಪೂರ್ವಕ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಮಾತನಾಡಲಿದ್ದಾರೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರು, ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಂಗಳೂರು ಶಾಖೆಯ ರಜತ ಮಹೋತ್ಸವದ ಸಲುವಾಗಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ 2 ದಿನದ ಕಾರ್ಯಕ್ರಮ. ಅದರೊಂದಿಗೆ ಪೂಜ್ಯರಾದಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಥಾನ, ಅವರ ನಮ್ಮ ಪಟ್ಟಾಭಿಷೇಕ ಆಗಿ 50 ವರ್ಷದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ 1ನೇ ದಿನದ ಮೊದಲನೇ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮಗೆಲ್ಲ ಆಶೀರ್ವಚನ ನೀಡಲಿಕ್ಕೆ ನಮ್ಮೊಂದಿಗೆ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಸ್ವಾಮೀಜಿಗಳ, ನೆರೆದಿರುವಂಥ ನನ್ನೆಲ್ಲ ಬಂಧು ಭಗಿನಿಯರ, 2 ದಿನದ ಕಾರ್ಯಕ್ರಮ ನಾವೆಲ್ಲರೂ ಸಹ ಮಠಾಧೀಶರುಗಳ ಮಾತುಗಳಿಗೆ ಕಾತರದಿಂದ ಕಾಯ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಆದಿಚುಂಚನಗಿರಿ ಇಡೀ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥ ಕೆಲಸ ಮಾಡ್ತಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮಂಗಳೂರಿನಲ್ಲಿ ಸಹ 1,000 ಜನ ಕುಳಿತುಕೊಳ್ಳಬಲ್ಲಂಥ ಒಂದು ಆಡಿಟೋರಿಯಂನ ಶಂಕುಸ್ಥಾಪನೆ ನಾಳೆ ಆಗಲಿಕ್ಕಿದೆ. ಹಾಗೆ ಹೊಸ ಕಟ್ಟಡದ ಉದ್ಘಾಟನೆಯ ಶುಭ ಸಂದರ್ಭ ಸಹ ನಾಳೆ ದೊಡ್ಡ ರೀತಿಯಿಂದ ನಡೆಯಲಿಕ್ಕಿದೆ. ಮುಂಚಿತವಾಗಿ ನಡೆಯುತ್ತಿರುವಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇನ್ನು ಮುಂದೆ ಮಾತಾಡಲಿಕ್ಕಿದ್ದಾರೆ. ನಾವೇನು ಜಾಸ್ತಿ ಮಾತಾಡಬೇಕಾದಂಥ ಅವಶ್ಯಕತೆ ಖಂಡಿತ ಇರಲಿಕ್ಕಿಲ್ಲ. ಅಧ್ಯಕ್ಷ ಸ್ಥಾನ ಇದ್ದ ಕಾರಣಕ್ಕಾಗಿ ನನಗೆ 2 ಮಾತನ್ನು ಹೇಳಿದ್ದಾರೆ. ಸ್ವಾಮೀಜಿಯವರ ಕೊಡುಗೆ, ಆದಿಚುಂಚನಗಿರಿ ಸ್ವಾಮೀಜಿಯವರ ಈಗಿನ ಕೊಡುಗೆ ಏನಿದೆ ಅನ್ನೋದು ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಇರಬೇಕು. ಮೊನ್ನೆ ಶ್ರೀಹರಿಕೋಟದಲ್ಲಿ ರಾಕೆಟ್ ಉಡಾವಣೆ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ TV ನೋಡ್ತಾ ಇದ್ದೆವು.
ಕಾವಿನ ಧರಿಸಿದಂಥ ಒಬ್ಬ ವ್ಯಕ್ತಿಯನ್ನು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ. ಭಾಳ ಹೆಮ್ಮೆ ಆಯಿತು ನೋಡುವಾಗ. ಕಾವಿ ಧರಿಸಿದಂಥ ಒಬ್ಬ ವ್ಯಕ್ತಿ ಶ್ರೀಹರಿಕೋಟದಲ್ಲಿ ರಾಕೆಟ್ ಉಡಾವಣೆ ಆಗುವಂಥ ಸಂದರ್ಭದಲ್ಲಿ ಅವರಲ್ಲಿದ್ದರು. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಹಿಂದೂ ಸಮಾಜದ ಗುರುಗಳು, ಮಠಾಧೀಶರು ಎಲ್ಲರೂ ಸಹ ವಿಜ್ಞಾನವನ್ನು ಒಪ್ಪಿಕೊಂಡೇ ಹಿಂದೂ ಸಮಾಜವನ್ನು ಇಷ್ಟರವರೆಗೆ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಹಿಂದೂ ಸಮಾಜ ವಿಜ್ಞಾನದಲ್ಲಿ ಆಗುತ್ತಿರುವಂಥ ಪರಿವರ್ತನೆಗೆ ನಮ್ಮನ್ನು ಒಗ್ಗೂಡಿಸಿಕೊಂಡು ಬಂದಂಥ ಸಮಾಜ. ವಿಜ್ಞಾನ ಬೇರೆ, ನಮ್ಮ ಆಧ್ಯಾತ್ಮದ ಬೇರೆ ಅನ್ನುವಂಥ ವಿಷಯ ಹೇಳಿದಂಥ ಸಮಾಜ ಅಲ್ಲ. 5 ನಿಮಿಷ ಸ್ವಾಮೀಜಿ ಹತ್ರ ಮಾತಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು. ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದರು, ನಮ್ಮ ಯೂನಿವರ್ಸಿಟಿಯಲ್ಲಿ ಮೆಟಾಫಿಸಿಕಲ್ ಸೈನ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಸಹ ಹೇಳಿದರು. ಮೆಟಾಫಿಸಿಕಲ್ ಸೈನ್ಸ್ ಅಂದರೆ ಎಲ್ಲೋ ಒಂದು ಕಡೆ ಸ್ಪಿರಿಚುಲಿಟಿಯ ಒಂದು ವಿಷಯ, ಆದರೆ ಅದನ್ನು ನಮ್ಮ ಯುವ ಪೀಳಿಗೆಗೆ ಗೊತ್ತು ಮಾಡಬೇಕು, ಅದರ ಬಗ್ಗೆ ರಿಸರ್ಚ್ ಆಗಬೇಕು, ಅದರ ಬಗ್ಗೆ ಅಧ್ಯಯನಗಳಾಗಬೇಕು ಅನ್ನುವಂಥ ಮನಸ್ಥಿತಿಯಿಂದ ಒಬ್ಬ ಸೈಂಟಿಫಿಕ್ ಮೈಂಡ್ಸೆಟ್ ಇರುವಂಥ ಆಧ್ಯಾತ್ಮಿಕ ಚಿಂತನೆ ಉಳ್ಳುವಂಥ ಒಬ್ಬ ಮಠಾಧೀಶರು ನಮ್ಮ ನಡುವೆ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಸಹ ಹೆಮ್ಮೆಯ ವಿಷಯ. ಖಂಡಿತ ಆದಿಚುಂಚನಗಿರಿಯ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಈ ರೀತಿಯ ಮೈಂಡ್ಸೆಟ್ ಏನಿದೆ, ಧರ್ಮದೊಂದಿಗೆ, ನಮ್ಮ ಸಂಸ್ಕೃತಿಯೊಂದಿಗೆ, ನಮ್ಮ ಸಂಸ್ಕಾರದೊಂದಿಗೆ ಇದನ್ನೆಲ್ಲ ಬೆಳೆಸ್ತಾ ವಿಜ್ಞಾನದ ಚಿಂತನೆ ಏನಿದೆ ಅದು ನಮ್ಮನ್ನು ಬಿಟ್ಟು ಇಲ್ಲ ಅನ್ನುವಂಥ ಚಿಂತನೆ ವೇದದಲ್ಲಿ ನಮ್ಮ ಹಿರಿಯರು ಏನು ಕೊಟ್ಟಿದ್ರು ಅದನ್ನು ನಮ್ಮ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇನ್ಸ್ಟಿಲ್ ಮಾಡುವಂಥ ವಿಷಯ, ಅದನ್ನು ಮನಸ್ಸಲ್ಲಿ ಈಗಲೇ ಹಾಕಿ ಅದನ್ನು ಬೆಳೆಸುವಂಥ ವಿಷಯ, ದೊಡ್ಡದಾದ ಕೆಲಸ ಆದಿಚುಂಚನಗಿರಿ ಮಠದಿಂದ ಆಗ್ತಾಯಿದೆ. ಇನ್ನೂ ಸಹ ಜಾಸ್ತಿ ವಿದ್ಯಾಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಮೂಡಿ ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಹ ಮಾಡ್ತಾ, ನಿಮಗೆಲ್ಲರಿಗೂ ಸಹ ಈ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಬಂದಿದ್ದೀರಿ ಸ್ವಾಮೀಜಿ ಆಶೀರ್ವಚನ ಕೇಳಲಿಕ್ಕೆ. ಅದರೊಂದಿಗೆ ಎಷ್ಟೋ ಜನ ನಮ್ಮ ಮಕ್ಕಳನ್ನು BGS ಸ್ಕೂಲಲ್ಲಿ ಕಲಿಸ್ತಾ ಇದ್ದೀರಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಇಂದ ಪಾಸಾಗಿ ಹೋಗಿದ್ದಾರೆ. ಖಂಡಿತ ನಮಗೆಲ್ಲರಿಗೂ ಸಹ ಒಂದು ದಾರಿದೀಪವಾಗಿರುವಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ಸಹ ಸೇರಿ ಇದನ್ನು ಇನ್ನೂ ಇದಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ವಂದನೆಗಳು. ನಾಥ ಪರಂಪರೆಯ 72ನೇ ಪೀಠಾಧಿಪತಿಗಳು ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅವರ ಅನುಗ್ರಹ ಸಂದೇಶವನ್ನು ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ 71ನೇ ಜಗದ್ಗುರುಗಳಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ
ಜಗಕ್ಕೆ ಬೆಳಕನ್ನು ನೀಡಿದ ಪರಂ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು 1800 ವರ್ಷಗಳಷ್ಟು ಇತಿಹಾಸವುಳ್ಳಂಥ ನಾಥ ಸಂಪ್ರದಾಯದ ಪರಂಪರೆಯ ನಮ್ಮ ಹಿಂದೂ ಧರ್ಮದ ಪೀಠವನ್ನು ಅಲಂಕರಿಸಿ 50 ಸಂವತ್ಸರಗಳನ್ನು ಕಂಡ ಸಂದರ್ಭ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಪವಿತ್ರ ಕಾರ್ಯಕ್ರಮದಲ್ಲಿ ಮತ್ತು ಮಂಗಳೂರಿನಲ್ಲಿ ಶಾಖೆ ಪ್ರಾರಂಭವಾಗಿ 25 ವರ್ಷಗಳು ಸಂದ ಸವಿ ನೆನಪಿಗಾಗಿ ಹಲವಾರು ಸಾರ್ವಜನಿಕ, ಸಾಂಸ್ಕೃತಿಕ, ಜ್ಞಾನ ಕೇಂದ್ರಿತ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 2 ದಿನಗಳ ಕಾರ್ಯಕ್ರಮ ಇಂದು ಪ್ರಾರಂಭವಾಗಿದೆ. ಇಂತಹ ಪರಮ ಪವಿತ್ರ ಪಾವನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆಯಲ್ಲಿ ನಮ್ಮ ರಾಜ್ಯದ ಹಲವಾರು ಮಠಾಧೀಶರು ಉಪಸ್ಥಿತರಿದ್ದಾರೆ. ಆ ಎಲ್ಲ ಯತಿಶ್ರೇಷ್ಠರನ್ನು ಸ್ಮರಿಸಿಕೊಂಡು ಸುಕ್ಷೇತ್ರ ಆದಿಚುಂಚನಗಿರಿ ನಮ್ಮ ಈ ಶಾಖೆಯ ಸ್ವಾಮಿಗಳಾಗಿ, ಉತ್ತಮ ಸಾಹಿತಿಯಾಗಿ, ಆಧ್ಯಾತ್ಮಿಕ ಪಿಪಾಸುವಾಗಿ, ಮುಮುಕ್ಷುವಾಗಿ, ಸನ್ಯಾಸಿಯಾಗಿ, ಉತ್ತಮ ಗಾಯಕರಾಗಿ ಶ್ರೀಮಠದ ಸೇವೆಯನ್ನು ಈ ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಧರ್ಮಪಾಲನಾಥ ಸ್ವಾಮಿಗಳ ಆದಿಯಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಶಾಖೆಗಳ ಕಾರ್ಯದರ್ಶಿ ಸ್ವಾಮಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಇಲ್ಲಿ ಮತ್ತೊಮ್ಮೆ ಆಹ್ವಾನ ಮಾಡ್ತಾ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಉದ್ಘಾಟನೆಯನ್ನು ಮಾಡಿಕೊಟ್ಟಂಥ ನಳಿನ್ ಕುಮಾರ್ ಕಟೀಲ್ರವರೇ, ಶಾಸಕರಾಗಿರ್ತಕ್ಕಂಥ ಭರತ್ಜಿಯವರೇ, ಮೇಯರ್ ಅವರಾಗಿರ್ತಕ್ಕಂಥ ಮನೋಜ್ ಅವರು ಮತ್ತು ಪ್ರಕಾಶ್ ಅವರಿದ್ದಾರೆ, ಶ್ರೀಮಠದ ಆಡಳಿತ ವರ್ಗ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ಪೋಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಸ್ನೇಹಿತರೆ, ಸಾಂಸ್ಕೃತಿಕ ಸುವರ್ಣ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಪ್ರೀತಿಯ ಮಕ್ಕಳು ವರ್ಷಪೂರ್ತಿಯ ತಮ್ಮ ಸಾಂಸ್ಕೃತಿಕ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಣಿಯಾಗಿ ನಿಂತಿದ್ದಾರೆ. ಅದನ್ನು ನೋಡಲಿಕ್ಕೆ ಪೋಷಕರು ಮತ್ತು ಭಕ್ತರು ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಹೆಚ್ಚು ಮಾತನಾಡಲಿಕ್ಕೆ ಇಂದು ಹೋಗದೇನೆ ಹಲವಾರು ಮಠಾಧೀಶರು, ಮಾದಾರಚನೆಯ ಸ್ವಾಮಿಗಳಾದಿಯಾಗಿ ಮಾತನಾಡಬೇಕಾಗಿತ್ತು. ಅವರೆಲ್ಲರ ಮಾತುಗಳನ್ನು ನಾಳೆ ಕೇಳುವ ಭರವಸೆಯಲ್ಲಿ ಮಕ್ಕಳಿಗಾಗಿ ಮತ್ತು ಪೋಷಕರಿಗಾಗಿ ಬಹುಬೇಗ ಈರುವರು ಅತಿಥಿಗಳು ಯಾವ ರೀತಿ ಮಾತನ್ನು ಮುಗಿಸಿದ್ರೋ ಅದೇ ರೀತಿಯಲ್ಲಿ ಬೇಗ ಕಾರ್ಯಕ್ರಮನ ಮುಗಿಸೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಳಿನ್ ಕುಮಾರ್ ಕಟೀಲ್ರವರು ಪ್ರಾರಂಭದಲ್ಲಿಯೇ ಮಾತನಾಡಿದರು. ಅವರಿಗೆ ಈ ಸಭೆಯ ಮುಖಾಂತರ ಧನ್ಯವಾದಗಳನ್ನು ಹೇಳಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ವಿ. ಕಾರಣ ಇಷ್ಟೇನೆ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಪೂರ್ವದಲ್ಲಿಯೇ ಬ್ರಿಟಿಷ್ನವರ ವಿರುದ್ಧ ಹೋರಾಡಿದ ಕೆದಂಬಾಡಿ ರಾಮೇಗೌಡರವರ ಯಾವ ಒಂದು ಜಾಗದಲ್ಲಿ ಅವರಿಗೆ ಸಮಸ್ಯೆ ಆಯಿತು, ಅಂತಹದೊಂದು ಜಾಗದಲ್ಲಿ ಮುಂದಿನ ಪರಂಪರೆಗೆ, ಮುಂದಿನ ನಮ್ಮ ಮಕ್ಕಳಿಗೆ ಒಂದು ಆದರ್ಶವನ್ನು ರೂಪಿಸ್ಲಿಕ್ಕೋಸ್ಕರ ಅಲ್ಲಿ ಒಂದು ಕೇಂದ್ರ ಆಗಬೇಕು, ಅವರ ಪ್ರತಿಮೆ ಅನಾವರಣ ಆಗಬೇಕು, ಅಲ್ಲಿ ಒಂದು ವನ ಆಗಬೇಕು ಎಂಬ ಒಂದು ಭಾವನೆ ಏನಿತ್ತಲ್ಲ, ಅದಕ್ಕೆ ಪೂರಕವಾಗಿ ಅವರು ಅಂದಿಗೆ ಸ್ಪಂದಿಸಿ ಕೆದಂಬಾಡಿ ರಾಮೇಗೌಡರವರ ಪ್ರತಿಮೆ ಅನಾವರಣ ಆಗಲಿಕ್ಕೆ ಅವರು ಬಹುಮುಖ್ಯ ಪಾತ್ರವನ್ನು ವಹಿಸಿದಂಥವರು. ಅದಕ್ಕಾಗಿ ಆದರೆ ಅವತ್ತು ಆ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಆಗಲಿಲ್ಲ. ಅನಾರೋಗ್ಯದಿಂದ ಅವರು ಆಸ್ಪತ್ರೆಯಲ್ಲಿದ್ದರು. ಆದ್ರೂ ಕೂಡ ಕಾರ್ಯಕ್ರಮವನ್ನು ತುಂಬ ಆಗು ಮಾಡಿಕೊಟ್ರು. ಅದೇ ನಿಟ್ಟಿನಲ್ಲಿ ಭರಶೆಟ್ಟಿಯವ್ರಿಗೂ ಕೂಡ ಅವರ ಸಹಕಾರಕ್ಕೆ ಧನ್ಯವಾದಗಳನ್ನು ಸಮಸ್ತ ಸಮುದಾಯದ ಪರವಾಗಿ ನಾವು ಇಲ್ಲಿ ಹೇಳ್ತಾ, ಪೋಷಕರು ಸಾಕಷ್ಟು ಜನ ಬಂದಿದ್ದೀರಿ. ಮಾತನಾಡಿದಂಥ ಇಬ್ಬರು ಹಿರಿಯರು ಕೂಡ ನಮ್ಮ ದೇಶ, ಧರ್ಮ, ಸಂಸ್ಕೃತಿ ಇದರ ಬಗೆಗೇ ಮಾತನಾಡಿದರು. ಆಧುನಿಕ ವಿದ್ಯೆ ಎಲ್ಲ ಕಡೆಯೂ ಕೂಡ ಸಿಗ್ತಾ ಇದೆ. ಸುಮಾರು 100 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಾಕ್ಷರತೆ ಪ್ರಮಾಣ ಇದ್ದದ್ದೇ 5% ಆಧುನಿಕ ವಿದ್ಯೆಯಲ್ಲಿಯೂ ಕೂಡ. ಆದರೆ ಈಗ ಸುಮಾರು 80%ಗಿಂತ ಹೆಚ್ಚು ಸಾಕ್ಷರತೆಯೇನೋ ಬರ್ತಾ ಇದೆ. ಆಧುನಿಕ ವಿದ್ಯೆಯ ಬರದಲ್ಲಿ ಓಡ್ತಾ ಆಧ್ಯಾತ್ಮಿಕ ವಿದ್ಯೆಯನ್ನು ಮರೆತು ಬಿಡ್ತೇವೇನೋ ಅಂತ ಒಂದು ಭಯ ಇದೆ.
ಬೇಕಾಗುತ್ತೆ. ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರೇನೆ ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾಧರ್ಮ. ದಿಸ್ ಈಸ್ ದ ಸ್ಮಾಲೆಸ್ಟ್ ಡೆಫಿನೇಷನ್ ವಿಚ್ ಈಸ್ ಗಿವನ್ ಫಾರ್ ದ ಧರ್ಮ ಇನ್ ಅವರ್ ಕಲ್ಚರ್. ಎಂದು ಕೂಡ ನಮ್ಮ ಧರ್ಮದ ತತ್ವಗಳು ಆಧುನಿಕತೆಗೆ ಆಗಲಿ ಪ್ರಾಪಂಚಿಕ ಬದುಕಿಗಾಗಲಿ ಬೆಂದು ಮಾಡಿದಂತಹದ್ದಲ್ಲ. ನಮ್ಮ ಉಪನಿಷತ್ತುಗಳು ಕೂಡ ಕಾಡಿಗೆ ಹೋಗಿ ಅಂತ ಯಾರೂ ಹೇಳಿಕೊಡಲಿಲ್ಲ. ಪ್ರಪಂಚದಲ್ಲಿ ಇದ್ದುಕೊಂಡು ಪ್ರಾಪಂಚಿಕ ಏಳಿಗೆಯನ್ನು ಸಮೃದ್ಧಿಯನ್ನು ಗಳಿಸೋದ್ರ ಜೊತೆಯಲ್ಲಿ ತನ್ನ ಅಂತರಂಗದ ಜ್ಞಾನವನ್ನು ಕೂಡ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಯಾವುದು ನಮಗೆ ಮಾಡಿಕೊಡುತ್ತೋ ಅದು ಧರ್ಮ ಅಂತ ಹೇಳಿಕೊಟ್ರು. ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ಅದಕ್ಕೆ ಪೂರಕವಾಗಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಿಕ್ಷಣ ಟ್ರಸ್ಟ್ ಮತ್ತು ನಮ್ಮ ಯೂನಿವರ್ಸಿಟಿ ಇದೆ, ನಿಮ್ಮ ಚುಂಚನಗಿರಿಯ ಯೂನಿವರ್ಸಿಟಿ ಇದೆ, ಆದಿಚುಂಚನಗಿರಿ ಯೂನಿವರ್ಸಿಟಿ ACU. ಅದರ ಒಂದು ಪ್ರೈಮ್ ಮೋಟೋನು ಕೂಡ ಅದೇ ಇದೆ, ಸಾ ವಿದ್ಯಾ ಯಾ ವಿಮುಕ್ತಯೇ. ನಾವು ಕೊಡ್ತಕ್ಕಂಥ ವಿದ್ಯೆ ಹೇಗಿರಬೇಕು ಅಂತಂದರೆ, ಆಧುನಿಕವಾಗಿ ನಾವು ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೇಹ ಮನಸ್ಸು ಎಷ್ಟು ಮುಖ್ಯವೋ ಅಷ್ಟು ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ನಾವು ಸಂರಕ್ಷಣೆ ಮಾಡೋದರ ಜೊತೆಯಲ್ಲಿಯೇ ಅದಕ್ಕೆ ಪೂರಕವಾಗಿ ಅಧಿಷ್ಠಾನವಾಗಿರ್ತಕ್ಕಂಥ ನಮ್ಮ ಸ್ವರೂಪದ ನೆಲೆಯನ್ನು ಕೂಡ ಕಂಡುಕೊಳ್ತಕ್ಕಂಥದ್ದು. ಸ್ವರೂಪದ ನೆಲೆಯನ್ನು ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಬಂಧನಗಳಿಗೆ ಕ್ಲೇಶಗಳಿಗೆ ಮನುಷ್ಯ ಒಳಗಾಗಿದ್ದಾನೆ, ಮನಸ್ಸು ಒಳಗಾಗಿದೆ. ಆ ಮನಸ್ಸಿನ ಕ್ಲೇಶಗಳಿಂದ ಯಾವುದು ಮುಕ್ತಗೊಳಿಸುತ್ತೋ ಅದು ವಿದ್ಯೆ ಅಂತ ನಮ್ಮ ಹಿರಿಯರು ಹೇಳಿದರು. ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾಧರ್ಮ. ದ ಒನ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ದ ಲಿಬರೇಷನ್ ಆ್ಯಂಡ್ ಒನ್ ವಿಚ್ ಈಸ್ ಗೋಯಿಂಗ್ ಟು ರಿಡೀಮ್ ಯು ಫ್ರಮ್ ಆಲ್ ಕೈಂಡ್ಸ್ ಆಫ್ ಇಗ್ನೋರೆನ್ಸ್, ನಿಸೈನ್ಸ್ ಆರ್ ದ ಮಾಯಾ ಆರ್ ದ ಬಾಂಡೇಜ್ ದಟ್ ಈಸ್ ಕಾಲ್ಡ್ ನಾಲೆಡ್ಜ್ ಆರ್ ದ ವಿಶ್ಡಮ್ ಅಂತ ನಾವು ಹೇಳಿದ್ದು. ಇದಕ್ಕೆ ಪೂರಕವಾಗಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಎಲ್ಲ ಶಾಖೆಗಳಲ್ಲಿ ಸಂಸ್ಥೆಗಳಲ್ಲಿ ಆಧುನಿಕ ವಿದ್ಯೆಯನ್ನು ಕೊಡೋದ್ರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಆಧ್ಯಾತ್ಮಿಕ ವಿದ್ಯೆ ಅಂದರೆ ಸ್ವರೂಪದ ವಿದ್ಯೆ, ತಮ್ಮ ತಮ್ಮ ಅಸ್ತಿತ್ವದ ಬಗೆಗಿನ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಪೂಜ್ಯ ಗುರುಗಳ ಆಸೆ ಆಗಿತ್ತು. ಅದಕ್ಕಾಗಿ ಇಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೇ ಸಂಸ್ಥೆಗೆ ಹೋದರೂ ಮಕ್ಕಳು ಇವೆರಡರಲ್ಲಿ ಕೂಡ ಪಳಗ್ತಾ ಹೋಗ್ತಾರೆ. ಆದರೆ PUCಯನ್ನು ಮುಗಿಸಿ ನಂತರದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಸ್ಥೆಗಳಿಂದ ಬರ್ತಾರೆ ನಮ್ಮ ವ್ಯವಸ್ಥೆಗಳಿಗೆ. ಯಾಕಂದರೆ ನಮ್ಮಲ್ಲಿಯೇ ಓದಿರ್ತಕ್ಕಂಥ ಮಕ್ಕಳು PUCಯ ನಂತರದಲ್ಲಿ ನಮ್ಮಲ್ಲಿಯೇ ಇರ್ತಾರೆ ಅಂತ ಖಾತ್ರಿ ಇಲ್ಲ, ಅಥವಾ ನಮ್ಮ ಸಂಸ್ಥೆಗಳಿಗೆ ನಮ್ಮ ಮಕ್ಕಳೇ ಬರ್ತಾರೆ ಅಂತ ಗ್ಯಾರಂಟಿನೂ ಕೂಡ ಇಲ್ಲ. ಹಾಗೆ ಬಂದ ಗಳಿಗೆಯಲ್ಲಿ ಡಿಗ್ರಿಯನ್ನು ಓದಲಿಕ್ಕೆ ಬರ್ತಕ್ಕಂಥವ್ರು ಮೆಡಿಕಲ್, ಇಂಜಿನಿಯರಿಂಗ್, ವಾಟ್ ಎವರ್ ದ ಡಿಗ್ರಿ ಕೋರ್ಸಸ್ ಆದರ್ ಆಫ್ಟರ್ +2 ಅಂತಹ ಮಕ್ಕಳಿಗೆ ಏನು ಮಾಡಬೇಕು ಅಂತಕ್ಕಂಥ ನಾವು ಬೆಳಗ್ಗೆ ಚರ್ಚೆ ಮಾಡಬೇಕಾದ್ರೆ ನಮ್ಮ ಶಾಸಕರೊಂದಿಗೆ ಮಾತನಾಡ್ತಾ ಇದ್ವಿ. ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದ ನ್ಯೂ ಕೋರ್ಸ್, ನ್ಯೂ ಸಿಸ್ಟಮ್. ಯಾವುದಪ್ಪ ಅಂದರೆ ಮೆಟಾಫಿಸಿಕಲ್ ಸೈನ್ಸ್ ಅಂತಕ್ಕಂಥದ್ದು. ಒಂದು ಕಾಲ ಇತ್ತು ನಮ್ಮ ದೇಶದಲ್ಲಿ, ನಮ್ಮ ಒಂದು ಪರಂಪರೆಯಲ್ಲಿ ಆಧ್ಯಾತ್ಮಿಕತೆಯ ಹೊರತಾಗಿ ಬೇರೆ ಯಾವುದನ್ನಾದ್ರೂ ಕೂಡ ಆಧುನಿಕವಾದಂಥನ್ನು ಸ್ವೀಕರಿಸುವಂಥದ್ದನ್ನು ತುಂಬ ವಿ ಯೂಸ್ ಟು ಲುಕ್ ಡೌನ್ ಅಪಾನ್ ಆ್ಯಂಡ್ ವಿ ಯೂಸ್ ಟು ಕನ್ಸಿಡರ್ ದಟ್ ಆಸ್ ಎ ಸೆಕೆಂಡ್ರಿ ನಾಲೆಡ್ಜ್. ಆದರೆ ಈಗ ಕಾಲ ಎಷ್ಟು ಬದಲಾಗಿದೆ ಅಂತಂದರೆ ಸೆಕೆಂಡ್ರಿ ನಾಲೆಡ್ಜ್ ಆಗಿರ್ತಕ್ಕಂಥ ಮಾಡರ್ನ್ ನಾಲೆಡ್ಜನ್ನ ತುಂಬ ಅಪ್ಪಿಕೊಂಡು ಆಧ್ಯಾತ್ಮಿಕ ವಿದ್ಯೆಯನ್ನು ಕಡೆಗಣ್ಣಿನಿಂದ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಈಗ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಸ್ಥಿತಿಗೆ ನಾವು ಹೋಗದಲ್ಲೇ ಹೋದದ್ದೇ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗ್, ಡಿಜಿಟಲ್ ಮುಗಿದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಕೆಗೆ ಕಾಲಮಾನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಗಳಿಗೆಯಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಆಧ್ಯಾತ್ಮಿಕ ವಿದ್ಯೆಯನ್ನು ತಿಳ್ಕೊಳ್ತಕ್ಕಂಥ ಅವಕಾಶವನ್ನು ಕೊಡದಲ್ಲೇ ಹೋದದ್ದೇ ಆದರೆ ಒಂದು ಮಷೀನ್ ಹೇಳುತ್ತೆ, ರೋಬೋಟ್ ಹೇಳುತ್ತಲ್ಲ, ಇಫ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ಕ್ವೈಟ್ ಹಾರ್ಡ್ ಟು ಎಲಿವೇಟ್ ಯುವರ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್, ಡೇ ಮೇ ಕಮ್, ಟೈಮ್ ಮೇ ಕಮ್ ವೆನ್ ವಿ ಮೀನ್ಸ್ ರೋಬೋಟ್ಸ್ ಆರ್ ಗೋಯಿಂಗ್ ಟು ರೂಲ್ ದಿಸ್ ವರ್ಲ್ಡ್ ಅಟ್ ದ ಕಾಸ್ಟ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದು ಆಗಬಾರ್ದು ಅಂತಂದರೆ ಮಷೀನ್ಗಳಿಂದ, ಯಂತ್ರಗಳಿಂದ ನಾವು ಕೆಲಸವನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಉಳಿದ ಸಮಯ ಏನು ನಮಗೆ ಉಳಿಯುತ್ತಲ್ಲ, ಆ ಸಮಯವನ್ನು ನಮ್ಮ ಎಲಿವೇಷನ್ಗೆ, ನಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯ ಎತ್ತರದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕದೆ ಹೋದದ್ದೇ ಆದರೆ ಒಂದು ದಿನ ಮಷೀನ್ಗಳ ಹೇಳಿದಾಗೆ ದೇ ಆರ್ ಗೋಯಿಂಗ್ ಟು ರೂಲ್ ದ ವರ್ಲ್ಡ್. ಈ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಅವರು ಹೇಳಿದಾಗ ಮೆಟಾಫಿಸಿಕಲ್ ಸೈನ್ಸನ್ನು ನಮ್ಮ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದ ವಿದ್ಯೆಯ ಜೊತೆಯಲ್ಲಿ ಅದನ್ನು ಕೂಡ ಹೇಳಿಕೊಟ್ಟದ್ದೇ ಆದರೆ ಆಗ ವೆಲ್ ಬ್ಯಾಲೆನ್ಸ್ಡ್
ಪರ್ಸ್ನಾಲಿಟೀಸ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ ಫಾರ್ ದ ಸೊಸೈಟಿ. ಇಂತಹದೊಂದು ವ್ಯವಸ್ಥೆಯನ್ನು ನಿಮ್ಮ ಚುಂಚನಗಿರಿ ಮಠದ ಮುಖಾಂತರ, ಶಿಕ್ಷಣ ಟ್ರಸ್ಟಿನ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಈಗ ಇರ್ತಕ್ಕಂಥ ಈ ಸಾಂಸ್ಕೃತಿಕ ಉತ್ಸವದ ಕಾರ್ಯಕ್ರಮ, ನಮ್ಮ ಸಂಸ್ಕೃತಿ ನಮಗೆ ಏನು ಕೊಡಬಹುದು ಅಂತಂತಂದರೆ ಏನು ಕೊಡುತ್ತೆ? ಯಾವುದೇ ಹಂತದಲ್ಲಿ ಸಮಾಜದ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡಾಗ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಭಿನ್ನತೆ ಕಾಣಬೇಕು. ಆ ಭಿನ್ನತೆ, ಮನುಷ್ಯನಲ್ಲಿರ್ತಕ್ಕಂಥ ಭಿನ್ನತೆ ಆತ್ಯಂತಿಕ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಒಂದೇ ಆಗಲಿಕ್ಕೆ ಸಾಧ್ಯ ಆಗೋದೇ ಆದರೆ ಆ ಹಂತದಲ್ಲಿ ಮನುಷ್ಯರೆಲ್ಲರೂ ಕೂಡ ಒಂದೇ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಕಲ್ಚರನ್ನ ಒಂದು ಶಬ್ದಕ್ಕೆ ಡೆಫಿನೇಷನ್ ಕೊಟ್ಟಾಗ ವಾಟ್ ಈಸ್ ದಟ್ ಕಲ್ಚರ್, ಆ ಕಲ್ಚರ್ಗೆ ಒಂದು ಹೇಳ್ತಾರೆ, ಕಲ್ಚರ್ ಇಟ್ ಈಸ್ ಈಚ್ ಆ್ಯಂಡ್ ಎವ್ರಿಬಡೀಸ್ ಪರ್ಸ್ನಾಲಿಟಿ ಆ್ಯಂಡ್ ಐಡೆಂಟಿಟಿ. ಇಟ್ ಈಸ್ ಮೈ ಪರ್ಸ್ನಾಲಿಟಿ ಆ್ಯಂಡ್ ಐಡೆಂಟಿಟಿ. ಯಾಕೆ ಅಂತ ಕೇಳಿದರೆ, ಮನುಷ್ಯ ಅಥವಾ ನಾವು ಅಂತ ಅಂದ್ಕೊಂಡಾಗ ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ವಿದಿನ್ ಮೀ ದೆರ್ ಆರ್ 5 ಲೇಯರ್ಸ್ ಆಫ್ ಎಕ್ಸಿಸ್ಟೆನ್ಸ್. ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸು, ವೈಟಲ್ ಎಕ್ಸಿಸ್ಟೆನ್ಸ್, ಮೆಂಟಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಂಟೆಲೆಕ್ಚುಯಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಬ್ಲಿಸ್ಫುಲ್ನೆಸ್ ಆ್ಯಂಡ್ ದ ಎಕ್ಸ್ಟಸಿ. ಆದರೆ ನಾವು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 2 ಆಯಾಮಗಳ ಜ್ಞಾನವನ್ನು, ಎತ್ತರವನ್ನು ಹೇಳಿಕೊಡ್ತಾ ಇದ್ದೇವೆ. ಸಾಂಸ್ಕೃತಿಕ ಆಧ್ಯಾತ್ಮಿಕ ವಿದ್ಯೆಯನ್ನು ನಾವು ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಮಾಡಿದ್ದೇ ಆದರೆ ಮನುಷ್ಯ ಎಲ್ಲ ಸ್ತರದಲ್ಲಿ ಕೂಡ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮ್ಯಾನ್ ಆಫ್ ದ ಕಲ್ಚರ್ and the spirituality is going to be distinguished from all these levels like physical, mental, vital, intellectual and the state of the blissfulness. He is going to be distinguished from others. ಆದರೆ ಎಲ್ಲರಿಗೂ ಕೂಡ ಇಂತಹದೇ ಒಂದು ವಿದ್ಯೆ ಸಿಗಲಿಕ್ಕೆ ಸಾಧ್ಯ ಆಗೋದಾದರೆ such person is going to become a really divine personality. ಅದಕ್ಕೆ ನಮ್ಮ ಪೂಜ್ಯ ಗುರುಗಳ ಒಂದು ಧ್ಯೇಯ ವಾಕ್ಯ ಇತ್ತು ಅಲ್ಲ, ಮಾನವ ಏನಿದಾನಲ್ಲ ಅವನು ಮಾಧವನಾಗಬೇಕು. ಮಾನವ ಆಗಿರ್ತಕ್ಕಂಥವನು ಮಾಧವನೆಡೆಗೆ ಹೋಗ್ತಕ್ಕಂಥ ವಿದ್ಯೆಯನ್ನು ಕೊಟ್ಟದ್ದಾದರೆ ಆಗ ಅಹಂ ಬ್ರಹ್ಮಾಸ್ಮಿ ಅಂತ ಆತ್ಯಂತಿಕ ಸತ್ಯದ ಅರಿವಾಗುತ್ತೆ. ಗುರು ಕೊಟ್ಟಂಥ ಮಾತು ತತ್ವಮಸಿ ಎಂಬ ಅರ್ಥ ನಿಜವಾಗಿಯೂ ಕೂಡ ಸಾಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ತತ್ವಮಸಿ ಎಂಬ ಅರ್ಥವನ್ನು ಗುರುವಿನಿಂದ ಬೋಧನೆ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ತತ್ವದೆಡೆಗೆ ಹೋಗಲಿಕ್ಕೆ ಹಾಕಿಕೊಟ್ಟಂಥ ನಮ್ಮ ಪೂಜ್ಯ ಗುರೂಜಿಯವರ ಪರಂಪರೆ ಇಂದು ಆಧುನಿಕ ಆಧ್ಯಾತ್ಮಿಕ ಎರಡೂ ವಿದ್ಯೆಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಕ್ಕಂಥ ಹೋಗ್ತಕ್ಕಂಥ ಒಂದು ಸ್ಥಿತಿಗೆ ತಲುಪಿದ್ದೇವೆ. ಇವತ್ತು ಪೂಜ್ಯ ಗುರುಗಳು ಧರ್ಮಾಧಿಕಾರವನ್ನು ವಹಿಸಿಕೊಂಡ 50 ವರ್ಷಗಳು, ನಮ್ಮ ಮಂಗಳೂರು ಶಾಖೆ ಅಸ್ತಿತ್ವಕ್ಕೆ ಬಂದಂಥ 25 ವರ್ಷಗಳು. ಆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈಗ ಸಾಂಸ್ಕೃತಿಕ ಉತ್ಸವವನ್ನು ನಾವೆಲ್ಲರೂ ಕೂಡ ನೋಡೋಣ. ಮಕ್ಕಳ ಒಂದು ಟ್ಯಾಲೆಂಟ್ಸನ್ನು ನೋಡೋಣ, ಯಾವ ರೀತಿಯಲ್ಲಿ ಅವರು ಪ್ರದರ್ಶನವನ್ನು ಮಾಡ್ತಾರೆ. ಇನ್ನು ನಾಳಿನ ಕಾರ್ಯಕ್ರಮಕ್ಕೆ ಸರ್ವರನ್ನು ಕೂಡ ಉಪಸ್ಥಿತರಿದ್ದು ನಿಮ್ಮ ಶಾಖೆಯ ಈ ಒಂದು ಕಾರ್ಯಕ್ರಮ ಬೃಹತ್ತಾಗಿರ್ತಕ್ಕಂಥ ಕಟ್ಟಡದ ಉದ್ಘಾಟನೆ ಇದೆ. ಬೇಕಾಗಿರ್ತಕ್ಕಂಥ ಸಮಾಜಕ್ಕೆ ಮತ್ತು ಒಟ್ಟು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಭವನದ ಅಡಿಗಲ್ಲು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಶಂಕುಸ್ಥಾಪನೆಯ ಒಂದು ಕಾರ್ಯಕ್ರಮ ಇದೆ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಎಲ್ಲ ಒಟ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ಪುಣ್ಯ ಭಾಜನರಾಗಬೇಕು ಅಂತ ಹೇಳ್ತಾ ಬಂದಂಥ ಎಲ್ಲ ಅತಿಥಿಗಳಿಗೆ, ಪೋಷಕರಿಗೆ, ಭಕ್ತಾದಿಗಳಿಗೆ ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಧಾರ್ಮಿಕ ಮೀಮಾಂಸೆಯನ್ನು ಜನರ ಮನಸ್ಸಿಗೆ ದಕ್ಕುವಂಥ ಅನುಗ್ರಹ ಸಂದೇಶವನ್ನು ನೀಡಿದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಬಯಸುತ್ತೇವೆ. ಈ ದಿವ್ಯ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿರುವಂಥ ಬಸವಪಟ್ಟಣ ತೋಂಟದಾರ್ಯ ಮಠದ ಶ್ರೀ ಸ್ವತಂತ್ರ ಬಸವಲಿಂಗ ಶಿವಲಿಂಗ ಯೋಗಿಗಳಿಗೆ, ಮನೆಹಳ್ಳಿ ತಪೋವನ ಕ್ಷೇತ್ರದ ಶ್ರೀ ಮಹಂತ ಶಿವಲಿಂಗ ಸ್ವಾಮಿಗಳು ಹಾಗೂ ತೊರೆನೂರು ವಿರಕ್ತ ಮಠದ ಶ್ರೀ ಮಲ್ಲೇಶ ಸ್ವಾಮೀಜಿಗಳವರು, ಅರಕಲಗೋಡು ಶ್ರೀ ಚಿಲುಮೆ ಮಠದ ಶ್ರೀ ಜಯದೇವ ಸ್ವಾಮೀಜಿಗಳವರ ಉಪಸ್ಥಿತಿಯನ್ನು ಗೌರವಿಸುತ್ತೇವೆ. ಹಾಗೆಯೇ ಈ ಸಮಾರಂಭದಲ್ಲಿರುವಂಥ ಡಾಕ್ಟರ್ ಶೇಖರ್ ಉಪಕುಲಪತಿಗಳು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತೇವೆ. ಇದೀಗ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ ನಮ್ಮ ಹೈಸ್ಕೂಲಿನ ಮುಖ್ಯ ಶಿಕ್ಷಕಿಯಾಗಿರುವ ಪ್ರಿಯಾ ಬಂಗೇರ ಇವರು. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು
ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ವಂದಿಸುತ್ತಾ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ನಮ್ಮ ಈ ವಿದ್ಯಾಸಂಸ್ಥೆ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಹೇಳಲು ಹೆಮ್ಮೆ ಪಡುತ್ತೇನೆ. ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಅದ್ಭುತವಾದ ಯಶಸ್ವಿಗೆ ಸರ್ವಶಕ್ತ ದೇವರಿಗೆ ನನ್ನ ಅತ್ಯಂತ ಪ್ರಾಮಾಣಿಕತೆಯ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಆದಿಚುಂಚನಗಿರಿ ಮಠದ 72ನೇ ಪೀಠಾಧಿಪತಿ ಹಾಗೂ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ನಮ್ಮ ಸಂಸ್ಥೆಯ ಹಾಗೂ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಅಲಂಕರಿಸಿದ ಪರಮಪೂಜ್ಯ ಗುರುಗಳಾದ ಶ್ರೀ ಶ್ರೀ ಮಾದರ ಚೆನ್ನಯ್ಯ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಶಿಬಿರಾನಂದಾಶ್ರಮದ ಶ್ರೀ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮೀಜಿಯವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಮನುಕುಲದ ಉನ್ನತಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಜ್ಞಾನ ಮತ್ತು ವಿವೇಕದ ಸಾಗರವಾಗಿರುವ ಬಡವರ ಪಾಲಿನ ಬಂಧು ದೀನದಯಾಳು ಆಗಿರುವಂತಹ ಮಹಾನ್ ವಿದ್ವಾಂಸರಾದ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಮಹಾನ್ ವಿದ್ವಾಂಸರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಶೀರ್ವದಿಸಲು ಬಂದಿರುವಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಎಲ್ಲ ಯತಿಶ್ರೇಷ್ಠರಿಗೂ ನಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಹೃದಯ ಅಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಾಯಕವೇ ಕೈಲಾಸ ಎಂಬಂತೆ ಸಮಾಜ ಸೇವಾ ಕಾರ್ಯ ಚಟುವಟಿಕೆಯಲ್ಲಿ ಶ್ರದ್ಧಾನಿಷ್ಠ ಭಕ್ತಿಯಿಂದ ದುಡಿದು ಮಂಗಳೂರಿನ ಕೀರ್ತಿಯನ್ನು ಹೊಸ ಎತ್ತರಕ್ಕೆ ಏರಿಸಿದ ಮಂಗಳೂರಿನ ಉತ್ತರ ವಲಯದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವೈ ಭರತ್ ಶೆಟ್ಟಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಬೆಳೆಯುವ ಸಿರಿ ಮೊಳಕೆಯಂತೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾಮಾಣಿಕತೆಯಿಂದ ದುಡಿದು ಜನರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ಕಾರ್ಯೋನ್ಮುಖರಾಗಿರುವ ಇಂದಿನ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲು ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದೆ. ತಮ್ಮ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಸೌಂದರ್ಯತೆಯನ್ನು ಹೆಚ್ಚಿಸಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಮಹಾನಗರ ಪಾಲಿಕೆಯ ಮಹಾಪೌರರು ಶ್ರೀ ಮನೋಜ್ ಕುಮಾರ್ ಕೋಡಿಕಲ್ ರವರಿಗೂ BGS ಸಂಸ್ಥೆಯ ಪರವಾಗಿ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮುಖ್ಯ ಆಡಳಿತ ಅಧಿಕಾರಿಯಾದ ರಾಮೇಗೌಡರು ಹಾಗೂ ಆಡಳಿತ ಅಧಿಕಾರಿಯಾಗಿರುವ ಶ್ರೀಯುತ ಶಿವರಾಮ್ ಏಟಿರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದ ಮಾಜಿ ಶಾಸಕರು ಹಾಗೂ ರಜತ ಮಹೋತ್ಸವದ ಸಮಿತಿಯ ಕಾರ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಸಂಜೀವ್ ಮಠಂದೂರು ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕಾರ್ಯನಿರತ ವೇಳಾಪಟ್ಟಿಯಿಂದ ಸಮಯವನ್ನು ತೆಗೆದುಕೊಂಡು ಇವತ್ತಿನ ಶುಭ ಸಂದರ್ಭದಲ್ಲಿ ಅತ್ಯಂತ ಸಮರ್ಪಿತ ಭಾವದಲ್ಲಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ ರಜತ ಮಹೋತ್ಸವದ ಕಾರ್ಯ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ PS ಪ್ರಕಾಶ್ ರವರಿಗೂ ತುಂಬು ಮನದ ಧನ್ಯವಾದಗಳು. ಕಾರ್ಯಕ್ರಮದ ಬೆನ್ನೆಲುಬಾಗಿದ್ದು ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸೂಕ್ತವಾದ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸಿ ಎಲ್ಲರನ್ನೂ ಪ್ರೋತ್ಸಾಹಿಸಿದ ನಮ್ಮ ವಿದ್ಯಾಸಂಸ್ಥೆಯ ಶಾಲಾ ವ್ಯವಸ್ಥಾಪಕರಾದ ಶ್ರೀಯುತ ಸುಬ್ಬ ಕಾರಡ್ಕರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
ತಮ್ಮ ಕೈಲಾದಷ್ಟು ಕೆಲಸ ಮಾಡಲು ಸಂಸ್ಥೆಯ ಆಧಾರ ಸ್ತಂಭವಾಗಿರುವ ಸದಾ ಲವಲವಿಕೆಯಿಂದ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರುವ ಪ್ರಾಂಶುಪಾಲರಾದ ಶ್ರೀಮತಿ ರೇಷ್ಮಾ ಸಿ ನಾಯರ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯ ಮಾರ್ಗದರ್ಶಕ ದೀಪಗಳಾಗಿದ್ದು ಹಾಗೂ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡುತ್ತಿರುವ BGS ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ BGS ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭವ್ಯವಾದ ಯಶಸ್ಸನ್ನು ಕಾಣಲು ಸಹಕರಿಸಿದ BGS ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಅತ್ಯುತ್ತಮ ತಾಂತ್ರಿಕ ಧ್ವನಿವರ್ಧಕ ವ್ಯವಸ್ಥೆ ಒದಗಿಸಿದ ಶಿವಪ್ರಸಾದ್ ರವರಿಗೂ ಹಾಗೂ ಶಾಮಿಯಾನ ಮತ್ತು ಭವ್ಯವಾದ ವೇದಿಕೆಯನ್ನು ನಿರ್ಮಿಸಿ ಕೊಟ್ಟ ಸ್ಪಂದನ ನಾಗರಾಜರವರಿಗೂ, ನೃತ್ಯ ಸಂಯೋಜಕರಿಗೂ, ಛಾಯಾಗ್ರಾಹಕರಾದ ಕದಲೀಶ್ವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಸುದ್ದಿ ಮಾಧ್ಯಮದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಮಾಡಲು ತೆರೆಮರೆಯಲ್ಲಿ ಸಹಕರಿಸಿದ ಜನರಿಗೂ ಹಾಗೂ ಶಾಲಾ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಆಗಮಿಸಿದ ಮಠದ ಭಕ್ತವೃಂದದವರಿಗೂ ಈ ಮಹೋತ್ಸವದ ಶುಭ ದಿನದಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿದ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದೀಗ ಈ ವೇದಿಕೆಯಲ್ಲಿ BGS ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ.
Jai Shri Gurudev. Everyone. A very warm welcome to all the students, teachers, parents and guests joining us tonight for our silver milestone celebration, that is our BJS Rajata Mahotsava. I am Master Pranam. And I am Miss Ailya. Yes, we are so excited to celebrate the incredible talent and creativity right here in our BGS. Absolutely. It's going to be a night full of fun, energy and of course, amazing performances from our talented students. From dances to music, drama to fashion, each performance is a true reflection of all the hard work, passion and dedication that our students have put in. That's right. So sit back, relax and get ready to enjoy the show. It's time to celebrate the joy of being together and appreciating the unique talents each of us brings to the table. We are so excited to kick off this year's annual cultural function with something truly special. That's right. Tonight we present a fusion welcome dance that blends the elements of different traditions and culture all through the beauty of dance. This performance brings together the richness of mythology and diversity of Indian culture, combining various regional classical dance styles into one vibrant display. It's going to be an exciting celebration of unity, creativity and our shared cultural heritage. So let's begin the welcome dance. Enjoy the performance. पाहि मां श्री राजराजेश्वरी कृपा करि शंकरि पाहि मां श्री राजराजेश्वरी कृपा करि शंकरि पाहि मां श्री राजराजेश्वरी कृपा करि शंकरि पाहि मां श्री राजराजेश्वरी ये हि सुखं देहि ये हि सुखं देहि सिंहवाहिनी दया प्रवाहिनी मोहिनी ये हि सुखं देहि सिंहवाहिनी दया प्रवाहिनी मोहिनी हिमां श्री राजराजेश्वरी
digi 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 da digi digi ta ta theiya theiya kran kran tira digi tira digi ta ta tira digi tira digi ta ta tira digi tira digi ta 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 thei ta ta thei ta ta thei ta ta thei ta ta digi da digi digi da digi digi ta ta theiya theiya kran kran tira digi tira digi ta ta tira digi tira digi ta ta tira digi tira digi ta 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 thei ta ta thei ta ta thei ta ta thei മുത്താളം മുടിതാളം കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിനഴകൊടു കൂട്ടുകൂടും നേരം നല്ലോണം നമ്മൾ കോണം മിന്നൽ പൂരം തുടിതാളം മഴയുടെ മേളം നീണ്ടു നിൽക്കും നറവനതാളം പരിചകളുടെ നീരുളി മേളം നെഞ്ചിനു താളം നിലവിനു മേളം ഇടക്കളിലൊക്കുമുഴുക്കുമിടയിട പാടത്തെ പാട്ടിൽ നിന്നോർത്തെടുക്കാം ഈണങ്ങൾ മേടത്തിൽ ചിങ്ങത്തിൽ പൂത്തിറങ്ങും വർണ്ണങ്ങൾ എണ്ണിത്തീരുന്നെങ്കിൽ ചൊല്ലിത്താ കഥകൾ നിറയും പല മട്ടുക്കും പാട്ടുകൾ പാടിത്താ തേരാറ്റിൻ തീരത്തെ പമ്പയാറ്റിനോരത്തെ പൂന്തോപ്പിൽ മങ്കാവിൽ നാളികേരത്തോട്ടത്തിൽ തത്തി തത്തി പോകും പൂങ്കാറ്റേ രുചികൾ പടരും മരുതപ്പാട്ടിൻ നീട്ടുകൾ മൂളിത്താ മുത്താളം മുടിതാളം കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിനഴകൊടു കൂട്ടുകൂടും നേരം നല്ലോണം നമ്മൾ കോണം മിന്നൽ പൂരം തുടിതാളം മഴയുടെ മേളം നീണ്ടു നിൽക്കും നറവനതാളം പരിചകളുടെ നീരുളി മേളം നെഞ്ചിനു താളം നിലവിനു മേളം ഇടക്കളിലൊക്കുമുഴുക്കുമിടയിട ധീരേ
அகில புவனமும் காத்திடும் அம்பிகே ஆனந்தவல்லியே ஆனந்தவல்லியே அதிசயம் நிதம் நிதம் நிகழ்த்திடும் அன்னையே அதிசயம் நிதம் நிதம் நிகழ்த்திடும் அன்னையே ஆதிபராசக்தியே ஆதி பராசக்தியே ஆதி பராசக்தியே शक्ति 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 महाकाली महाशक्ति महेश्वरी महाकाली महाशक्ति महेश्वरी महिषासुर मर्दिनी महाकाली महाशक्ति महेश्वरी महिषासुर मर्दिनी महाकाली महाशक्ति महेश्वरी महिषासुर मर्दिनी तं ह्रीं तं शं तक्क धिन्न तं शत्तुं बन्धुं तक्क धिम्मो नमः तं ह्रीं तं नं तक्क धिन्न तं शत्तुं तत्तुं तक्क धिम्मो नमः तं ह्रीं तं नं तक्क धिन्न तं शत्तुं तत्तुं तक्क धिम्मो नमः तं ह्रीं तं नं तक्क धिन्न तं शत्तुं तत्तुं तक्क धिम्मो नमः तं ह्रीं तं नं तक्क धिन्न तं शत्तुं तत्तुं तक्क धिम्मो नमः तं ह्रीं तं नं तक्क धिन्न तं तत्तुं तत्तुं तक्क धिक्कितं कित्तं तं ह्रीं तं नं तक्क धिन्न तं तत्तुं तत्तुं तक्क धिमि तक्क तं ह्रीं तं नं तक्क धिन्न तं तत्तुं तत्तुं तक्क धिमि तक्क धिं ह्रीं बुधा धिं बुधा धिं धिं बुधा धिं बुधा धिं धिं बुधा धिं बुधा धिं धिं बुधा धिं बुधा धिं तं नं तत्ता धिं तं नं तत्ता धिं तं नं तरगडुता 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 अंब शांभवी चंद्रमौळिरबलाभरण उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा श्री
తగిటదోం తగదగిటదోం దుగుదగిటదిగిటదోం జగదోం తజగదోం తగగుదిగు జగదోం తజగదోం తగగుదిగు జగదోం తగిటదోం తగదగిటదోం దుగుదగిటదిగిటదోం జగదోం తదిం జగదోం తదిం జగదోం తదిం జగదోం తదిం తగదిం తగడం తగమదరిదోం తదోం తనదదిం తదిం జను తదిం తదిం తనదదిం తది నిజని జరి జని జరి రని జరి రని జరి రని 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 నిజ జగు జరి నిజ జగు జగు జగదోం జగదోం జగగుదిగు జగదోం జగదోం జగగుదిగు దానదిం తదిం తనదోం తరాన దానదిం తదిం తనదోం తరాన జగదోం జగదోం జగగుదిగు జగదోం జగదోం జగగుదిగు దానదిం తదిం తనదోం తరాన దానదిం తదిం తనదోం తరాన జరుడిం జంతనం తనం కొంత జరుడిం జంతనం తనం కొంత జరుడిం ఇంత జరుడిం ఇంత జరుడని ఇంత జరుడని ఇంత జరుడని నందిని విశ్వ వినోదిని నందినుతే గిరివర వింజ శిరోదిని మాధిని విష్ణు విలాసిని జిష్ణునుతే భగవతి హేషిని కంఠ కుటుంబిని భూరి కృతే జయ జయ హై మహిషాసురమర్దిని రమ్యవర్ధిని శైలసుతే సరళనాదీత తాళ నిమిత్త జలాశయుతే కరుణా అతివరతం గతాళవ తాళ కుతూహలనాదరతే దివ్యమిని కిడదిమి ధని తీరము దంగమి నాదరతే జయ జయ హై మహిషాసురమర్దిని రమ్యవర్ధిని శైలసుతే రమ్యవర్ధిని శైలసుతే రమ్యవర్ధిని శైలసుతే రమ్యవర్ధిని శైలసుతే నమస్తుతే కాళికాయై నమస్తుతే కాళికాయై నమస్తుతే కాళికాయై నమస్తుతే కాళికాయై నమస్తుతే शक्ति 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 शक्ति
What an amazing start to the evening, and we are sure the rest of the performances will be just as unforgettable. Let's continue to celebrate the talent and spirit of our performers. Enjoy the rest of the evening. Do you know our next performance blends the high energy with the modern dance styles, creating a vibrant mix of colors, rhythms, and fun? Really? I feel so excited. Then I just can't wait to see the performance. Okay, hold your breath. So get ready for some of the biggest Bollywood hits and a performance that's sure to get you dancing in your seats. So without further ado, enjoy the magic of Bollywood fusion. हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा। ओ ले लिया कुड़ी ने दिल साडा, हाले थोड़ा साफ जहा नहीं लगदा इरादा, बुत बाली लंबी नहीं रखी है मुट्टे यार ने, है दिखदा परांदा नहीं हो देखदा पराडा। फिगर तो लगदी लटीनो, एक बारी दस दो जी निकल शकीनो, कल ही तू इटली तो आई मर जानी, ते परस तू पेरिस तो मंगाया वैलेंटिनो। हाँ तेनू क्यों ना दिखा, तेरे तो की सिखा, तेरे ते की लिखा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा। तेरे प्यार में दिल चाहता है बस भीगे भीगे भीगे। यार नशे में तेरे यार
प्यार बड़ा जो एक बार, जमाने के नशे सभी पुराने हो गए। साथ तू ना हो मेरे साथ तो गुजरे ना रात, दीवाने के रोजाना के बहाने हो गए। तेरे जिस्म के हर इंच पे मेरी हर नजर फिदा है। थी तलब मुझे एक जाम की, मिला पूरा मैं कदा है। तेरे प्यार में दिल चाहता है बस भीगे। तेरे प्यार में दुआ मांगता है बस भीगे 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 भीगे। What a mesmerizing performance! The energy was off the charts. Bollywood at its best. Once again, give a big round of applause to our performers. Up next, we have something truly special for you all. ಪರಮ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಪಂಚಲಿಂಗ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ಸ್ಥಳದ ಬಗ್ಗೆ ನಿನಗೇನಾದರೂ ಗೊತ್ತಿದೆಯೇ? ಹಾ, ಗೊತ್ತಿದೆ. ನಿರಂತರ ಅನ್ನದಾಸೋಹ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಮಾಜ ಸೇವೆಯ ಮೂಲಕ ಜಗತ್ತಿನೆಲ್ಲೆಡೆ ಪ್ರಸಿದ್ಧಿ ಹೊಂದಿರುವ ನಮ್ಮ ಆದಿಚುಂಚನಗಿರಿ ಮಠವಲ್ಲವೇ? ಹೌದು, ಚುಂಚನಗಿರಿಯ ಭೈರವನಿಗೆ ನಮಿಸುತ್ತಾ ಮಠದ ವೈಭವವನ್ನು ಸಾರುವ ಒಂದು ಸುಂದರವಾದ ನೃತ್ಯ ಇದೀಗ. ಗುರುವಿಗಿದೋ ನಮನ, ಗುರುವಿಗಿದೋ ನಮನ, ಗುರು ಒಲಿದರೆ ನಮ್ಮ ಜೀವನ ಪಾವನ. ಗುರುವಿಗಿದೋ ನಮನ, ಗುರುವಿಗಿದೋ ನಮನ, ಗುರು ಒಲಿದರೆ ನಮ್ಮ ಜೀವನ ಪಾವನ. ಶತ 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 ನಮನ, 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 ಶತ 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 ನಮನ.
ಬೆಳೆಯಿತು ಚುಂಚನಗಿರಿಯು ಭೈರವ ಲೀಲೆಯ ಮೆರೆದಿಹ ಗಿರಿಯು ಬೆಳಗಿತು ಬೆಳೆಯಿತು ಚುಂಚನಗಿರಿಯು ಭೈರವ ಲೀಲೆಯ ಮೆರೆದಿಹ ಗಿರಿಯು ಕೋಟಿ ಭಕ್ತರ ನೆಲ ಶ್ರೀಗಿರಿಯು ಪಾವನ ಮಣ್ಣಿದು ಚುಂಚನಗಿರಿಯು ನಮೋ 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 ಭೈರವ ನಮೋ 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 ಕಾಲ ಭೈರವ ನಮೋ 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 ಭೈರವ ನಮೋ 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 ಕಾಲ ಭೈರವ ನಿರಂತರ ನಡೆದಿದೆ ಅನ್ನದಾನ ವಿದ್ಯಾತುರರಿಗೆ ವಿದ್ಯಾದಾನ ನಿರಂತರ ನಡೆದಿದೆ ಅನ್ನದಾನ ವಿದ್ಯಾತುರರಿಗೆ ವಿದ್ಯಾದಾನ ಆರ್ತರಿಗಿದುವೆ ಅಭಯಸ್ಥಾನ ಆರ್ತರಿಗಿದುವೆ ಅಭಯಸ್ಥಾನ ಅನಾಥ ಜನರಿಗೆ ಆಶ್ರಯ ತಾಣ ಅನಾಥ ಜನರಿಗೆ ಆಶ್ರಯ ತಾಣ ಬೆಳಗಿತು ಬೆಳೆಯಿತು ಚುಂಚನಗಿರಿಯು ಭೈರವ ಲೀಲೆಯ ಮೆರೆದಿಹ ಗಿರಿಯು ಬೆಳಗಿತು ಬೆಳೆಯಿತು ಚುಂಚನಗಿರಿಯು ಭೈರವ ಲೀಲೆಯ ಮೆರೆದಿಹ ಗಿರಿಯು ನಮೋ 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 ಭೈರವ ನಮೋ 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 ಕಾಲ ಭೈರವ ನಮೋ 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 ಭೈರವ ನಮೋ 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 ಕಾಲ ಭೈರವ ಬೆಳಗಿತು ಬೆಳೆಯಿತು ಚುಂಚನಗಿರಿಯು ಭೈರವ ಲೀಲೆಯ ಮೆರೆದಿಹ ಗಿರಿಯು ಬೆಳಗಿತು ಬೆಳೆಯಿತು ಚುಂಚನಗಿರಿಯು ಭೈರವ ಲೀಲೆಯ ಮೆರೆದಿಹ ಗಿರಿಯು ಕೋಟಿ ಭಕ್ತರ ನೆಲ ಶ್ರೀಗಿರಿಯು ಪಾವನ ಮಣ್ಣಿದು ಚುಂಚನಗಿರಿಯು ನಮೋ 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 ಭೈರವ ನಮೋ 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 ಕಾಲ ಭೈರವ ನಮೋ 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 ಭೈರವ ನಮೋ 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 ಕಾಲ ಭೈರವ ನಮೋ 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 ಭೈರವ ನಮೋ 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 ಕಾಲ ಭೈರವ ನಮೋ 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 ಭೈರವ ನಮೋ 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 ಕಾಲ ಭೈರವ ಎಂಥ ಸುಂದರವಾದ ನೃತ್ಯ ಮನಸೂರೆಗೊಳ್ಳುವಂತಿತ್ತು. ಇಂಥ ದೈವಿಕ ನೃತ್ಯದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ಮಾತೆರೆಗ್ಲಾ ಸೋಲ್ಮೆಲು ತುಳುನಾಡು ಪಂಡ ಐಸಿರಿದ ನೆಲೆ. ಈ ಐಸಿರಿದ ನೆಲೆನ 18ನೇ ಶತಮಾನಡು ಉಳ್ಳಾಲನು ಆಳೊಂದಿತ್ತಿನಕಲು ತೌಳುವ ವಂಶದ ಕುಲಾಯಿನ ನಮ್ಮ ಚೌಟೇರ್ನ ಪೆರ್ಮದ ರಾಣಿ ಅಬ್ಬಕ್ಕ. ಈ ಐಸಿರಿದ ನೆಲನು ಕಾತೋನರೆ ಪೋರ್ಚುಗೀಸರಿಗೆ ತನ್ನ ತಂಕೊಡು ಜವಾಬು ಕೊರ್ದು ಈ ನೆಲದ ಪಿದೈ ಪಾಡ್ದ ಮೆರೆಯಿನ ಈ ನೆಲದ ಪೆರ್ಮೆನು ಊರೊರ್ಮೆ ಪಸರಾಯಿನ ಉಳ್ಳಾಲದ ರಾಣಿ ಅಬ್ಬಕ್ಕನ ಪೆರ್ಮೆರೆ ತೋಜಾಯರೆ ಪಜ್ಜನದಿ ಒಂದು ಬರೊಂದೊಲ್ಲೇರೆ ನಮ್ಮ ಮೂಕೆದ ವಿದ್ಯಾರ್ಥಿಗಳು.
ಭಾರತದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರಿಣಿಯ ವೀರ ಕಥೆ ಇದು. ತನ್ನ ಯುದ್ಧ ಕೌಶಲ್ಯತೆ ಹಾಗೂ ಯುದ್ಧ ವಿದ್ಯೆಯಿಂದ ಒಂದಲ್ಲ ಎರಡಲ್ಲ ಸತತ 3 ಬಾರಿ ಪೋರ್ಚುಗೀಸ್ ಸೈನಿಕರನ್ನು ಕೊಂದು ಬೆಚ್ಚೆಬ್ಬಿಸಿದ ಉಳ್ಳಾಳದ ವೀರ ರಾಣಿ ಅಬ್ಬಕ್ಕನ ಕಥೆ ಇದು. ರಾಣಿ ಅಬ್ಬಕ್ಕ ನಮ್ಮ ಈ ತುಳುನಾಡಿಗೆ ಪೋರ್ಚುಗೀಸರು ದಾಳಿ ಮಾಡಲು ಬಂದಿದ್ದಾರೆ. Hey Abbakka, surrender to me and give me this land. Otherwise, I know how to finish you and your army. ಈ ಅಬ್ಬಕ್ಕನ ಸೈನ್ಯವನ್ನು ನಿಲ್ಲಿಸಲು ನೀನು ಇನ್ನೊಮ್ಮೆ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಜೀವದಲ್ಲಿ ಬಿಸಿ ರಕ್ತ ಇರುವ ತನಕ ಈ ತುಳುನಾಡನ್ನು ಮುಟ್ಟಲು ಬಿಡುವುದಿಲ್ಲ ಈ ರಾಣಿ ಅಬ್ಬಕ್ಕ. आरंभ है प्रचंड बोल मस्तकों के झुंड, आज जंग की घड़ी की तुम गुहार दो. आरंभ है प्रचंड बोल मस्तकों के झुंड, आज जंग की घड़ी की तुम गुहार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड.
That was truly spectacular. A big round of applause for our performers who have beautifully conveyed the true spirit of Rani Abbakka. What a powerful tribute to a legendary queen and warrior. Let's move to the next performance. ಶ್ರೀ ಗುರು ಸೇವೆಗಾಗಿ ಶಕ್ತಿಯನ್ನು ಉಪಯೋಗಿಸಿದಷ್ಟು ಆಂತರ್ಯದಲ್ಲಿ ದೈವಿ ಶಕ್ತಿ ವೃದ್ಧಿ ಹೊಂದುತ್ತದೆ. ಗುರು ಕರುಣೆಯನ್ನು ಪಡೆದರೆ ಏನನ್ನೂ ಬೇಕಾದರೂ ಸಾಧಿಸಬಹುದು. ಹೌದು, ಗುರುವಿನ ಕರುಣೆ ಇದ್ದರೆ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆ ನಮ್ಮ ಮುಂದೆ ಇದೆ ಅಲ್ಲವೇ? ಅಂತಹ ಗುರುಗಳಲ್ಲಿ ಒಬ್ಬರಾಗಿರುವವರು ಭೈರವನ ಅಪರಾವತಾರವಾಗಿ ಬಂದು ಬಂಜರು ಭೂಮಿಯಾಗಿದ್ದ ಚುಂಚನಗಿರಿಯನ್ನು ಚಿನ್ನದ ಗಿರಿಯನ್ನಾಗಿಸಿದ ಮಹಾತಪಸ್ವಿ ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಧರ್ಮ, ಸಂಸ್ಕೃತಿ, ಕಲೆ, ಪರಿಸರ ಸಂರಕ್ಷಣೆ, ಜಲ ಸಂರಕ್ಷಣೆ, ಗೋ ಸಂರಕ್ಷಣೆ ಹಾಗೂ ನೊಂದು ಬೆಂದವರ, ವೃದ್ಧರ, ಅಬಲೆಯರ, ಅನಾಥರ, ಅಂಧರ ಬಾಳಿಗೆ ದೀವಿಗೆಯನ್ನು ನೀಡಿ ತನ್ನ ಪ್ರೀತಿಯ ಒಡಲಲ್ಲಿ ಸಾಕಿಸಲುವಿದ ಕರುಣಾ ಸಿಂಧು ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚರಿತ್ರೆಯನ್ನು ಸಾರುವ ಒಂದು ಸುಂದರ ನೃತ್ಯ ಇದೀಗ. ಬಾಲಗಂಗಾಧರನಾಥ ಸ್ವಾಮಿ ಚುಂಚನಗಿರಿಯ ಪ್ರೇಮಿ, ಅಗಣಿತ ಮಹಿಮೆಯ ಜ್ಞಾನದ ಸಿರಿಗಣಿ, ಅದ್ಭುತ ಪ್ರಗತಿಗಾಮಿ. ಬಾಲಗಂಗಾಧರನಾಥ ಸ್ವಾಮಿ ಚುಂಚನಗಿರಿಯ ಪ್ರೇಮಿ, ಅಗಣಿತ ಮಹಿಮೆಯ ಜ್ಞಾನದ ಸಿರಿಗಣಿ, ಅದ್ಭುತ ಪ್ರಗತಿಗಾಮಿ. ಬಾಲಗಂಗಾಧರನಾಥ ಸ್ವಾಮಿ ಚುಂಚನಗಿರಿಯ ಪ್ರೇಮಿ, ಅಗಣಿತ ಮಹಿಮೆಯ ಜ್ಞಾನದ ಸಿರಿಗಣಿ, ಅದ್ಭುತ ಪ್ರಗತಿಗಾಮಿ. ಪಾವನವಾಯಿತು ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ. ಪಾವನವಾಯಿತು ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ. ಭವವದು ಕಳೆಯಿತು ಭವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ. ಭವವದು ಕಳೆಯಿತು ಭವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ. ಚುಂಚನಗಿರಿಯ ಚಂದಿರನಂತೆ ಕಾಂತಿಯು ಚೆಲ್ಲಿದೆ ಮೊಗದಲ್ಲಿ. ಶಿವನ ರೂಪವೇ ಮೈದಳೆದಂತೆ ಶಕ್ತಿಯು ಅಡಗಿದೆ ಗುರುವಲ್ಲಿ. ಶಕ್ತಿಯು ಅಡಗಿದೆ ಗುರುವಲ್ಲಿ. ಪಾವನವಾಯಿತು ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ. ಭವವದು ಕಳೆಯಿತು ಭವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ.
ಎಲ್ಲೆಡೆ ಹರಡುತ್ತ ನಿಂತರು ಚುಂಚನಗಿರಿಯಲ್ಲಿ ಜ್ಞಾನದ ಬೆಳಕನ್ನು ಎಲ್ಲೆಡೆ ಹರಡುತ್ತ ನಿಂತರು ಚುಂಚನಗಿರಿಯಲ್ಲಿ ನಿರಾಡಂಬರ ವಿನಯಶೀಲದ ತತ್ವವು ತುಂಬಿದೆ ಗುರುವಲ್ಲಿ ಪಾವನವಾಯಿತು ಪಾವನವಾಯಿತು ಜನುಮವು ಗುರುಗಳ ದರ್ಶನದಿ ಭಗವದು ಕಳೆಯಿತು ಗಂಗಾಧರರ ಸನ್ನಿಧಿ ಪಾವನವಾಯಿತು ಪಾವನವಾಯಿತು ಜನುಮವು ಗುರುಗಳ ದರ್ಶನದಿ ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ ಭವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ ಭವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ ಚುಂಚನಗಿರಿಯ ಚಂದಿರನಂತೆ ಕಾಂತಿಯು ಚೆಲ್ಲಿದೆ ಮೊಗದಲ್ಲಿ ಶಿವನ ರೂಪವೇ ಮೈದಳೆದಂತೆ ಶಕ್ತಿಯು ಅಡಗಿದೆ ಗುರುವಲ್ಲಿ ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ ಭವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ ಮಹಾವಿಭೂತಿ ಪುರುಷರಾಗಿ ಯುಗಯೋಗಿಯಾಗಿ ಬೆಳೆದು ಜನಮಾನಸದಲ್ಲಿ ಇಂದೂ ಸ್ಥಿರವಾಗಿ ನಿಂತಿರುವ ನಮ್ಮ ಪೂಜ್ಯ ಸ್ವಾಮೀಜಿಯವರ ಚರಿತ್ರೆಯನ್ನು ಒಂದು ಸುಂದರವಾದ ನೃತ್ಯದೊಂದಿಗೆ ನಮ್ಮೆಲ್ಲರ ಮನದಾಳದಲ್ಲಿ ಅಚ್ಚಳಿಯದಂತೆ ಒಡಮೂಡಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. The show must go on, so let's dive into our next act. Now it's time for Miss Chaitanya and Miss Chanchala to take over and guide us through the next part of our program. ಜೈ ಶ್ರೀ ಗುರುದೇವ್. ಬಿಜೆಎಸ್ ಸರ್ವೋದಯ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪಿರಿಯಡ್ಕ ಉಪ್ಪಿನಂಗಡಿ ಪುತ್ತೂರು ತಾಲೂಕು ಇಲ್ಲಿನ ಶಾಲಾ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ನಾನು ಚೈತನ್ಯ 10ನೇ ತರಗತಿ. ನಾನು ಚಂಚಲ 9ನೇ ತರಗತಿ. ನಮ್ಮ ವಿದ್ಯಾಸಂಸ್ಥೆಯು 2019ರಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಕ್ಕೆ ಒಳಪಟ್ಟಿದ್ದು ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿ ನಡೆಯುತ್ತಿದೆ. ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡೆಯಲ್ಲಿಯೂ ಮುನ್ನಡೆಯನ್ನು ಸಾಧಿಸುತ್ತಿದೆ. ಚೈತನ್ಯ, ನಾವು ಇಂದು ಅಭಿನಯಿಸುವ ನೃತ್ಯ ರೂಪಕ ಕೃಷ್ಣಲೀಲೆಯ ಬಗ್ಗೆ ಸ್ವಲ್ಪ ಹೇಳೋಣವೇ? ಹೌದಲ್ಲವೇ? ಮಹಾಭಾರತದ ಪ್ರಮುಖ ಪಾತ್ರಧಾರಿ ಕೃಷ್ಣನ ಬಾಲ್ಯ ಲೀಲೆಯು ಆತನ ಮಹಿಮೆಯನ್ನು ಸಾರುತ್ತದೆ. ಕೃಷ್ಣನ ಅನುರಾಗಿ ರಾಧೆ ಇವೆಲ್ಲವನ್ನು ಮನೋಹರವಾಗಿ ಬಿಂಬಿಸುವ ನೃತ್ಯ ರೂಪಕ ಕೃಷ್ಣಲೀಲೆ. ಬನ್ನಿ ನೋಡೋಣ. ಡ್ಯಾನ್ಸ್ ಅಲ್ಲಿದ್ದೀರಾ?
ಮುಕುಂದ ನಂದಲಾಲ ಸನಂದ ಓ ನನ್ನ ಮುಕುಂದ ಕಬಡ್ಡಿ ನೀ ಸನಂದ ಓ ನನ್ನ ಮುಕುಂದ ಕಬಡ್ಡಿ ನೀ ಸನಂದ ಕಣ್ಣ ಮುಚ್ಚಾಲೆ ಮೊದಲಿನಲ್ಲಿ ಆಡುತ್ತ ಪ್ರತಿ ಮನದಲ್ಲೂ ಬಿಡದೆ ಮೊದಲೇನೆ ಕುಣಿಯುತ್ತ ಸಾಕಿಂದಿಗೆ ಆಟ ತುಸು ಮುರಿದಿದೆಯ ಕೃಷ್ಣ ನೀ ನಿಂತ್ರಿಸುವ ನನ್ನ ಕೃಷ್ಣ ನೀ ನಿಂತ್ರಿಸುವ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು
कृष्ण मुरारी ನೃತ್ಯ ರೂಪಕದೊಂದಿಗೆ ನಮ್ಮೆಲ್ಲರನ್ನು ಭಕ್ತಿಯ ಭಾವಕ್ಕೆ ಕೊಂಡೊಯ್ದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ಬಿಜೆಎಸ್ ವಿದ್ಯಾಸಂಸ್ಥೆ ಕಾವೂರು ಇಲ್ಲಿನ ಅಹಿಲ್ಯ ಮತ್ತು ಪ್ರಣಾಮ್ ಇವರಿಗೆ ಮುಂದಿನ ವೇದಿಕೆ. Jai Shri Gurudev, a very delightful evening to everyone gathered here. Myself Zulfa of class 10. And I am Hemkar of class 8. ತುಳುನಾಡು ಸಂಸ್ಕೃತಿ ಬೊಕ್ಕ ಸಂಪ್ರದಾಯಲೆಡು ಶ್ರೀಮಂತವಾದ ಉಪ್ಪುನ ಒಂಜಿ ಭೂಮಿ ಐತ ಜೀವಂತ ನಲಿಕೆ ಲಯಬದ್ಧ ಬೀಡ್ಸಿರ್ದ ಜೀವಂತವಾದ ಬರ್ಪುಂಡು. ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮೇರ್ನ ಕೊಡಲಿ ಪೆಟ್ಟಿದ ಶಕ್ತಿದ ಮಣ್ಣು ನಮ್ಮ ಈ ತುಳುನಾಡು. ಪೊರ್ಲು ಕಂಟದ ಗೌಜಿ ಗಮ್ಮತದ ಬಿಜಿಎಸ್ದ ಪ್ರತಿಭಾವಂತ ವಿದ್ಯಾರ್ಥಿಲು ಈ ಪರಂಪರೆನು ತುಳುನಲಿಕೆದ ಮೂಲಕ ಪಜ್ಜೆ ಪಾಡರೆ ಬರೊಂದುಲ್ಲೇರು. ಅಂಚಾದು ಮೋಕ್ಯದ ಪ್ರೇಕ್ಷಕರು ವೇದಿಕೆಡೆ ಜೀವಕನಪಿನ ತುಳುನಾಡದ ಚೈತನ್ಯನು ಸಾಕ್ಷಿಯಾದ ತೂಯರ ತಯಾರಾಲೆ ಜೋರದ ಚಪ್ಪಾಳದ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಲೆಪ್ಪುಗ. ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ದಿನರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಕಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪಲ್ಲುತ್ತುಯೇ ಬಿನ್ನಗ ಬಾರಿ ತಮ್ಮನ ಏಕಂತಾಲೆ ಕವಿದಿನ ಮೊಗದ ಮಾನೂರು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕನ್ನದರ ಬೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ Body, dance, shuffle.
ಅಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲಿಪಲೆ ಕರೆಂಟ್ ಜವನೆರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಾರ ಲೋಕಲ್ ಟ್ಯಾಕಿಗೆ ಸಿಂಗಲ್ ನಟ್ಟಿಗೆ ಹಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಗೆ ತಪ್ಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಟ್ ನ್ಯೂಟ್ರಲ್ ಆಪಡೆ ಕೇರೆ ಡುಪ್ಪದು ಪಲ್ಲೆಗೆ ಜವನಿರ್ರೆ ಜೈ ಜೈ ಮನದಾನಿ ಕಾಂಬೆನಿ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ಕು ಎರಡ ಪನುವಾರ್ ಸೈ ಸೈ ತಕಿಟದ ಕಾರಿ ಬಿಟ್ಟು ಕಾಂಡಲಿ ಪುಟ ಮಾಲ್ಪೀಟ್ ನನಿ ಪುಟ ಮಾಲ್ಪೀಟ್
ಬಾಸೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅರಸಾರ ಎಸಳ್ದ ತಾಮರೆ ನಮ್ಮ ಬಾಸೆ ಹೇದ ಈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡರ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳ್ದ ತಾಮರ ನಮ್ಮ ಭಾಷೆ ಪೊರ್ಲುಡು ಪೊರ್ಲುಡು ಪೊರ್ಲು ಈ ತುಳುನಾಡು ಸಾರ ಎಸಳ್ದ ತಾಮರ ನಮ್ಮ ಭಾಷೆ Wow, what a wonderful performance! Now, hold on to your seat and have a blast from the Fusion Chende team.
was truly amazing. Over to Prajwal and Geeta Shri. Press tightly. Thank you, Zulfa. Good evening, everyone. What an amazing start to what promises to be a fantastic evening. I'm Ganeshri and I'm thrilled to be your night and along my wonderful co-host Prajwal Bhatt. That's right. We are here from BGS Composite PU College and we are so happy to be a part of this celebration with all of you. The energy in air tonight is just electrifying. It really is. You know, as we gather here in this evening, we not only celebrate art, culture and creativity, but also honor the divine blessings of Lord Shiva. We believe that Lord Shiva, the mighty destroyer of evil, has always been a source of strength, wisdom and transformation for all of us. And that's why we want a moment to reflect on one of Lord Shiva's most powerful incarnations, the Sharabhavatara. This form of Shiva symbolizes immense power, balance and protection. Truly inspiring. Well said. And now, continuing in the spirit of Lord Shiva, it's time for a performance by our own talented students from BGS Composite PU College. Get ready to be dazzled by their mesmerizing dance as they bring the energy of Lord Shiva to life through their movements. ನರಸಿಂಹ ಅವತಾರ ತಾಳಿದ ವಿಷ್ಣುವಿನ ಕ್ರೋಧ ಕಡಿಮೆ ಆಗುವುದಿಲ್ಲ. ಅವನ ಕ್ರೋಧದಿಂದ ಇಡೀ ಬ್ರಹ್ಮಾಂಡವೇ ಭಯದಿಂದ ಬದುಕುತ್ತಿತ್ತು. ಇದನ್ನು ಕಂಡು ದೇವತೆಗಳು ಶಿವನ ಮೊರೆ ಹೋಗುತ್ತಾರೆ.
ಶಿವನಲ್ಲಿ ನರಸಿಂಹನ ಕ್ರೋಧವನ್ನ ಕಡಿಮೆ ಮಾಡಲು ಬೇಡಿಕೊಳ್ಳುತ್ತಾರೆ. ಆಗ ಶಿವನು ನರಸಿಂಹನ ಕ್ರೋಧವನ್ನ ಕಡಿಮೆ ಮಾಡಲು ತನ್ನ ಗಣಗಳಲ್ಲಿ ಒಬ್ಬನಾದಂತಹ ವೀರಭದ್ರನನ್ನ ಕಳುಹಿಸುತ್ತಾನೆ. ಗುಡು 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 ಗಡ 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 ಅಡುಗಿಸ ಭದ್ರ ಗುಡು 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 ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದ ಗದ ಗದಗ ಅಗಿಸುವ ರುದ್ರ 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 ವೀರಭದ್ರ ಶಂಕರ 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 ವೀರಭದ್ರ ಶಂಕರ 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 ಶಂಕರ. ಆದರೆ ವೀರಭದ್ರ ಈ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ವಿಫಲನಾಗುತ್ತಾನೆ. ಇದರಿಂದ ನರಸಿಂಹನ ಕ್ರೋಧ ಇನ್ನೂ ಜಾಸ್ತಿಯಾಗುತ್ತದೆ. ಇದೇ ಕಾರಣದಿಂದ ಪರಮಾತ್ಮ ಸರ್ವೇಶ್ವರ ಅವತಾರವನ್ನ ತಾಳುತ್ತಾನೆ. ಶಿವನ ಈ ಅವತಾರವನ್ನ ಶರಭವತಾರ ಅಂತ ಕರೆಯಲಾಗುತ್ತದೆ. ಇದರಲ್ಲಿ ಮನುಷ್ಯ, ಗರುಡ, ಹುಲಿಯ ಸಮಾವೇಶವಿತ್ತು. ಸರ್ವೇಶ್ವರ ಅವತಾರ ಎತ್ತಿದ ಶಿವನು ನರಸಿಂಹನ ಕ್ರೋಧ ಕಡಿಮೆ ಮಾಡಲು ಎಲ್ಲಾ ಪ್ರಯತ್ನ ಮಾಡುತ್ತಾನೆ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರ ಭಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ. ಶಿವನು ಶರಭವತಾರ ಎತ್ತಿದ್ರೂ ಕೂಡ ಶಿವನು ವಿಫಲನಾಗುತ್ತಾನೆ. 18 ದಿನಗಳ ಕಾಲ ನರಸಿಂಹ ಹಾಗೂ ಶಿವನ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಈ ಯುದ್ಧ ಕೊನೆಯಾಗುವುದು ಕಾಣುವುದಿಲ್ಲ. ಆಗ ಕೊನೆಯಲ್ಲಿ ನರಸಿಂಹನಿಗೆ ಯಾಕೆ ಶಿವನು ತನ್ನಲ್ಲಿ ಯುದ್ಧ ಮಾಡುತ್ತಾನೆ ಅಂತ ತಿಳಿಯುತ್ತದೆ. ತನ್ನ ಕ್ರೋಧವನ್ನ ಕಡಿಮೆ ಮಾಡಲು ಶಿವನು ಪ್ರಯತ್ನ ಮಾಡುತ್ತಿದ್ದಾನೆ ಅಂತ ತಿಳಿದು ನರಸಿಂಹನು ತನ್ನನ್ನು ತಾನೇ ಶಾಂತಗೊಂಡು ವಿಷ್ಣುವಿನಲ್ಲಿ ವಿಲೀನನಾಗುತ್ತಾನೆ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರ ರಾತ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರ. ಶಿವ ಶಿವ ಹರ ಹರ ಜಯ ಜಯ ದಿಗಿರ ರಾತ್ರಿಯ ತಾಂಡವ
ಅವರೊಮ್ಮೆ ಎಲ್ಲ ಬರಲಿ, ಎಲ್ಲ ಬಂದುಕೊಳ್ಳಿ. Wow, what an outstanding performance! The students truly brought Lord Shiva's energy to life. Their synchronization, passion, and dedication were truly mesmerizing. Don't you think, Anyashri? Absolutely, Prajwal. That was truly spectacular. The energy they brought to the stage was simply unforgettable. Now, mic over to Pranav and Ahilya. Thanks for a warm handover and a huge shout out to all the BGS institutions for such a fantastic act. राम राम सभी को. जो अपने इतिहास को नहीं जानता वो अपने भविष्य को नहीं समझ सकता. हाँ, वो तो सही है, लेकिन ऐसा ख्याल अब क्यों आया? क्योंकि हमारे वार्षिकोत्सव में एक ऐसा नृत्य प्रदर्शन होने जा रहा है जो एक चरित्र के इतिहास का एक महान योद्धा पर आधारित है. इतिहास में तो बहुत सारे योद्धा थे. तुम किस योद्धा के बारे में कह रही हो? मैं बात कर रही हूँ महान योद्धा पृथ्वीराज चौहान के बारे में. यह नृत्य उनके साहस और वीरता की गाथा को जीवंत करेगा. उनके बारे में तो हम सब पढ़ते आए हैं, लेकिन इस बार हमें उनका शौर्य नृत्य के रूप में देखने का मौका मिला है. तो तालियों से स्वागत कीजिए हमारे छात्रों को. आज हम देखेंगे एक ऐसे महायोद्धा की गाथा जिन्होंने अपने देश के लिए अपनी जान की कुर्बानी दी। महाराजा पृथ्वीराज चौहान, चौहान वंश के अंतिम सम्राट, अद्वितीय वीरता, न्यायप्रियता और मातृभूमि के प्रति अगाध प्रेम के प्रतीक थे।
ऐसा एक पृथ्वीराज जैसे गोकुल में हो मोहन, ऐसा एक पृथ्वीराज जैसे कुरुक्षेत्र में अर्जुन, ऐसा एक पृथ्वीराज जैसे गोकुल में हो मोहन, ऐसा एक पृथ्वीराज जैसे कुरुक्षेत्र में अर्जुन, ऐसा एक पृथ्वीराज जैसे लंका में दशानन, ऐसा एक पृथ्वीराज जैसे रावण को राम सतावन। पर्वत वो हिमालय नींव से जो डुल जावे, सत्य की राह जो त्यागे युधिष्ठिर सागर लांघ लगावे, जो यह संभव होवे कुछ क्षण में पृथ्वीराज करके दिखावे। इसी समय में घोर साम्राज्य के दुष्ट निर्दयी सुल्तान मोहम्मद घोरी की नजर दिल्ली पे पड़ी। पृथ्वी अंबर सात समंदर सारी दुनिया मेरे अंदर, मेरे इशारे झुका दे सितारे, मैं ही आत्मा मैं परमात्मा। पृथ्वी अंबर सात समंदर सारी दुनिया मेरे अंदर, मेरे इशारे झुका दे सितारे, मैं ही आत्मा मैं परमात्मा। लगातार 17 बार युद्ध में हराने के बाद भी महाराजा पृथ्वीराज चौहान ने मोहम्मद घोरी को माफ कर दिया, मगर 18वीं बार कुछ और ही घटना घटी। मोहम्मद घोरी ने धोखे से राजा पृथ्वीराज को बंदी बनाया। तुम मेरे बंदी हो
अपनी नजरें झुका लो। किसी नीच के सामने नजरें झुकाने जितना डरपोक नहीं हूं मैं। पृथ्वीराज चौहान हूं मैं। सैनिकों, कभी न झुकने वाली इसकी आंखें ही नहीं रहनी चाहिए। निकाल दो इसके आंखें। क्या कभी अंबर से सूर्य बिछड़ता है? क्या कभी बिन बाती दीपक जलता है? क्या कभी अंबर से सूर्य बिछड़ता है? क्या कभी बिन बाती दीपक जलता है? कैसी है ये अनहोनी, हर आँख हुई रंग, छोड़ गया जो तू कैसे जिएंगे हम? तू ही किनारा, तू ही सहारा, तू जग सारा, तू ही हमारा सूरज, तू ही तारा। जय जयकारा, जय जयकारा, स्वामी देना साथ हमारा। जय जयकारा, जय जयकारा, स्वामी देना साथ हमारा। अब तो तुम्हारी मृत्यु निश्चित है। मरने से पहले तुम्हारा कोई आखिरी इच्छा? मुझे अपनी जिंदगी की आखिरी तीर चलानी है। यही है मेरी आखिरी इच्छा। हे पृथ्वीराज, कमान बांध, है अंतिम अवसर यही। एक बाण से लक्ष्य भेद कर मत चूके चौहान। 4 बास 24 गज, अंगुल अष्ट प्रमाण, ता ऊपर सुल्तान है, मत चूके चौहान। वीर पृथ्वीराज चौहान ने मोहम्मद गोरी को हराने की बाद खुद ही अपनी प्राण को वीरता से त्याग दी। मगर मरने की बाद भी हमारे इतिहास के पन्नों में वीर पृथ्वीराज चौहान अमर रहे।
कितना जबरदस्त परफॉर्मेंस था। इस परफॉर्मेंस ने पृथ्वीराज चौहान के साहस और वीरता को सटीक रूप में दर्शाया है। अब आगे बढ़ते हैं अगले परफॉर्मेंस के ओर। Thank you everyone for being such a wonderful audience. I now invite Master Hemkar and Ms. Zulfa to lead us into our next exciting performance. It's on. Every performance have a story, and tonight the students are here to narrate the story to their theme dance. This performance is not just about rhythm and movement. It's a journey that connects emotion and powerful message. Let us welcome the student as they bring a story to life on stage. जगदीश सुधीश भवेश विभो परमेश परात्पर पूत पिता प्रणतं पतितं हत बुद्धिबलं जनतारण तारयता पिततम् सुधीश भवेश विभो परमेश परात्पर पूत पिता प्रणतं पतितं हत बुद्धिबलं जनतारण तारयता पिततम् समुद्र मंथन के समय में समुद्र से आया हुआ विष हालाहल ब्रह्म सृष्टि के लिए मृत्यु बन रहा था। सृष्टि को बचाने के लिए विष को पीकर देह त्यागने वाला वो परम शिव नीलकंठ बन गए। शक्ति है, भक्ति है, जन्मों की मुक्ति है, जीवन का ये संपूर्ण सार है। युग युग से कण कण में सृष्टि के दर्पण में वेदों की कथा अपार है। महाभारत
स्थापन के लिए जन्मदाता घर परिवार लोग गांव से दूर हो गए। लोक उद्धार के लिए सारा जीवन त्यागने वाला महात्यागी वो ही भगवान श्री कृष्ण है। सूत पुत्र के नाम से लोक उसे पुकारा। माता कुंती को शपथ देकर देव इंद्र को कवच देकर अपने महाबल को त्यागा। अपने मित्र दुर्योधन के लिए त्याग को ही अपना जीवन बनाकर सूर्य पुत्र कर्ण दानवीर कर्ण बन गए। सागर को पार किए प्रभु श्री राम के लिए, लंका को जला डाला सीता माता के लिए, सारा जीवन अपने प्रभु राम की सेवा के लिए बलिदान देकर चिरंजीवी हनुमान राम भक्त हनुमान बन गए। शिव देव दानवों की विश्वास के लिए त्यागी बन गए, श्री कृष्ण धर्म स्थापन के लिए त्यागी बन गए, त्यागराज कर्ण सच्चे दोस्ती के लिए त्यागी बन गए, प्रभु श्री राम धर्म पालन के लिए त्यागी बन गए। अगर हम इन सभी वीरों की परछाई में बढ़ेंगे तो ये देश राम राज्य बनेगा, हर गांव अयोध्या बनेगा। That was truly a wonderful performance. Over to Ailya and Pranam. Thanks for the handover. We are thrilled to be here. And now it's our turn to add to the fun and energy of this event. Ni hao, everyone. Huh? Ni hao? What does that mean? It means hello in Chinese, a little greeting to add some fun to the evening. Oh, I see. That's awesome. I'm learning something new already. Now, let's move on to our next performance, a dance with a Chinese twist. It's going to be a vibrant celebration of culture with the beautiful costumes and graceful moments that will transport you to a festive world. Let's get ready for the exciting dance with a Chinese flair.
It's hola, hola. La 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 la. La 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 la. I dare you. Let go. 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 E quando sorraia, a alegria vai chegar. Todo mundo vai dançar. A vida vai brilhar quando o monte conquistar. No samba do Brasil é tropical, samba do Brasil, sensacional, samba do Brasil é mundial, samba do Brasil, fenomenal, samba do Brasil.
What a spectacular performance! The energy was incredible. Absolutely. The blend of carnival excitement and a Chinese elegance was just eye-catching. So, what is next? I hope you enjoyed all the performances. Give a thundering round of applause to all our friends. Thank you so much for your encouragement. Now, we are going to present before you a plate full of entertainment, from dance to drama, music to action, mime to dialogue, and whatnot. Yes. Are you ready? Now we are presenting before you a thematic performance with the theme Sacrifice. ಅಗ್ನಿದೇವನಿಗೆ ಅರ್ಪಿಸಿದಂತಹ ಅಂಶ ಸ್ವಾಹಾದೇವಿಯ ಹೆಸರಲ್ಲಿ ಅರ್ಪಣೆಯಾಗುತ್ತದೆ. ಅಗ್ನಿ ಆಹುತಿಗೋಸ್ಕರ ತನ್ನ ದೇಹವನ್ನೇ ತ್ಯಜಿಸಿದ ಸ್ವಾಹಾದೇವಿಯು ತ್ಯಾಗದ ಪ್ರತೀಕ. ತ್ಯಾಗವನ್ನೇ ಬದುಕಾಗಿಸಿ, ಅಗ್ನಿಯನ್ನೇ ಬೆಳಕಾಗಿಸಿ, ದೀಪದಂತೆ ಬೆಳಗುವ ದೇವನಾರಿಯೇ ತ್ಯಾಗಾದೇವಿ, ಸ್ವಾಹಾದೇವಿ. जगदात्रितम
ಉತ್ತರಂ ಯತ್ ಸಮುದ್ರಸ್ಯ ಹಿಮವದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಮ ಭರತಿ ಯತ್ರ ಸಂತತಿ. ಹೀಗೆಂದು ನಮ್ಮ ನಾಡನ್ನು ಸಂಪನ್ನ ಭಾರತ ಎಂದು ಹೊಗಳಿದ್ದಾರೆ. ಧರ್ಮ ಸಂಸ್ಕೃತಿಯು ಸಂಪನ್ನವಾಗಿ ಬೆಳೆದು ಹರಿದ ಜಗವಿದು. ತ್ಯಾಗದಲ್ಲಿ ದೇವನಾಗುವನು ಭರತ ಭೂಮಿಯ ಮಣ್ಣಿದು. ಭಾರತದ ಮಣ್ಣಿನಲ್ಲಿ ಜೀವಿಸುವ ಶಕ್ತಿ ಇದೆ. ಭಾರತದ ಮಣ್ಣಿನಲ್ಲಿ ತ್ಯಾಗದ ಅಂಶವಿದೆ. ಭಾರತದ ಮಣ್ಣಿನಲ್ಲಿ ಕೃಷ್ಣ ರಾಮನ ಕಥೆ ಇದೆ. ರಾಮನು ಮನುಷ್ಯನಾಗಿ ಹುಟ್ಟಿ ದೇವರಾದ, ಕೃಷ್ಣನು ದೇವರಾಗಿ ಹುಟ್ಟಿ ಮನುಷ್ಯನಾಗಲು ಹೊರಟ. ರಾಮನು ತನ್ನ ತ್ಯಾಗದಲ್ಲಿ ನೀತಿಯನ್ನು ಕೊಟ್ಟು ಮನುಷ್ಯರಲ್ಲಿ ದೇವನಾದ. ಕೃಷ್ಣನು ತನ್ನ ತ್ಯಾಗದಲ್ಲಿ ಪ್ರೀತಿಯನ್ನು ಕೊಟ್ಟು ಮಾನವರೊಂದಿಗೆ ಮನುಷ್ಯನಾದ. ತ್ಯಾಗವಿಲ್ಲದೆ ಶ್ರೇಷ್ಠರಾದವರಿಲ್ಲ, ತ್ಯಾಗವಿಲ್ಲದೆ ಮಾನವ ಜನ್ಮವೇ ಇಲ್ಲ. ಜೀವನ ಶುರುವಾಗೋ ಮೊದಲೇ ಜೀವ ಕೊಟ್ಟ ಆ ತಾಯಿಯ ತ್ಯಾಗ, ಹೆತ್ತ ಮಗುವನ್ನು ಹೆರಲು ತಿಂದ ಆ ನೋವಿನ ತ್ಯಾಗ, ಹುಟ್ಟಿದ ಮಗುವನ್ನು ಒಳ್ಳೆಯ ತಂದೆ ಅಥವಾ ತಾಯಿಯನ್ನಾಗಿ ಮಾಡುವ ಆ ತಂದೆಯ ತ್ಯಾಗ, ಇವರನ್ನೆಲ್ಲ ರಕ್ಷಣೆ ಮಾಡುವ ಆ ಸೈನಿಕರ ತ್ಯಾಗ, ಈ ದೇಶದ ತ್ಯಾಗ, ಈ ಭೂಮಿಯ ತ್ಯಾಗ. ಸರಿಯಾಗಿ ನೋಡಿದ್ರೆ ಪ್ರತಿಯೊಂದು ವಿಷಯದಲ್ಲೂ ತ್ಯಾಗವಿದೆ. ತ್ಯಾಗದಲ್ಲಿ ನೂರಾರು ವಿಷಯವಿದೆ. ತ್ಯಾಗವನ್ನೇ ಬದುಕನ್ನಾಗಿಸಿಕೊಂಡವರು ಕೆಲವು ಜನ. ಇನ್ನು ತನ್ನ ನೀಚ ಸ್ವಾರ್ಥಗೋಸ್ಕರ ಒಂದು ಹೆಣ್ಣನ್ನೇ ತ್ಯಾಗ ಮಾಡಿದ ಇನ್ನೂ ಕೆಲವು ಜನ. ಜೀವನ ಜಗತ್ತಿನ ಜಂಜಾಟದಲ್ಲಿ ಜನರು ಮಾಡೋ ಲೋಪದೋಷಗಳಿಗೆ ಬಲಿಯಾಗೋಳು ನಾನು, ಒಂದು ಹೆಣ್ಣು. ಮನುಷ್ಯ ತನ್ನ ಆಸೆ ಆಕಾಂಕ್ಷೆಗೋಸ್ಕರ, ತನ್ನದೇ ಆದಂತ ಸ್ವಾರ್ಥ ಪ್ರಪಂಚಕ್ಕೋಸ್ಕರ ನನ್ನ ಪ್ರಪಂಚನೇ ಬಲಿ ಕೊಟ್ಟ. ನನ್ಗೂ ನಂದೇ ಆದಂತ ಪ್ರಪಂಚ ಇತ್ತು, ನಂದೇ ಆದಂತ ಆಸೆ ಇತ್ತು. ನಾನು, ನನ್ನಮ್ಮ, ನನ್ನ ಆಸೆ ಏನ್ ಗೊತ್ತಾ? ಅವಳ ಮಡಿಲಲ್ಲಿ ಮಲ್ಗೋ ಆಸೆ, ಕೈ ಹಿಡಿದು ನಡೆಯೋ ಆಸೆ, ಪ್ರೀತಿಯ ಕೈ ತುತ್ತಿನ ಆಸೆ, ಖುಷಿಯ ಸ್ಫೂರ್ತಿಯ ಆಸೆ. ಆದ್ರೆ ನನ್ ಆಸೆ ಕಾಣೋ ಮೊದ್ಲೇ ನನ್ ಜೀವನೇ ನಿಂತೋಯ್ತು. ಯಾರ್ದೋ ಸ್ವಾರ್ಥದ ಆಸೆಗೋಸ್ಕರ ನನ್ನ ಆಸೆ ಎಲ್ಲ ನಾಶ ಆಯ್ತು. ಹೌದಲ್ವಾ? ಆಸೆ ಅಂತ ಇರೋದು ಜೀವ ಇದ್ದವ್ರಿಗೆ ಮಾತ್ರ, ಸತ್ತವ್ರಿಗೆ ಯಾವ ಆಸೆ? ಸಾಯೋ ಮೊದ್ಲೇ ಅಮ್ಮನ ಹೊಟ್ಟೆಯಲ್ಲಿದ್ದು ಬೇಡ 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 ಅಂತ ಎಷ್ಟೇ ಕಿಚ್ಚಾಡಿದ್ರು ನನ್ ಕೂಗು ಯಾರು ಕೇಳಿಸ್ಲಿಲ್ಲ, ನನ್ ಅಳು ಯಾರು ಕಾಣಿಸ್ಲಿಲ್ಲ. ಆ ನೋವನ್ನು ಅನುಭವಿಸಿದ್ದು ನಾನ್ ಮಾತ್ರ, ಈ ಜೀವ. ಇಷ್ಟೆಲ್ಲ ಆದ್ರೂ ನನ್ಗೆ ನಂದೇ ಆದಂತ ಪ್ರಶ್ನೆಗಳು, ನಂದೇ ಆದಂತ ಯೋಚನೆಗಳು ನನ್ನೇ ಕಾಡ್ತಾ ಇದೆ ಅಮ್ಮ. ಹೆಣ್ಣಾಗಿರೋ ಒಂದು ತಾಯಿ ಹೊಟ್ಟೆಯಿಂದ ಇನ್ನೊಂದು ಹೆಣ್ಣು ಹುಟ್ಟೋದು ನಿಮ್ಗಿಷ್ಟ ಇಲ್ವಾ? ನನ್ ಹುಟ್ಟಿ ಬೆಳೆಸ್ಬೇಕಾದ ಅಮ್ಮ ನಿನ್ಗೆ ನಾನ್ ಬೇಡವಾದ? ಹೆಣ್ಣಾಗಿ ಹುಟ್ಟಿದ್ದು ನನ್ ತಪ್ಪ ಅಮ್ಮ? ಧರ್ಮ ರಕ್ಷತಿ ರಕ್ಷಿತಃ, ನೀನು ಧರ್ಮವನ್ನು ರಕ್ಷಿಸು, ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಸಾರಿದ್ದಾನೆ. ಯಾವಾಗ ಮಧ್ಯರಾತ್ರಿಯಲ್ಲಿ ಒಬ್ಬಂಟಿ ಹೆಣ್ಣು ಧೈರ್ಯದಿಂದ ನಡೆಯುತ್ತಾಳು, ಅಂದು ನಮಗೆ ಸ್ವಾತಂತ್ರ್ಯವೆಂದು ಗಾಂಧೀಜಿ ಅವರು ಸಾರಿದ್ದಾರೆ. ಶ್ರೀಕೃಷ್ಣನು ಸಾರಿದ್ದಾನೆ, ಗಾಂಧೀಜಿಯು ಸಾರಿದ್ದಾರೆ. ಆದರೆ ಇವರ ಮಾತನ್ನು ಪರಿಪಾಲಿಸುವ ಜನರು ಯಾರು? ನಮ್ಮ ಮನೆ ಮಗಳು ಮನೆಯಿಂದ ಹೊರಗೆ ಹೋದಾದ ಘಟನೆಗಳ ಇನ್ನೂ ನೆನಪಿಗೆ ಬರುತ್ತೆ. ಬೆಳಗ್ಗೆದ್ದು ಓದೋ ನ್ಯೂಸ್ ಪೇಪರ್ ಅಲ್ಲಿ ದೇಶ ಉದ್ಧಾರ ಆಗೋ ವಿಚಾರಕ್ಕಿಂತ ರೇಪ್ ನ್ಯೂಸ್ಗಳೇ ಜಾಸ್ತಿ ಆಗಿದೆ. ಟಿವಿ, ಗೂಗಲ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ಹೆಣ್ಣು ತನಗೆ ಅತ್ಯಾಚಾರ ಆಗಿದೆ ಅಂತ ನ್ಯಾಯ ಕೇಳೋಕ್ ಬಂದ್ರೆ ನಿನ್ಗೆ ಅತ್ಯಾಚಾರ ಎಲ್ಲಾಯ್ತು, ಹೇಗಾಯ್ತು, ಯಾವ ಯಾವ ಜಾಗದಲ್ಲಾಯ್ತಂತ ಚುಚ್ಚಿ ಚುಚ್ಚಿ ಕೇಳ್ತಿರಲ್ಲ. ಹೇಗಾಗ್ಬೇಕ್ರಿ ಆ ಹೆಣ್ಣು ಜೀವಕ್ಕೆ? ಇದೆಲ್ಲ ನಾವು ಸ್ವಾತಂತ್ರ್ಯ ಸಿಕ್ಕಿರೋ 77 ವರ್ಷಗಳಿಂದ ಸಾಧಿಸಿರೋದು. ತನ್ನ ನೀಚ ಸ್ವಾರ್ಥಕ್ಕೋಸ್ಕರ ಯಾರ್ಯಾರ ತ್ಯಾಗ ಆಗ್ತಿದೆ ಯಾರ್ದಂತ ಕೇಳಿದ್ರೆ, ಎರಡು ಸ್ವಾರ್ಥ ಧರ್ಮದ ನಡುವಿನ ಕಚ್ಚಾಟದಲ್ಲಿ ತನ್ನ ಮಗನನ್ನೇ ಕಳೆದುಕೊಂಡು ಹುಚ್ಚನಾದ ಈ ಹುಚ್ಚನ ಕತೆ. ಹುಚ್ಚ, ನಾನು ಹುಚ್ಚ.
ಹೇಗಾದೆ ಅಂತ ಗೊತ್ತಿದ್ಯಾ? ನಿಮ್ಗ್ಯಾರಿಗೂ ಗೊತ್ತಿಲ್ಲ ಈ ಹುಚ್ಚನ್ ಕತೆ. ನನ್ ಕತೆ ನನಗ್ ಮಾತ್ರ ಗೊತ್ತಿರೋದು. ಹೇಳ್ತೀನಿ, ಕತೆ ಹೇಳ್ತೀನಿ, ಕೇಳಿ ಕೇಳಿ. ನನ್ ಕತೆ ಹೇಳ್ತೀನಿ ಕೇಳಿ. ಕೆಂಪು ಕಲೆಯೊಂದರ ಕಲ್ಲಿನ ಕೋಟೆ, ಕೂಸೊಂದು ಕುಣಿದಾಡುತ್ತ ಕಣ್ಮರೆಯ ಕತೆ, ಕಂಡು ಕಾಣದೋ ಕತ್ತಲೆಯ ಕೊರತೆ, ಕ್ರೂರಿಯಿಂದ ಕೊಲೆಯಾಯ್ತು ಈ ಕಾಟುಕನ ಕೂಸೆ. ನನ್ ಮಾತು, ನನ್ ಕೂಗು ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಸತ್ತಿರೋದು ನನ್ ಮಗ ಅಲ್ವಾ, ನನ್ ಬಂಗಾರ ಅಲ್ವಾ. ಹೊರಟೋಗು ಹೊರಟೋಗು, ಇವ್ರೆಲ್ಲರಿಂದ ದೂರ ಹೊರಟೋಗು. ಇವ್ರು ಯಾರು ಸರಿ ಇಲ್ಲ, ಇವ್ರು ಯಾರು ಸರಿ ಇಲ್ಲ. ಧರ್ಮ 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 ನಮ್ಮನ್ನ ರಕ್ಷಣೆ ಮಾಡುತ್ತಾ? ನನ್ನ ಕೂಸನ್ನು ಕೊಂದಿರೋ ಕೊಲೆಗಾರ ಈ ಧರ್ಮ. ಏನ್ ಮಾಡ್ದ ನನ್ ಮಗ? ನಿಮ್ಗೇನ್ ಮಾಡ್ದ? ಯಾವುದೋ ಎರಡು ಜಾತಿಗಳ ನಡುವಿನ ಕಚ್ಚಾಟ. ಈ ಬಡವನಿಗೆ ಯಾವ ಜಾತಿ, ಯಾವ ಧರ್ಮ? ಇಷ್ಟು ದಿನ ಅನ್ನ ಇಲ್ದೆ ಸತ್ವಿ, ಏನು ಮಾಡ್ದಿರೋ ನನ್ ಮಗನ ಕ್ರೂರವಾಗಿ ಕೊಂದ್ರಲ್ಲ. ಏನು ತೊಂದ್ರೆ ಇಲ್ಲ, ಇನ್ನೂ ಕಚ್ಚಾಡಿ. ನನ್ ಮಗ ಮೇಲ್ಗಡೆನೆ ಸುರಕ್ಷಿತವಾಗಿದ್ದಾನೆ. ನೀವೆಲ್ಲರೂ ಸ್ಮಶಾನ ಸೇರ್ತೀರಾ, ಎಲ್ರೂ ಸಾಯ್ತೀರಾ, ಎಲ್ರೂ ಸರ್ವನಾಶ ಆಗೋಗ್ತೀರಾ. ಮಗು ಬಾ ಮಗ, ಮಲ್ಕೋ ಮಗು. ಬಂಗಾರ ಅಲ್ವಾ? ಮಲ್ಕೋ ಮಲ್ಕೋ. ನಾನ್ ಹುಚ್ಚ, ನೀವೆಲ್ರೂ ಮನುಷ್ಯರು. ಆದ್ರೆ ಒಂದಿನ ಈ ಮನುಷ್ಯರೇ ಈ ಪ್ರಕೃತಿನ ನಾಶ ಮಾಡಿ ಹುಚ್ಚರಾಗ್ತೀರಾ. ಪ್ರಕೃತಿನ ಉಳಿಸೋ ಒಬ್ಬ ರೈತನಿಗೆ ಸಾಯೋ ಪರಿಸ್ಥಿತಿ ತಂದು ಹುಚ್ಚರಾಗ್ತೀರಾ. ಹುಚ್ಚರಾದ ನಿಮ್ನ ಸಾಯಿಸೋಕೆ ಈ ಭೂಮಿ ತಾಯಿ ಬರ್ತಾಳೆ. ಈ ಮಾರಿಗಳನ್ನು ಬಲಿ ಕೊಡಲು ಹೆಮ್ಮಾರಿಯಾಗಿ ಬರ್ತಾಳೆ. ಸಾಯ್ತೀರಾ, ಎಲ್ರೂ ಸಾಯ್ತೀರಾ. ಸಾಯೋ ಮುಂಚೆ ಈ ರೈತನನ್ನು ಸಾಯಿಸ್ತೀರಾ, ಈ ರೈತನನ್ನು ಸಾಯಿಸ್ತೀರಾ. ಮನುಷ್ಯ ಒಂದಲ್ಲ ಒಂದಿನ ಸಾಯೋದ್ ಖಂಡಿತ. ಆದ್ರೆ ಇದೆಲ್ಲದಕ್ಕಿಂತ ಮುಂಚೆ ಈ ರೈತರು ಸಾಯ್ಬೇಕು. ನನ್ನಂತ ಈ ಎಲ್ಲ ರೈತರು ಸಾಯ್ಬೇಕು. ಮಳೆ ಬೆಳೆ ಇಲ್ದೆ ಇದ್ರು ಈ ಜೀವ ಹಿಂಡೋ ಬಿಸಿಲಲ್ಲಿ ಕಷ್ಟಪಟ್ಟು ಬೆಳೆಸಿರುವ ಅಕ್ಕಿ ಇದು. ಏನೋ ಸರ್ಕಾರದಿಂದ ರೈತರಿಗೆ ಸೌಲಭ್ಯ ಕೊಡ್ತಿದ್ದೀರಂತೆ. ನನ್ ಬೆಳೆಗೂ ಒಂದೊಳ್ಳೆ ಬೆಲೆ ಸಿಗೋ ತರ ನೋಡಯ್ಯ. ನೋಡಪ್ಪ, ರೈತರಿಗಂತ ತಾನೇ ಸರ್ಕಾರ MSP ತರ ಸೌಲಭ್ಯ ಕೊಟ್ಟಿರೋದು. ಮಾರ್ಕೆಟ್ ಅಲ್ಲಿ ಅನ್ಯಾಯ ಆಗ್ಬಾರ್ದು ಅಂತ ನಿಮ್ ಬೆಳೆಗೆ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿರೋದು. ನಿಮ್ ಎಲ್ಲಾ ವೋಟ್ ಹಿಂಗೆ ಬರ್ತಾ ಇದ್ರೆ ಒಂದೇ ವರ್ಷದಲ್ಲಿ ಎಲ್ಲಾ ರೈತರು ಸಾಲನೂ ಮನ್ನಾ ಮಾಡ್ತೀವಿ, ಬೆಳೆ ಜೊತೆ ಬೆಲೆನೂ ಏರಿಸ್ತೀವಿ. ಒಂದೇ ವರ್ಷ ಅಂತ ಹೇಳಿ ವರ್ಷ ಪೂರ್ತಿ ನಮ್ ಸಾಲನೇ ಹೆಚ್ಚಾಗ್ತಿದೆ. ಇದಕ್ಕೆ ಹೇಳೋದು ಸಾಯ್ಬೇಕು, ರೈತರು ಸಾಯ್ಬೇಕು. ಏನಯ್ಯ, ಬೆಳ್ದಿದ್ ಬೆಳೆನ ಹಿಡ್ಕೊಂಡು ಎಲ್ಲಿ ಮಾರಕ್ ಹೊರಟಿದ್ಯಾ? ನಿಮ್ ಬೆಳೆನ ಮಾರಕ್ ಬೇಕಾಗಿರೋದು ನಾವು. ನಿಮಗೆ ಈ ಮಾರಾಟದ ವಿಷಯದಲ್ಲಿ ಏನೂ ತೊಂದರೆ ಆಗ್ದಿರೋ ತರ ನೋಡ್ಕೋತೀವಿ. ಅದಕ್ ತಕ್ಕ ಹಣನೂ ಕೊಡ್ತೀವಿ. ಬುದ್ಧಿ, ಕಷ್ಟಪಟ್ಟು ಬೆವರು ಸುರಿಸಿ ರಾತ್ರಿ ಹಗಲು ಭತ್ತ ಬೆಳೆಸೋದು ನಾವು. ಕಷ್ಟಪಟ್ಟು ದುಡ್ದಿದ್ದಕ್ಕೆ ಇದೇನಾ ನಮಗ್ ಸಿಗೋದು? 3 ದಿನ 3 ಹೊತ್ತು ಊಟ ಮಾಡೋದ್ರಲ್ಲೇ ಮುಗ್ದೋಗುತ್ತೆ. ಇನ್ ಮಿಕ್ಕಿದ ದಿನ ಹೊಟ್ಟೆಗೇನ್ ಹಾಕ್ಲಿ, ಭತ್ತ ಎಲ್ಲಿಂದ ಬೆಳಿಲಿ? ನೋಡಪ್ಪ, ನಾವಿರೋದು ನಿಮ್ ಬೆಳೆನ ಮಾರಕ್ಕಷ್ಟೇ. ಮಿಕ್ಕಿದ ಸಮಸ್ಯೆನ ನೋಡ್ಕೋಬೇಕಾಗಿರೋದು ನೀನು. ಮಳೆ ಬರ್ದಿದ್ರೆ, ಭತ್ತ ಬರ್ದಿದ್ರೆ ಅದಕ್ಕೆಲ್ಲ ಹೊಣೆ ನೀನೇ, ಬರೀ ಒಬ್ಬ ರೈತ. ಅರ್ಥ ಆಯ್ತಾ? ಸಾಯ್ಬೇಕು, ಎಲ್ಲ ರೈತ ಸಾಯ್ಬೇಕು.
ಮಳೆ ಬರೋ ಜಾಗ, ಬೆಳೆ ಆಗ್ದಿರೋ ಭೂಮಿನ ಹಿಡ್ಕೊಂಡು ಯಾಕೆ ಸಾಯ್ತೀಯ? ನಿನ್ನೀ ಪೂರ್ತಿ ಜಮೀನ ಮಾರಿದ್ರೆ ಕೈ ತುಂಬಾ ದುಡ್ಡು, ದುಡಿಯೋಕೊಂದ್ ಕೆಲ್ಸ, ಇಸೆ ತುಂಬಾ ಸಂಪಾದನೆ ಕೊಡ್ತೀನಿ. ರೈತರೆಲ್ಲ ಅನ್ನ ಕೊಡೋ ಭೂಮಿ ತಾಯಿನ ಮಾರಿದ್ರೆ ನಿಮಗ್ ತಿನ್ನೋಕೆ ಅಕ್ಕಿ ಆದ್ರೂ ಎಲ್ಲಿಂದ ಬರ್ಲಿ? ರಟ್ಟಿ ಬಗ್ಸಿ ಬೆವರ್ ಸುರಿಸಿ ಹೊಲ ಹೊತ್ರೆ ನಮ್ ಭೂಮಿ ತಾಯಿನೇ ಹೊಟ್ಟೆ ತುಂಬಾ ಊಟ, ಕೈ ತುಂಬಾ ಕಾಸು ಕೊಡ್ತಾಳೆ. ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಜಮ್ ಅಂತ ಹೊರಟು ಹೋಗ್ತೀರಾ, ಆದ್ರೆ ನಿಮ್ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ, ಕಾಯಿಲೆ, ಕಸಾಯನ ನಾವೇ ಅನುಭವಿಸ್ಬೇಕು. ನೋಡಯ್ಯ, ನಿನ್ ಕಾಲ್ ಬುಡಕ್ ಬಂದಿರೋ ಒಂದೊಳ್ಳೆ ಅವಕಾಶ ಇದು. ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ತಗೋಬೇಕು ನಂಗೂ ಚೆನ್ನಾಗ್ ಗೊತ್ತಿದೆ. ತಾಯಿ, ನಾನ್ ಬದುಕಿದ್ದಾಗ್ಲೇ ನಿನ್ನ ಬೇರೆಯವರ ಪಾಲ್ ಮಾಡೋಕೆ ನನ್ಗಿಷ್ಟ ಇಲ್ಲ. ನನ್ಗೆ ಬದುಕೋಕ್ ತ್ರಾಣ ಇಲ್ಲ, ನಿನ್ ಹೇಗ್ ಉಳಿಸ್ಲಿ? ತನ್ನ ಸ್ವಾರ್ಥಕ್ಕೆ ಬೇರೆಯವ್ರನ್ನ ತ್ಯಾಗ ಮಾಡೋ ಈ ರಾಕ್ಷಸರ ಕೈಯಲ್ಲಿ ಭೂತಾಯಿಯಾದ ನಿನ್ನ ಮಾರೋದು ಒಂದೇ, ಹೆತ್ತವರ ಎದೆಗೆ ಚೂರಿ ಹಾಕೋದು ಒಂದೇ. ಈ ರಾಕ್ಷಸರ ನಡುವೆ ಹೀಗ್ ಬದುಕೋದ್ಕಿಂತ ನನ್ನ ಆತ್ಮಹತ್ಯೆಗೆ ನಾನೇ ಕಾರಣ ಆಗ್ತೀನಿ. ಇವ್ರಿಗೆಲ್ಲ ಒಂದು ಪಾಠ ಆಗ್ಬೇಕಾದ್ರೆ ನಾನ್ ಸಾಯ್ಬೇಕು, ಈ ರೈತ ಸಾಯ್ಬೇಕು, ನನ್ನಂತಿರೋ ಎಲ್ಲ ರೈತರು ಸಾಯ್ಬೇಕು, ಪ್ರತಿಯೊಬ್ಬ ರೈತ ಸಾಯ್ಬೇಕು. ಸಾಯ್ಬೇಕು, ಎಲ್ರೂ ಸಾಯ್ಬೇಕು. ಕೆಟ್ಟ ಕೂಗನು ಕೂಗಿ ಕಂಡೆವು, ರೈತ ರಕ್ತವ ಸುಟ್ಟು ಬಗೆದೆವು. ಕೇಳ ಸಿಗಲಿ ಕಟುಕ ನಾಶ, ಸರ್ವಕಾಲದ ಸರ್ವನಾಶ. ಭೂತಾಯಿಯ ಬರಗಾಲವನ್ನು ಬಿಚ್ಚಿ ಬಗೆದ ರಾಕ್ಷಸರು ಪ್ರಕೃತಿಯ ಮೃತ್ಯುವನ್ನು ಎದೆಸೀಳಿ ಕರೆದರು. ಲೋಕವೇ ಕಾಣುವ ಈ ಲೋಕ ಕಂಟಕರನ್ನು ಕೊಲ್ಲಲು ಈ ಪ್ರಕೃತಿಯು ಮಾರಿಯಾಗಬಲ್ಲಳು, ಹೆಮ್ಮಾರಿಯಾಗಬಲ್ಲಳು. ಬೆಳಕು, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು, ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಸಾಯ್ಬೇಕು, ಸಾಯ್ಬೇಕು, ಪ್ರಕೃತಿಯನ್ನು ಕೊಂದು ಕೆಣಕಿದ ಈ ರಾಕ್ಷಸರು ಬರಗಾಲದ ಸಮಯದಲ್ಲಿ ತಲೆ ಉರುಳಿ ಎದೆ ಸೀಳಿ ರಕ್ತಕಾರಿ ಸಾಯ್ಬೇಕು. ಬೇಕಾಗಿಲ್ಲ, ನಮ್ಗಿಂತ ಭವಿಷ್ಯನೇ ಬೇಕಾಗಿಲ್ಲ. ನಾವು ಪ್ರಕೃತಿಗೆ ಮಾಡ್ತಿರೋ ನಾಶ ಅದು ನಮ್ಗೀಗ ತಿರ್ಗಿ ಹೊಡಿತಿದೆ. ಹೋರಾಡೋಣ ಸ್ನೇಹಿತರೆ, ಹೋರಾಡೋಣ. ನಮ್ಮ ಈ ಹೋರಾಟ ಪೋವರ್ಟಿ, ರೇಸಿಸಮ್, ಕಾಸಿಸಮ್, ಈಕ್ವಾಲಿಟಿಗೆಲ್ಲ ಬೇಕಾಗಿಲ್ಲ. ನಾವು ನಮ್ಮ ಪ್ರಕೃತಿಗೋಸ್ಕರ ಹೋರಾಡೋಣ. ನಾಶ ಆಗ್ತಿದೆ, ನಾಶ ಹೋಗ್ತಿದೆ. ನಾವು ಯಾವುದೇ ಹಣಕಾಸು ಕೊಡದೆ ನಾವು ನಮ್ಮ ಪ್ರಕೃತಿಯನ್ನ ಉಪಯೋಗಿಸ್ತಿದ್ದೇವೆ. ಅದು ನಾವು ಮಾಡ್ತಿರೋ ತಪ್ಪು. ಈ ಪ್ರಕೃತಿಯನ್ನು ನಾಶ ಮಾಡೋರನ್ನ ಸರ್ವನಾಶ ಮಾಡೋದಕ್ಕೆ ಈ ಪ್ರಕೃತಿ ದೇವಿಯು ರುಂಡ ಚಂಡಾಡುವ ಚಂಡಿಕೆಯಾಗಬಲ್ಲಳು, ರಕ್ತ ಹೀರುವ ರಕ್ತೇಶ್ವರಿಯಾಗಬಲ್ಲಳು. ತ್ಯಾಗ ಮಾಡಬೇಕಾಗಿರೋದು ನಮ್ಮ ಸ್ವಾರ್ಥಕ್ಕಲ್ಲ, ನಮ್ಮಲ್ಲಿರುವ ದುರಾಸೆಗಳಿಗಲ್ಲ. ನಮ್ಮ ಸ್ವಾರ್ಥ ಹಾಗೂ ದುರಾಸೆಗಳನ್ನು ನಾವು ತ್ಯಾಗ ಮಾಡಬೇಕಾಗಿರೋದು ಈ ಪ್ರಕೃತಿಗೋಸ್ಕರ, ಈ ಭೂಮಿಗೋಸ್ಕರ, ನಮ್ಮ ಈ ಜೀವನಕ್ಕೋಸ್ಕರ. ಯಾರದು ನೀಚ ಸ್ವಾರ್ಥಕ್ಕೋಸ್ಕರ ಭೂಮಿಗೆ ಬರೋ ಮುಂಚೆನೆ ತನ್ನ ಜೀವವನ್ನೇ ತ್ಯಾಗ ಮಾಡಿದವಳು ಈ ಹೆಣ್ಣು. ಇನ್ನು ಈ ಸ್ವಾರ್ಥ ಧರ್ಮದ ನಡುವಿನ ಕಚ್ಚಾಟದಲ್ಲಿ ತನ್ನ ಮಗನನ್ನೇ ಕಳೆದುಕೊಂಡು ಹುಚ್ಚನಾದವನು ಈ ತಂದೆ.
ಭೂಮಿಯನ್ನು ದೇವರಂತೆ ಪೂಜಿಸಿ ಪ್ರಕೃತಿ ಉಳಿಸಿ ಯಾರದೋ ನೀಚ ಸ್ವಾರ್ಥಕ್ಕೋಸ್ಕರ ತನ್ನನ್ನೇ ತಾನು ತ್ಯಾಗ ಮಾಡಿದವನು ರೈತ. ಪ್ರತಿಯೊಂದು ಜೀವಿಗೆ ಜೀವ ಕೊಟ್ಟು ಈ ಜೀವಿಗಳು ಮಾಡಿದ ಅನ್ಯಾಯವನ್ನು ತನ್ನೊಳಗೆ ತಾನು ಇಟ್ಟುಕೊಂಡು ತನ್ನನ್ನೇ ತಾನು ತ್ಯಾಗ ಮಾಡಿದವಳು ಈ ಪ್ರಕೃತಿ. ಪ್ರಕೃತಿಯಲ್ಲಿ ದೇವರಿದೆ, ಪ್ರಕೃತಿಯೇ ದೇವರು, ಪ್ರಕೃತಿಯೇ ಸರ್ವಸ್ವವೆಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಹಾಗಾಗಿ ನಮ್ಮ ಈ ಪ್ರಕೃತಿಗೋಸ್ಕರ ತ್ಯಾಗವಿರಲಿ. Nature can neither be created nor be destroyed. We are not apart from nature, we are the part of nature. To betray the nature is to betray ourselves. To save the nature is to save ourselves. ಇನ್ನೊಂದು ಪ್ರಾರ್ಥನೆ ಗೆಳೆಯರೆ, ಶವದ ಮೇಲೆ ಹೊತ್ತಿಸಿರುವ ಹೊಚ್ಚ ಹೊಸ ಬಟ್ಟೆಗಳಿಗೆ ಜೇಬುಗಳಿರುವುದಿಲ್ಲ. ಹೋಗುವಾಗ ಏನನ್ನು ಬಯಸಲಾರೆವು. ಇರುವಷ್ಟು ಕಾಲ ನಮಗಾಗಿ ನಮ್ಮವರಿಗೋಸ್ಕರ ಬದುಕೋಣ. ಈ ಪ್ರಕೃತಿ ಹಾಗೂ ಬದುಕಿನ ಸಾಮರಸ್ಯದೊಂದಿಗೆ ನೀರು, ಗಾಳಿ, ಭೂಮಿ, ಅಗ್ನಿ, ಆಕಾಶ ಎಂಬ ಪಂಚಭೂತಗಳನ್ನು ನಾವು ಉಳಿಸೋಣ. लेकर अद्भुत शौर्य पराक्रम लेकर त्याग तपस्या सम फल के पद में यम के रथ में बढ़कर दृढ़ात्मम. मनुष्य बदल दे, विश्व बदल दे, धरती हो आकाश बदल दे. आओ हम सब मिलकर इस धरती का इतिहास बदल दे. बोलो भारत माता की जय. What a fantastic time we have had exploring the theme sacrifice. Now let's keep that energy up as we continue with the rest of the program. That was wonderful. And now we hand over the stage to Miss Chaitanya and Miss Chanchala. Let's hear it for them. ಅಖಂಡ ಮಂಡಲಾಕಾರಂ ವ್ಯಾಪ್ತ ಏನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಛಿದ್ರವಿಲ್ಲದ ಅನಂತವಾದ ಕಾಲಾತೀತವಾದ ದಿವ್ಯವಾದ ಮತ್ತು ಇಡೀ ವಿಶ್ವವನ್ನು ವ್ಯಾಪಿಸಿರುವ ಸಕಲ ಚರಾಚರಗಳ ಸತ್ಯವನ್ನು ನನಗೆ ಬಹಿರಂಗಪಡಿಸಿದ ಆ ಗುರುವಿಗೆ ನನ್ನ ನಮಸ್ಕಾರಗಳು. ದೇವರು, ಗುರು, ಭಾಷೆ, ಸಂಸ್ಕೃತಿ ನಮ್ಮ ಜೀವನದ ಒಂದು ಕೊಂಡಿಗಳು. ಬದುಕಿನ ಸೌಂದರ್ಯತೆ ಇವುಗಳಿಂದ ಕೂಡಿದೆ. ನಮ್ಮ ವಿದ್ಯಾರ್ಥಿಗಳು ಇಂತಹ ಕನ್ನಡ ಫಿಲ್ಮ್ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ. ಬನ್ನಿ ನೋಡಿ ಆನಂದಿಸೋಣ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ.
ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯಿ ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ಚಿರಋಣಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ಎತ್ತಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಹುಡುಗಾಟವೋ, ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪಾಠವೋ ನಾಟವೋ, ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ, ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ. ಅವಜಾಣನೋ ಅವನು ಬಲು ಜಾಣನೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಆಟವೋ ನಾಟವೋ, ಭಗವಂತ ನಾಟವೋ. ತದ್ಭಿನ್ನ ಜಗದಿನ್ನ ಭಿನ್ನ ಜಗದಿನ್ನ, ತದ್ಭಿನ್ನ ಜಗದಿನ್ನ ಭಿನ್ನ ಭಿನ್ನ ಭಿನ್ನ. शबनम जैसी लड़की तेरे युद्ध दिल की खिड़की, ये हाडनೊಂದು ಕೇಳಿ ಶಾಮ से सुबह. ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್, ಮುझे नाचने दो
ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ತಮ್ಮ ನೃತ್ಯ ಪ್ರದರ್ಶನದ ಮೂಲಕ ಉತ್ತಮ ಸಂದೇಶವನ್ನು ನೀಡಿ ರಂಜಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ BJS ವಿದ್ಯಾಸಂಸ್ಥೆ ಕಾವೂರು ಇಲ್ಲಿನ ಅಹಿಲ್ಯ ಮತ್ತು ಪ್ರಣಮ್ ಇವರಿಗೆ ಮುಂದಿನ ವೇದಿಕೆ. Thanks a lot. It's wonderful to be here, and we can't wait to take the stage and share something exciting with all of you. Ladies and gentlemen, we are about to witness a performance that honors the brave men and women who protect our nation with courage, honor, and selflessness. Absolutely. The sacrifices made by our armed forces are beyond measure. They put their lives on the line every day to ensure our safety, peace, and freedom. This next performance is a tribute to those who serve in the army. A heartfelt thank you for their sacrifices, their bravery, and their unwavering commitment to our country. This is a moment for all of us to reflect on the sacrifices made by these heroes and remember that their courage inspires us to live in peace and gratitude. So let's stand together in reverence as we pay tribute to our true warriors who defend our nation. Put your hands together to welcome our little warriors. ਚੱਗਾ ਜਿੱਤਿਆ ਤੇ ਮਿਲਣ ਵਧਾਈਆਂ ਚੱਗਾ ਜਿੱਤਿਆ ਚੱਗਾ ਜਿੱਤਿਆ ਤੇ ਮਿਲਣ ਵਧਾਈਆਂ ਚੱਗਾ ਜਿੱਤਿਆ ਤੇ ਮਿਲਣ ਵਧਾਈਆਂ ਕਿ ਆਇਆ ਹੈ ਫਤਿਹ ਕਰਕੇ ਸੂਰਮਾ ਸੂਰਮਾ ਕਮਾਨ
मिलते हैं जम्मया एक सूरमा 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 कमांडर्स, who are we? Indian Army ने ये जंग शुरू नहीं की थी, but we will bloody hell finish it. Yes, sir. How is the Josh? Hi, sir. How is the Josh? Hi, sir. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। 14 फरवरी 2019, लेथपोरा, पुलवामा डिस्ट्रिक्ट, जम्मू कश्मीर। हंस हंस के पलटन 10 बत्तियां बनाए, ई बात पक्की जो होई तरक्की, तुमका हम एम्बेसडर में घुमा। हमने सर पे ये केसरी रंग सजाया है मेरी ज़मीं अफसोस नहीं जो तेरे लिए 100 दर्द सहे, महफूज रहे तेरी आन सदा चाहे जान मेरी ये रहे ना रहे। मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। जल रहे हैं दिए घरों में, चमकती हुई शामें हैं, उदास है उस घर का दिया सरहद में जिसका जवान है।
What an inspiring and moving performance! The power, grace, and strength of our armed forces have truly come to life on stage. A big round of applause for our performers who have beautifully conveyed the true spirit of sacrifice and patriotism. Now it's time to invite Master Hemkar and Ms. Zulfa to lead us into the next program. Nature is a reflection of beauty, harmony, and life itself. Tonight, the students of Beeches High School will take us on a journey through nature with their mesmerizing dance performance. Get ready to witness the magic of nature brought to life on stage, presenting the nature dance by the talented students. हुस्न की बिजलियां तेरे गालों पे है जुल्फ की बदलियां तेरे दामन की खुशबू से महके चमन संग मरमर के जैसा ये तेरा बदन ये हंसी वादियाँ ये खुला आसमां आ गए हम कहाँ है मेरे साजना
ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ಕೊಂದರೆ ಸಾಯುವುದು ಅವುಗಳು ಮಾತ್ರವಲ್ಲ, ನೀನು ಸಹ ಪ್ರಕೃತಿಯ ಸೌಂದರ್ಯವ ರಕ್ಷಿಸು, ನಿನ್ನ ಬಾಳನ್ನು ನೀ ಬೆಳಗಿಸು. Wow, what a stunning performance! Indeed, it was a beautiful reminder to cherish and protect the world around us. A big round of applause. Over to Ganyashri and Prajwal. Thank you, Hemkar and Zulfa. Before we move on to our next performance, let's talk about something that has become an undeniable part of our life these days. Phone addiction. It's such a huge concern, don't you think? Definitely. The constant pull of our smartphones from social media notification to endless scrolling is something that affects so many of us. You're right. While phones can be helpful, it's crucial to remember that real life, real conversations, and real experiences are so much more valuable. Exactly. Life is too precious to be behind a screen. Now, speaking of engaging with the world around us, let's move on to something that's sure to captivate your attention. Our next performance is by the talented students from BGS Composite PU College. Let's give them a warm round of applause as they take the stage. ಮೊಬೈಲ್ ಇಲ್ಲದ ಮನೆ ಇಲ್ಲ, ಮೊಬೈಲ್ ಇಲ್ಲದ
ಮನಸ್ಸಿಲ್ಲ. ಮೊಬೈಲ್ ಇಲ್ಲದೆ ಪ್ರಪಂಚವಿಲ್ಲ. ಮೊಬೈಲ್ ಇಲ್ಲವೆಂದರೆ ನಾವೇ ಇಲ್ಲ. ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ. ಮುತ್ತಿನ ಅಂಕಿತ ಬೇಕಲ್ಲ ಒಪ್ಪಂದಕ್ಕೆ. ಚೈತಾಲಿ, ಆಟ ಆಡುವ ಬಾ. ಇಲ್ಲ ಇಲ್ಲ, ನಾನು ಮೊಬೈಲ್ ಜೊತೆನೇ ಆಟ ಆಡ್ತೀನಿ, ನೀವೆಲ್ಲ ಹೋಗಿ. ಚೈತಾಲಿ, ಸ್ಕೂಲಲ್ಲಿ ಬುಕ್ ಕೊಟ್ಟಿದ್ದಾರೆ, ತಗೋ ಓದ್ಕೋ. ಬೇಡ, ನನ್ನ ಮೊಬೈಲಲ್ಲೇ ಇದೆ, ಅದನ್ನೇ ನಾನು ಓದ್ತೀನಿ. ಚೈತಾಲಿ, ನಾವು ನಿನ್ನ ಜೊತೆ ಬರ್ತೀವಿ, ದಾರಿ ತೋರಿಸ್ತೀವಿ. ಬೇಡ ಬೇಡ, ನಾನೇ ಹೋಗ್ತೀನಿ, ಮೊಬೈಲ್ನಲ್ಲಿ ಮ್ಯಾಪ್ ಇದೆಯಲ್ಲ. ಚೈತಾಲಿ, ಟೈಮ್ ಎಷ್ಟಾಯ್ತು ನೋಡು, ಇನ್ನೂ ಮಲಗಿಲ್ವಾ? ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ. ಬೇಡ, ನನ್ನ ಮೊಬೈಲಲ್ಲಿ ಅಲ್ರಾಮ್ ಇದೆಯಲ್ಲ, ನಾನೇ ಬೇಗ ಹೇಳ್ತೀನಿ. ಅಬ್ಬಾ, ನನ್ನ ಮೊಬೈಲ್ ಎಷ್ಟೊಂದು ಕೆಲಸ ಮಾಡುತ್ತಲ್ವಾ. ನನ್ನ ಬಲೆಗೆ ನೀನು ಸಿಕ್ಕಿ ಬಿದ್ದಿದ್ದೀಯ, ನಿನಗಿನ್ನು ಬೇರೆ ದಾರಿ ಇಲ್ಲ. ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ. ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ. ಅರಗಿಳಿ ಮರಿಗಿಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ. ಅರಳದ ಕಿರುಮಲ್ಲಿಗೆ ಆ
What an incredible performance! The students of BGS Composite PU College have truly outdone themselves tonight. Their energy, passion, and dedication were truly breathtaking. Absolutely. What a display of talent and hard work. A heartfelt thank you to the performers for putting on such a fantastic show. Your efforts have made this evening even more memorable. Finally, we have come to an end of this wonderful evening. What an incredible journey it has been. Filled with talent, energy, and unforgettable performances, we are greatly thankful to each and every one of you for being a part of this event. Your support has made this event truly special. As we wrap up, we hope the memories of tonight will stay with you for a long time. Thank you once again to all those who contributed to making this event a grand success. With that, we bid you good night and wish you all the best. Let's carry forward the spirit of creativity and unity we have supported tonight. Thank you everyone, and here's to more such beautiful moments ahead. Thank you all.